नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशातारिणे श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौरभक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ ತತ್ಸತ್ ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ಪರ್ಶ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 18ನೇ ಅಧ್ಯಾಯದ ಶ್ಲೋಕ 15 ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಹರೇ ಕೃಷ್ಣ. ಹಿಂಗೆ ಕಾರಣಗಳನ್ನ ಹುಡ್ಕೊಂಡು ಹೋಗ್ತಿದ್ವಿ. ನಾವು ನಿನ್ನೆ ದಿನ ನೋಡಿದ್ವಿ 5 ಕಾರಣಗಳಿದಾವೆ ಅಂತ ತಿಳ್ಕೊಂಡ್ವಿ. 5 ಕಾರಣಗಳು ಯಾವುವು? ದೇಹ, ಆತ್ಮ, ಸತತ ಪ್ರಯತ್ನ, ಇಂದ್ರಿಯಗಳು ಮತ್ತು ಪರಮಾತ್ಮ. ಪ್ರಭುಜಿ, ಇದು ಶ್ಲೋಕನು ಕೂಡ ಕಂಠಪಾಠ ಆಗ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಇಷ್ಟೇನೆ: ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚಾವಾತ್ರ ಪಂಚಮಂ. ನೋಡಿ, ಅಧಿಷ್ಠಾನಂ. ನೋಡಿ, ಇವನ 5 ನಾವು ತಿಳ್ಕೊಂಡ್ವಿ. ಏನೇ ಆಗ್ಬೇಕು ಅಂದ್ರೆ ಅದು ಕೊನೆಯದಾಗ ಅಂತಿಮವಾಗಿ ಪರಮಾತ್ಮನ ಬರ್ತಾನೆ. ಹಿಂಗೆ ದೇಹ, ನಮ್ಮ ಆತ್ಮ, ನಮ್ಮ ಇಂದ್ರಿಯಗಳು, ನಮ್ಮ ಪ್ರಯತ್ನಗಳು, ನೋಡಿ ಇದು ನಮ್ದಾಗಿರುತ್ತೆ. ನೋಡಿ, ನಮ್ಮ ಪ್ರಯತ್ನಗಳು ನಮ್ದೇ ಆಗಿರುತ್ತೆ. ನೋಡಿ, ಯಾರು ನಮ್ಮ ಪ್ರಯತ್ನಕ್ಕೆ ನೋಡಿ ಅಡ್ಡಿ ಬರಕ್ಕಾಗೋದಿಲ್ಲ. ಕೆಲವು ಸತಿ ನೋಡಿ ಪ್ರಯತ್ನಗಳು ನೋಡಿ ನಮ್ದು ಏನಾಗಿರುತ್ತೆ ಅಂದ್ರೆ ಪ್ರಯತ್ನ ಆಗಿರುತ್ತೆ. ನಮ್ಗೆ ದೇಹ ಇರುತ್ತೆ, ನಮ್ಗೆ ಮನಸ್ಸಿರುತ್ತೆ. ನೋಡಿ, ನಾವು ಮಾತಾಡ್ತೀವಿ, ನಮ್ಮ ಇಂದ್ರಿಯಗಳಿರ್ತವೆ. ನೋಡಿ, ಇವೆಲ್ಲ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತೀವಿ. ಆ ಮಾಡುವಂತ ಪ್ರಯತ್ನ 2 ಭಾಗ ಇಲ್ಲಿ ಮಾಡ್ತಿದ್ದಾರೆ ಈ ದಿನದ ಶ್ಲೋಕದಲ್ಲಿ. ನೋಡಿ, ದೇಹ, ಈ ಆತ್ಮ, ನೋಡಿ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಮಾತುಗಳು, ನೋಡಿ ನಮ್ಮ ಪ್ರಯತ್ನಗಳು, ಇವೆಲ್ಲವನ್ನ 2 ಭಾಗ ಮಾಡ್ತಿದ್ದಾರೆ ಇವತ್ತು. ಏನದು 2 ಭಾಗ? ಯಾವುದು? ನ್ಯಾಯ, ಅನ್ಯಾಯ. ಪ್ರಭುಜಿ, ನೋಡಿ, ನೀವು ಇಡೀ ಚಟುವಟಿಕೆಗಳು, ನಿಮ್ಮ ಕಾರ್ಯ ಚಟುವಟಿಕೆಗಳು, ಬೆಳಗ್ಗೆಯಿಂದ ಸಂಜೆವರೆಗೂ, ರಾತ್ರಿವರೆಗೂ, ನೀವು ಹುಟ್ಟದಾಗಿಂದ ಇದೇ ತರನೇ ಲೆಕ್ಕ ಹಾಕೊಂಡು ಬಂದ್ರೆ ನೀವು ಮಾಡಿರೋಂಥದ್ದು ಇವೆರಡು. ಕೊಟ್ಟಿರುವಂತ ದೇಹ, ಇಂದ್ರಿಯಗಳು, ನೋಡಿ ಮನಸ್ಸು, ಈ ಮಾತು, ನೋಡಿ ಕಾಯ ವಾಚ ಮನಸ್ಸೇಂದ್ರಿಯೇವ ಅಂತ ಹೇಳ್ತಾರೆ. ನೋಡಿ, ಕಾಯ ವಾಚ ಮನಸ್ಸೇಂದ್ರಿಯೇವ, ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ: ಶರೀರ ವಾಗ್ಮನೋ ಬಿಯತ್. ಶರೀರ ವಾಗ್ಮನೋ ಬಿಯತ್ ಕಾಯ ವಾಚ ಮನಸ. ನೋಡಿ, ನಿಮ್ಮ ಏನಾದ್ರು ದೇವಸ್ಥಾನ ಕಟ್ಟಿಸ್ತಿರುವಂಥದ್ದು, ಅಲ್ಲೆಲ್ಲನೂ ಒಂದು ಪಾಂಪ್ಲೇಟ್ ಅಲ್ಲಿ ಹಾಕಿರ್ತಾರೆ: ತನುಮನ ಧನಗಳನ್ನು ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹಾಕಿರ್ತಾರೆ. ಕೇಳಿರ್ತೀರಾ ಇನ್ವಿಟೇಷನ್? ಯಾವುದೋ ಒಂದು ದೇವಸ್ಥಾನ. ನೋಡಿ, ಹಿಂಗ್ ಹಾಕಿರ್ತಾರೆ. ಅದನ್ನೇ ಇಲ್ಲಿ ಹೇಳ್ತಿದ್ರೆ: ಶರೀರ ವಾಗ್ಮಯೋರ್ ಮನ. ನೋಡಿ, ಶರೀರ ವಾಗ್ಮನೋರ್ ಬಿಯತ್. ನೋಡಿ, ಮಾತು ಕೂಡ ಬಹಳ ವಿಶೇಷ.
ಒಂದು ಐಶ್ವರ್ಯ ಮಾತಾಡುವಂಥದ್ದು ಕೂಡ. ನೋಡಿ, ಕೆಲವರಿಗೆ ಮಾತೇ ಬಂಡವಾಳ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಯಾರಿಗೆ ಮಾತೇ ಬಂಡವಾಳ? ಜಾಸ್ತಿ ಮಾತಾಡ. ನೋಡಿ, ಕೆಲವರಿಗೆ ಅವ್ರಿಗೆ ಬಂಡವಾಳ ಏನ್ ಹಾಕ್ಬೇಕಾಗಿರತ್ತೆ ಅಂದ್ರೆ ಮಾತು ಹಾಕ್ಬೇಕಿರುತ್ತೆ, ಮಾತಾಡ್ಬೇಕು. ಉದಾಹರಣೆಗೆ ಲಾಯರ್ಗಳು ಏನ್ ಮಾಡ್ತಾರೆ? ಅವರ ಅವ್ರ ಕೆಲಸ ವೃತ್ತಿಯಲ್ಲಿ ಏನ್ ಜಾಸ್ತಿ ಮಾತಾಡ್ಬೇಕು. ಕೇಸ್ ಬರ್ಬೇಕಂದ್ರೆ ಮಾತಾಡ್ತಾರೆ. ನೋಡಿ, ಅವರು ಕೇಸ್ ಮಾಡ್ಬೇಕಂದ್ರೆ ವಾದ ಮಾಡ್ಬೇಕು, ಮಾತೇ ಬಂಡವಾಳ. ಟೀಚರ್ಸ್ ಗುದ್ಲಿ, ಸೆನ್ಕೆ, ಪಿಕಾಸಿ, ನೋಡಿ ನೇಗ್ಲು ಇಟ್ಕೊಂಡೆಲ್ಲ ಕೈಯಲ್ಲಿ ಕೆಲಸ ಮಾಡ್ತಾರ. ಮಾತು ನೋಡಿ, ಮಾತು ಎಲ್ಲ ಮಾತು. ಏಜೆಂಟ್ಗಳು ಹಾಗೆ ಎಲ್ಲರೂ ನೋಡಿ, ವೃತ್ತಿಗಳು ಒಂದೊಂದೇ ಹಂಗೆ ಹುಡ್ಕೊಂಡು ಹೋಗಿ ಅವರಿಗೆ ಮಾತೇ ಬಂಡವಾಳ ಆಗಿದೆ. ನೋಡಿ, ಕೆಲವರೆಲ್ಲರೂ ನೋಡಿರ್ತೀರಿ, ಅವ್ರು ಭಾಷಣಕಾರರಾಗಿರ್ತಾರೆ. ಅವ್ರ ಭಾಷಣ ಕೇಳ್ಬೇಕಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು. ಅವ್ರನ್ನ ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ಸಮಾರಂಭದಲ್ಲಿ ಒಂದು ಭಾಷಣ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಕರೆಸ್ಬೇಕು. ಮಾತಾಡ ಕೃಷ್ಣ. ಪ್ರವಚನ ಕೇಳ್ಬೇಕ ಸಂದರ್ಭದಲ್ಲಿ ಜಪ ಮಾಡ್ಬೇಡಿ. ಹರೇ ಕೃಷ್ಣ. ಪ್ರವಚನ ಸಂದರ್ಭದಲ್ಲಿ ಜಪ ಮಾಡಬೇಡಿ. ಹರೇ ಕೃಷ್ಣ. ನೋಡಿ, ಹಿಂಗೆ ಕೆಲವರಿಗೆ ಮಾತೆ ನೋಡಿ, ಮಾತು ಯಾವ ಮಟ್ಟಕ್ಕಂದ್ರೆ ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಹೇಳ್ತಾರೆ. ನೋಡಿ, ಒಂದು ಒಲೆಯಲ್ಲಿ ಒಂದು ಸಣ್ಣ ತೂತು ಇರುತ್ತೆ, ನೀವು ಎಷ್ಟೇ ಉರಿ ಹಾಕ್ತಾ ಇರೋದೆಲ್ಲ ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ. ನೋಡಿ, ಒಂದು ಮಾತು ಹೇಳ್ತಾರೆ, ಆ ಮಾತಿಂದ ಮನೇನೆ ಒಡೆದು ಹೋಗ್ಬಿಡುತ್ತೆ. ಈ ತರದ್ ಆಗಿದ್ಯಾವ? ನಿಮ್ ಕೇಳಿದಿರ ಅನುಭವಗಳು? ನಿಮ್ ಬದುಕಲ್ಲಿ ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡಿ ನೋಡಿ ಕಷ್ಟಕ್ಕೆ ಸಿಕ್ಕಾಕೊಂಡದ್ದು, ಈ ತರದ್ದು ಅನುಭವಗಳು ಆಗಿರ್ತಾರಲ್ವ ನಿಮಗೆ? ಹೌದು ಪ್ರಭುಜಿ. ಬಹಳ ಉದಾಹರಣೆಗಳಿರ್ತವೆ ನೋಡಿ. ಅದಕ್ಕೆ ಮಾತು ಬಲ್ಲವನಿಗೆ ಡ್ಯಾಶ್, ಊಟ ಬಲ್ಲವನಿಗೆ ಡ್ಯಾಶ್. ಹರೇ ಕೃಷ್ಣ ಪ್ರಭುಜಿ. ಇನ್ನೊಂದು ಇದು ಐತ್ರಿ, ಮಾತಾಡಿದ್ರ ಹೋಯ್ತು, ಮುತ್ತು ಒಡದ್ರೆ ಹೋಯ್ತು, ಉಪಯೋಗನೇ ಇಲ್ರಿ. ವೆರಿ ಗುಡ್ ಮಾತಾಜಿ. ನೋಡಿ ರೇಣುಕ ಮಾತಾಜಿಯವರು ಒಳ್ಳೆ ಒಂದು ಗಾದೆ ಹೇಳ್ತಿದ್ದಾರೆ. ಹಿಂಗೆ ಮಾತಾಡಿದ್ರೆ ಮಾತು ಮುತ್ತಾಗಿರ್ಬೇಕು, ಮಾತು ಮೃತ್ಯುವಾಗಿರ್ಬಾರ್ದು ಅಂತಾರೆ. ನೋಡಿ, ಒಂದು ಮಾತನ್ನ ತಗೊಂಡ್ರೆ ಎಷ್ಟೊಂದು ಹೇಳ್ಬೋದು ನೋಡಿ. ಅಂದ್ರೆ ಇದು ಎಷ್ಟು ಮಹತ್ವ ವಹಿಸುತ್ತೆ ಬದುಕಲ್ಲಿ ಅಂತ ತೋರಿಸುತ್ತೆ ನಮಗೆ. ಅದೇನೆ ಬಸವಣ್ಣವರು ವಚನಕಾರರು ಹೇಳ್ತಾರೆ, ಮಾತು ನುಡಿದರೆ ಹೆಂಗಿರ್ಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು. ಹಂಗೆ ಮಾತಾಡ್ಬೇಕಂತೆ. ಹಂಗೆ ಏನ್ ನಾವು ಹೇಳಕ್ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ, ಮಾತು, ಮನಸ್ಸು, ದೇಹ ಇವೆಲ್ಲವನ್ನ ಬಳಸುವಂಥದ್ದು ಎರಡು ವಿಭಾಗ. ನೋಡಿ, ದೇಹ ಅಂತಂದ್ರೆ ಆ ದೇಹದಲ್ಲಿ ಇಂದ್ರಿಯಗಳು ಬಂದ್ಬಿಡ್ತು ನೋಡಿ. ನೋಡಿ ನಮ್ಮ ನೋಡಿ ಅದ್ರಲ್ಲಿ ಎಲ್ಲನೂ ಬಂದ್ಬಿಡ್ತು, ಅದ್ರೊಳಗಡೆ ಆತ್ಮನೂ ಬಂದ್ಬಿಡ್ತು ನೋಡಿ. ದೇಹ, ಕರ್ತ, ಇಂದ್ರಿಯ, ವಿವಿಧ ಪ್ರಯತ್ನ ನೋಡಿ, ಇವೆಲ್ಲವೂ ಹಿಂದೆ ಹೇಳಿದ್ದು ದೇಹ, ಮನಸ್ಸು, ಮಾತು. ಇವುಗಳ ಮೂರಿಂದ ನಾವು ಹಿಂದೆ ಚರ್ಚೆ ಮಾಡಿದ 5 ನೋಡಿ, ಇದು 3 ನೋಡಿ, ಇದರಲ್ಲಿ 2 ಒಟ್ಟಿಗೆ ಸೇರ್ಕೊಂಡಿದ್ದಾವೆ. ಇವೆಲ್ಲ ಇಟ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ, ನಾವು 2 ಮಾಡ್ತೀವಿ, ನ್ಯಾಯ ಅಥವಾ ಅನ್ಯಾಯ ಮಾಡ್ತೀವಿ. ಇಲ್ಲಿ ನೋಡಿ, ಅನ್ಯಾಯದ ಕರ್ಮಕ್ಕೆ, ನ್ಯಾಯದ ಕರ್ಮಕ್ಕೆ ನೋಡಿ 5 ಅಂಶಗಳೇ ಕಾರಣ. ಯಾವ್ದು 5 ಅಂಶಗಳು ಅಂದ್ರೆ ಹಿಂದೆ ಹೇಳಿ ನೋಡಿ, ಅಲ್ಲಿ ಪರಮಾತ್ಮನು ಕೂಡ ಕಾರಣ ಆಗ್ತಾನೆ ನೋಡಿ. ನಿಮ್ಗೆ ವಾಗ್ದೇವಿ ನೋಡಿ, ವಾಕ್ ಶುದ್ಧಿ ನೋಡಿ, ಮಾತಾಡುವಂಥದ್ದು. ಕೆಲವು ಸತಿ ನೋಡಿ, ಕುಂಭಕರ್ಣ ತುಂಬಾ ದೊಡ್ಡ ತಪಸ್ಸು ಮಾಡ್ತಾನೆ. ಆತನ ತಪಸ್ಸಿಗೆ ಬ್ರಹ್ಮದೇವ ಬಂದು ವರ ಕೊಡ್ಲೇಬೇಕಾಗತ್ತೆ. ಏನು ವರ ಬೇಕು ಅಂತ ಕೇಳೋ ಅಂತ ಒಂದು ಸಂದರ್ಭ ಬಂದಾಗ ದೇವತೆಗಳಿಗೆ ಭಯ ಆಗ್ತದೆ. ದೇವತೆಗಳಾಗ ವಾಕ್ದೇವಿಯನ್ನ ಕೇಳ್ಕೊಳ್ತಾರೆ. ನೋಡಿ, ಆ ರಾವಣ ಅಂತೂ ಇಂತಿಂತ ವರ ಕೇಳ್ಬಿಟ್ಟಿದ್ದಾನೆ, ನಾವು ನೋಡಿ ಆ ವರಗಳಿಂದ ನಾವು ಭಯಭೀತರಾಗಿದ್ದೀವಿ. ಇನ್ನು ಈತ ಪುಣ್ಯಾತ್ಮ ನೋಡಿ, ಈತನು ಇನ್ನೇನು ವರ ಕೇಳ್ಕೊತಾನೋ, ನೀನು ನಮ್ಗೆ ದಯವಿಟ್ಟು ಸಹಾಯ ಮಾಡು ಅಂತ ಹೇಳು.
ನೋಡಿ ಆಗ ವಾಗ್ದೇವಿ ನಾಲ್ಗೆ ಮೇಲೆ ಕೂತ್ಕೊಂಡು ನೋಡಿ ಅವನು ಇಷ್ಟು ದಿನ ತಪಸ್ಸು ಫಲವಾಗಿ ಈಗ ಅವನು ಮಾತಿಂದ ಕೇಳ್ಕೋಬೇಕು, ವರ ಕೇಳ್ಬೇಕು. ನೋಡಿ ಆ ಮಾತನ್ನ ತಿರುಚಿಸ್ಬಿಡ್ತಾಳೆ ವಾಗ್ದೇವಿ. ನೋಡಿ ಈಗ ಎಲ್ಲ ಆದ್ಮೇಲೆ ಈಗ ಮಾತಾಡ್ಬೇಕಲ್ವಾ, ಕೇಳ್ಬೇಕು, ಇಂಥ ವರ ಬೇಕು ಅಂತ ಹೇಳ್ಬೇಕು. ನೋಡಿ ಅದರಲ್ಲಿ ತಿರ್ಸ್ಬಿಡೋದು. ನೋಡಿ ನಾವು ಅಷ್ಟೇ ಮಾತು ಆಡ್ಬೇಕಾದ್ರೆ ಬಹಳ ಹುಷಾರಾಗಿ ಮಾತಾಡ್ಬೇಕಾಗತ್ತೆ. ಸಾಧ್ಯವಾದಷ್ಟು ಮಾತಾಡದೆ ಯೋಚನೆ ಮಾಡಿ ಮಾಡಿ ಮಾತಾಡೋದು ಒಳ್ಳೇದು. ನೋಡಿ ಮಾತಾಡಕ್ ಮೊದ್ಲು ಏನ್ ಮಾತಾಡ್ತಿದ್ದೀನಿ, ಈ ಮಾತಿನ ಪ್ರಭಾವ ಏನಾಗುತ್ತೆ. ಬುದ್ಧಿವಂತರು, ತುಂಬಾ ಬುದ್ಧಿವಂತರು ಈ ತರ ಯೋಚನೆ ಮಾಡ್ತಾರೆ. ಯಾರು ಕಡಿಮೆ ಬುದ್ಧಿ ಇರುತ್ತೆ ನೋಡಿ, ಅವರು ಬಡ 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 ಮಾತಾಡಿ ನೋಡಿ ಬಡವನ್ ಕೋಪ ದವಡೆಗೆ ಮೂಲ ಅಂತ ಮಾಡ್ಕೊಳ್ತಾರೆ. ಅಥವಾ ನೋಡಿ ಈಗ ಹೇಳಿದ್ವಲ್ಲ ಇಷ್ಟೊತ್ತು ಗಾದೆ ಮಾತುಗಳು, ನೋಡಿ ನೋಡಿ ಈ ತರ ಸಮಸ್ಯೆಗಳಿಗೆ ಒಳಗಾಗ್ತೀವಿ, ಕಷ್ಟಕ್ಕೆ ಸಿಕ್ಕಾಕೋತೀರಿ. ಒಂದು ಮಾತಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ. ನಾನು ಇತ್ತೀಚೆಗೆ ಈ ಕೆಲವೊಂದು ಯೂಟ್ಯೂಬ್ ನಡೆಸೋಂಥವ್ರು ನೋಡಿ ಕೆಲವರೆಲ್ಲ ಇದ್ದಾರೆ ನೋಡಿ, ಅವರು ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ಕೆಲವರೆಲ್ಲರೂ ಭಾಷಣಕಾರರು, ಒಳ್ಳೆ ಪ್ರಸಿದ್ಧ ವ್ಯಕ್ತಿಗಳು. ಒಂದು ಮಾತು, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವರ ಸ್ಥಾನ ಮಾನ ಗೌರವ ಎಲ್ಲ ಹಾಳಾಗಿರೋದು ನೋಡಿದ್ದೀನಿ ನಾನು. ಅವರು ಬಹಳ ತುದಿಲಿರ್ತಾರೆ. ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡಿ ನೋಡಿ ಬಾಯಿ ತಪ್ಪಿ ಒಂದ್ ಹೇಳಿದ್ರು ಅವರ ಇಡೀ ಅವ್ರ ಭವಿಷ್ಯ ಮುಗೀತು. ಈ ತರದ್ದಾಗಿದೆ, ಎಷ್ಟೋ ಜನಕ್ಕೆ ಹಿಂಗಾಗಿದೆ ನೋಡಿ. ಅದನ್ನೇ ಯಾರು ಈ ಇಡೀ ದೇಹವನ್ನ, ಇಂದ್ರಿಯಗಳನ್ನ, ನಾಲ್ಗೆಯನ್ನ ನೋಡಿ ಅವರ ಮನಸ್ಸನ್ನ ಭಗವಂತನ ಸೇವೆಯಲ್ಲೇ ತೊಡಗಿಸಿರ್ತಾರೋ ನೋಡಿ ಅವ್ರ ಮಾತು ಹೇಗಿರುತ್ತೆ. ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನೋಡಿ ಅವ್ರಿಗೆ ಎಷ್ಟೋ ಜನ ಇಂಟರ್ವ್ಯೂ ಮಾಡ್ತಿದ್ರು ಪ್ರದೇಶಗಳಿಗೆಲ್ಲ ಹೋದಾಗ. ನೋಡಿ ಆ ಇಂಟರ್ವ್ಯೂಗಳಲ್ಲಿ ಪ್ರಭುಪಾದರಿಗೆ ವಿಚಿತ್ರ ಪ್ರಶ್ನೆಗಳು ಕೇಳೋರು. ಪ್ರಭುಪಾದರು ನೋಡಿ ಅವರ ನಾಲಿಗೆ, ನೋಡಿ ಅವರ ಮನಸ್ಸು, ನೋಡಿ ಅವರ ದೇಹ ಕೃಷ್ಣನಿಗೆ ಎಷ್ಟು ಸಮರ್ಪಿಸಿದ್ದು ಅಂದ್ರೆ ನೋಡಿ ಆ ಆನ್ ದ ಸ್ಪಾಟ್ ನೋಡಿ ಅವರು ಪ್ರೆಸ್ ಅವರು ರಿಪೋರ್ಟರ್ಸ್ ಏನ್ ಕೇಳಿದ್ರೆ ಅದಕ್ಕೆ ತಕ್ಕಂಗೆ ಉತ್ತರ ಕೊಡು. ಇದು ನೋಡಿದ್ರೆ ನಮಗೂ ಇವತ್ತು ಕೂಡ ಪ್ರಭುಪಾದರು ಏನ್ ಬುದ್ಧಿವಂತರಪ್ಪ, ಆಶ್ಚರ್ಯ ಆಗತ್ತೆ. ಆಕ್ಚುಲಿ ನಿಜವಾಗಿ ನೋಡಿದ್ರೆ ಅದು ಕೃಷ್ಣ ಅವ್ರ ನಾಲ್ಗೆಯಿಂದ ನುಡಿಸ್ತಿರ್ತಾನೆ ನೋಡಿ. ಅವ್ರ ಮನಸ್ಸು, ನಾಲಿಗೆ, ಅವ್ರ ದೇಹ ಯಾವ ಮಟ್ಟಕ್ಕೆ ಕೃಷ್ಣಮಯ ಆಗಿರುತ್ತೆ ಅಂತಂದ್ರೆ ನೋಡಿ ಅವರು ನೋಡಿ ಈ ಭಾವಾರ್ಥಗಳು ಬರೆಯೋದು ನೋಡಿ, ಪ್ರಭುಪಾದ ಲೆಕ್ಚರ್ಸ್ ಕೇಳಿ ಕೃಷ್ಣನ ವಿಚಾರ ಬಿಟ್ಟು ಅವ್ರು ಏನು ಹೆಚ್ಚಿಗೆ ನೋಡಿ ಅವರು ಅದು ಇದು ಹೇಳೋದೇ ಇಲ್ಲ, ಮಾತಾಡೋದಿಲ್ಲ. ಆ ಉತ್ತರ ಪ್ರೆಸ್ ಅವ್ರಿಗೆ ಕೆಲವು ಸತಿ ನೋಡಿ ಹೆಂಗೆ ಉತ್ತರ ಕೊಡ್ತಾರೆ ಅಂದ್ರೆ ನೋಡಿ ಒಂದ್ ಸತಿ ನೋಡಿ ನೀವು ಯಾಕೆ ಬಂದು ಈ ದೇಶದಲ್ಲೆಲ್ಲ ಪ್ರಚಾರ ಮಾಡ್ತಿದ್ದೀರಿ ನೋಡಿ, ಅಮೇರಿಕಾ, ಈ UK, ಬ್ರಿಟಿಷ್ ದೇಶಕ್ಕೆ, ಇಂಗ್ಲೆಂಡ್ಗೆ ಹೋಗಿ ರೂಪದ ಪ್ರಚಾರ ಮಾಡ್ತಿದ್ದಾಗ ನೀವು ಯಾಕೆ ಇಲ್ಲಿ ಬಂದು ಪ್ರಚಾರ ಮಾಡ್ತಿದ್ದೀರಿ, ಇಲ್ಲೂ ಧರ್ಮಗಳಿದಾವಲ್ಲ, ಇಲ್ಲೂ ನೋಡಿ ಪುಸ್ತಕಗಳೆಲ್ಲ ಇದಾವೆ, ಬೈಬಲ್ ಇದೆ, ನಮ್ದೇ ಸಾಂಪ್ರದಾಯಿಕ ನಮ್ದು ಇದೆ, ನೀವು ಯಾಕೆ ಇಲ್ಲಿ ಬಂದು ಪ್ರಚಾರ ಮಾಡ್ತೀರಿ ಅಂತ ಕೇಳಿದ್ರೆ ರೂಪದ್ರ ಏನ್ ಹೇಳ್ತಾರೆ, ನಮ್ ಸ್ವತಂತ್ರ ಎಲ್ಲ ತಗೊಂಡೋಗಿದ್ದೀರಾ, ಇದೊಂದ್ ಬಿಟ್ಟೋಗಿದ್ದೀರಾ, ಅದಕ್ಕೆ ಇದನ್ನ ವಾಪಸ್ ಕೊಡಕ್ ಬಂದ್ರಿ ಅಂತ ಹೇಳ್ತಾರಲ್ವಾ ಪ್ರಭುಜಿ? ಕರೆಕ್ಟ್ ಆಗಿ ಹೇಳಿದ್ರು ಮಾತಾಜಿ. ನೋಡಿ ನಮ್ ದೇಶವನ್ನ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀರಿ, ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ದೀರಿ, ಅದೇ ಒಂದ್ ಬಿಟ್ಟು ಬಂದ್ಬಿಟ್ಟಿದ್ದೀರಿ. ಮುಖ್ಯವಾದ ಬಿಟ್ಟು ಬಂದಿದ್ದೀರಾ ಅಂತ ಹೇಳ್ತಾರೆ. ಅದನ್ನ ಕೊಡಕ್ ನಾನ್ ಬಂದೆ ಭಾಗವತನ ಕೊಟ್ಟು ಬಿಟ್ಟು ಮುಖ್ಯವಾದದ್ದನ್ನ ಬಿಟ್ಟು ಹೋಗ್ಬಿಟ್ರಿ, ಅದನ್ನ ಈಗ ಕೊಡಕ್ಕೆ ಅಂತ ನಾನು ಬಂದಿದ್ದೀನಿ ಅಂತೇಳಿ ಮುಕ್ಕು ಕೊಡ್ದಂಗೆ ಹೇಳ್ತಾರೆ. ಅವ್ರು ಏನು ಮಾತಾಡಕ್ಕಾಗಲ್ಲ. ನೋಡಿ ಪ್ರಭುಪಾದರು ಹೇಳಿದ ಅಕ್ಷರಶಃ ಸತ್ಯ. ಭಗವದ್ಗೀತೆ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು. ಕೃಷ್ಣ ಭಕ್ತಿ, ಕೃಷ್ಣ ಪ್ರಜ್ಞೆ, ಭಗವದ್ಗೀತೆ. ಅವ್ರು ಬ್ರಿಟಿಷರು ಲೂಟಿ ಮಾಡ್ಕೊಂಡು ಹೋಗಿದ್ದದ್ದು ನಿಜಾನೇ, ಎಲ್ಲ ದೋಚ್ಕೊಂಡು ಹೋಗಿದ್ದು ನಿಜಾನೇ. ಭಾರತ ಬಹಳ ಸಂಪನ್ನವಾಗಿತ್ತು. ಇಡೀ ವಿಶ್ವದ 25% ಉತ್ಪನ್ನ ಭಾರತದಲ್ಲೇ ಆಗ್ತಿತ್ತು, ಅಷ್ಟು ಶ್ರೀಮಂತವಾಗಿತ್ತು ಭಾರತ ಒಂದು ಸಂದರ್ಭದಲ್ಲಿ. ನೋಡಿ ಎಲ್ಲ ಲೂಟಿ ಮಾಡ್ಕೊಂಡು ಹೋದ್ರೆ ನೋಡಿ ಆಗ ನೋಡಿ ಯಾರು ಇತಿಹಾಸ ಓದಿರ್ತಾರೆ ಇದು ಅರ್ಥ ಆಗತ್ತೆ ಏನು ಪರಿಣಾಮ ಆಯ್ತು. ಬ್ರಿಟಿಷ್ ಅವರು ನೋಡಿ ಭಾರತದ ಮೇಲೆ ನೋಡಿ ದಬ್ಬಾಳಿಕೆ ಮಾಡ್ತಿದ್ದಾಗ ಏನೇನೆಲ್ಲ ಮಾಡಿದ್ರು. ನಮ್ಮ ಇಡೀ ನಮ್ಮ ಉದ್ಯಮಗಳಿತ್ತು ನೋಡಿ, ಕುಲಕಸುಬುಗಳು ಅಂದ್ರೆ ಏನು, ಒಂದು ಕುಂಬಾರಿಕೆ,
ನೋಡಿ, ಒಂದು ಬಡಿಗೆಯವರು, ಒಂದು ಕಮ್ಮಾರರು, ನೋಡಿ ಈ ತರದ ಹಲವಾರು ಉಪಕಸಬುಗಳು ನೋಡಿ ಊರುಗಳಲ್ಲಿ ತುಂಬಾ ಆ ವಂಶ ಪಾರಂಪರವಾಗಿ ನಡೀತಾ ಇದ್ವು. ನೋಡಿ, ಒಂದು ನೇಯ್ಗೆ ವೃತ್ತಿ ಆಗ್ಲಿ, ಈ ತರದ್ದು ನೋಡಿ ಅತಿ ಶ್ರೇಷ್ಠವಾದಂತ ಉತ್ಪನ್ನಗಳನ್ನು ಮಾಡ್ತಿದ್ರು. ನೋಡಿ, ಎಲ್ಲ ನಿಂತೋಯ್ತು, ಹಾಳಾಗೋಯ್ತು. ನೋಡಿ, ಅದನ್ನ ಮತ್ತೆ ವಾಪಸ್ ತರಕ್ಕೆ ಆಗ್ತಾ ಇಲ್ಲ. ನೋಡಿ, ಭಾರತ ಹಂಗಿತ್ತು. ನೋಡಿ, ಪ್ರಭುಪಾದರು ಮುಖಕ್ಕೆ ಕೊಡ್ದಂಗೆ ಹೇಳ್ತಾರೆ. ಅವ್ರು ಏನು ಮಾತಾಡಕ್ಕಾಗಲ್ಲ. ಅವ್ರು ಹೇಳಿದ್ದು ನೋಡಿ, ಅವ್ರು ಹೇಳಿದ್ದು ನ್ಯಾಯಯುತವಾದ ಪ್ರಭುಪಾದರ ಮಾತಿಂದ ಬಂದದ್ದು. ನೋಡಿ, ಎರಡು ನ್ಯಾಯ ಅನ್ಯಾಯದ ಕರ್ಮಕ್ಕೆ ಇದು 5 ಅಂಶಗಳೇ ಕಾರಣ. ನೋಡಿ, ಅವನು ತೆಪ್ಪಗಿರ್ಬೇಕಾಯ್ತು, ಸರಿ ಅನ್ಸ್ಬೇಕಿತ್ತು ಅವನಿಗೆ. ನೋಡಿ, ಹಂಗೆ ನ್ಯಾಯವಾಗಿ ಮಾತಾಡ್ತಾರೆ. ನೋಡಿ, ಈ ತರದ್ದು ಪ್ರಭುಪಾದರ ಬದುಕಲ್ಲಿ ಹಲವಾರು ಉದಾಹರಣೆಗಳು ಕೊಡ್ತಾರೆ. ನೋಡಿ, ಒಂದ್ಸರ್ತಿ ನೀವು ಎಲ್ಲ ಯಾಕೆ ಹೆಡ್ ಶೇವ್ ಮಾಡ್ಕೊಂಡಿರ್ತೀರಿ? ನೋಡಿ, ಅವರು ಪ್ರಭುಪಾದ ಯಾರೊಬ್ಬ ಪ್ರೆಸ್ ಅವರು ಒಬ್ಬ ಸ್ತ್ರೀ ಆಗಿರ್ತಾಳೆ, ಒಬ್ಬ ಲೇಡಿ. ಆಕೆ ಕೇಳ್ತಾರೆ, ನೀವು ಯಾಕೆ ಕಾಲ್ ಮಟ್ಟ ಬಟ್ಟೆ ಹಾಕೊಳ್ಳಲ್ಲ? ನೋಡಿ ನೋಡಿ, ಪ್ರಭುಪಾದ್ರ ಕೇಳೋ ಮಾತಿಗೆ ನೋಡಿ ವಿಶೇಷ ವಿಚಿತ್ರ ಅನ್ಸುತ್ತೆ. ಇನ್ಸ್ಟಂಟ್ ಉತ್ತರ ಹಂಗೆ. ನೋಡಿ, ಈ ತರದ್ದೆಲ್ಲ ಯಾವಾಗ ಬರುತ್ತೆ ಅಂದ್ರೆ ಜ್ಞಾಪಕ ಇಟ್ಕೊಳ್ಳೋಣ. ಈ ಶ್ಲೋಕ ಓದಿದ್ಮೇಲೆ ನೋಡಿ, ನಾಲಿಗೆ ಹತೋಟಿಲಿದ್ರೆ, ಕೃಷ್ಣನ ಸೇವೆಯಲ್ಲಿ ತೊಡಗಿದ್ರೆ ನೋಡೋದು, ಒಂದು ಪ್ರಸಾದದಿಂದ, ಒಂದು ಭಗವಂತನ ನಾಮ ಜಪದಿಂದ, ನೋಡಿ ಭಗವಂತನ ವಿಚಾರಗಳನ್ನೇ ಹೇಳೋದರಿಂದ ಅದು ಹೆಂಗೆ ರೂಢಿ ಆಗ್ಬಿಡುತ್ತೆ ಅಂದ್ರೆ ನೋಡಿ, ಅದು ಮಾತಾಡೋದು ಎಲ್ಲವೂ ನ್ಯಾಯಯುತವಾಗೇ ಇರುತ್ತೆ. ಅದು ಕೃಷ್ಣ ಆ ರೀತಿ ಮಾಡಿಸ್ತಾನೆ. ನೋಡಿ, ಮಾತಿನ ಮುಖಾಂತರ ನೋಡಿ ದೊಡ್ಡ ಬದಲಾವಣೆಗಳನ್ನ ತರ್ತಾನೆ ನೋಡಿ ಕೃಷ್ಣ. ನೋಡಿ, ಒಂದು ಮಾಧ್ಯಮವಾಗಿ ತಗೊಂತಾರೆ. ನೋಡಿ, ಪ್ರಭುಪಾದರು ಹಿಂದಿನ ಶ್ಲೋಕದಲ್ಲಿ ನೋಡಿ ಇಲ್ಲೆಲ್ಲೋ ಹೇಳ್ತಿದ್ರು, ನಮ್ಮನ್ನ ಹೇಗೆ ಉಪಯೋಗಿಸ್ತಾನೆ ಕೃಷ್ಣ ಅಂತಂದ್ರೆ, ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನೋಡಿ ನಮ್ಮ ನಾಲಿಗೆಯನ್ನ ಆತನ ಸೇವೆ, ಆತನ ಕಾರ್ಯಕ್ಕೆ ಬಳಸ್ಕೊತಾನೆ. ಅದನ್ನೇ ಇನ್ಸ್ಟ್ರೂಮೆಂಟ್ ಟು ಬಿಕಮ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ ಆಫ್ ಗುರು ಅಂಡ್ ಕೃಷ್ಣ ಅಂತ ಹೇಳಿ. ನೋಡಿ, ಚೈತನ್ಯ ಮಹಾಪ್ರಭುಗಳು ನೋಡಿ ಯಾರಾದ್ರೂ ಹುಡುಕಿ ಹೇಳ್ಬೋದು ಈ ಭಾಗ ಇದ್ದವರು. ನೋಡಿ, ಸನಾತನ ಗೋಸ್ವಾಮಿ ಒಂದ್ಸರ್ತಿ ನೋಡಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಬರ್ತಾರೆ ಚೈತನ್ಯ ಮಹಾಪ್ರಭುಗಳ ಹತ್ರ. ಅವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ? ಇದು ನಿನ್ ಇಲ್ಲಿ ನಾನ್ ನಿನ್ನಲ್ಲಿ ಇದ್ದೀನಿ, ಅದ್ ಹೆಂಗ್ ನೋಡ್ರಿ, ನೋಡಿ ತಕ್ಷಣ ಸ್ಮರಣೆ ಬರ್ಬೇಕು ನಿಮ್ಗೆ, ಮತ್ತೆ ಅದು ಹೇಳಕ್ಕೆ ಆಗ್ಬೇಕು. ನೋಡ್ರಿ, ಹಂಗೆ ಪ್ರಯತ್ನ ಮಾಡಿ ಮಾತಾಜಿ. ತುಂಬಾ ಧನ್ಯವಾದ ಮಾತಾಜಿ. ಶ್ವೇತ ಮಾತಾಜಿ ಹೇಳಿ ಮಾತಾಜಿ. ಇಲ್ಲ ಪ್ರಭುಜಿ, ಇದು ಜ್ಞಾಪನಕ್ಕೆ ಬರ್ತಾ ಇಲ್ಲ ಪ್ರಭುಜಿ. ಐತೆ ಪ್ರಭುಜಿ, ಅದು ಗೊತ್ತು ಪ್ರಭುಜಿ, ಅದು ಯಾಕೆ ಹೇಳಕ್ ಬರ್ತಾ ಇಲ್ಲ. ಇವಾಗ ಏನಾಗ್ಬೇಕು? ನಾಲ್ಗೆ ಇವಾಗ ಏನಾಗ್ಬೇಕು? ಶುದ್ಧಿ. ಇನ್ನು ಕೃಷ್ಣನಲ್ಲಿ ನೀವು ಹಿಂಗೆ ಮಾಡ್ತಾ ಹೋಗಿ ಮಾತಾಜಿ. ಪ್ರಾರಂಭ ಹಿಂಗೆ ಆಗೋದು. ನಾವೆಲ್ಲರೂ ನೋಡಿ, ಎಲ್ಲರೂ ನೋಡಿ ಪರ್ಫೆಕ್ಟ್ ಆಗಿ ಶುರು ಮಾಡ್ತಾರ. ನೋಡಿ, ಪ್ರಯತ್ನ. ನೀವು ಇವಾಗ ಶ್ವೇತ ಮಾತಾಜಿ ಅವ್ರು ಏನ್ ಮಾಡ್ತಿದ್ದಾರೆ, ಅದು ಪ್ರಯತ್ನ ಮಾಡಕ್ ಹೋಗ್ತಿದ್ದಾರೆ. ನೋಡಿ, ಪ್ರಯತ್ನ 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 ಒಂದು ಹಂತದಲ್ಲಿ ಸಫಲ ಆಗ್ಬಿಡ್ತಾರೆ. ನೋಡ್ರಿ, ಹಂಗೆ ಸನಾತನ ಗೋಸ್ವಾಮಿಗಳು ಒಂದ್ಸರ್ತಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸೂಸೈಡ್ ಮಾಡ್ಕೊಳಕ್ಕೆ ನಿಂದು ಏನಿದೆ, ನಿನ್ ದೇಹ ನಂದು ಅಂತ ಹೇಳ್ತಾರೆ. ನೋಡಿ, ನೀನು ನನಗೆ ಸರೆಂಡರ್ ಆಗ್ಬಿಟ್ಟಿದ್ಯಾ, ಆತ್ಮ ಸಮರ್ಪಣೆ ಮಾಡ್ಕೊಂಡಿದ್ಯಾ, ಹಂಗಾಗಿ ನಿನ್ನ ಮಾಲೀಕ ನಾನು ಹೇಳ್ದಂಗೆ ನಿನ್ನ ಬಾಡಿಯನ್ನ ನಾನು ಯೂಸ್ ಮಾಡ್ಕೋಬೇಕು. ಇಲ್ಲಿ ಹೇಳ್ತಾರೆ, ಆಸ್ ಎ ಸರೆಂಡರ್ ಡಿವೋಟಿ, ಸನಾತನಸ್ ಬಾಡಿ ದ ಲಾರ್ಡ್ ಪಾಸ್ಟುಲೇಟೆಡ್ was now his property, and he had many tasks to achieve to it. There is no question of destroying it. Sanatana happily accepted, offering himself as a wooden doll in the loving hands of his divine master. ನೋಡಿ, ಯಾರಾದ್ರೂ ಓದ್ತೀರಾ ಈ ಭಾಗ ಶ್ರೀಮದ್ ಚೈತನ್ಯ ಚರಿತಾಮೃತದ ಅಂತ್ಯ ಲೀಲೆ 4ನೇ ಮಾತಾಜಿ? ಯಾರಾದ್ರೂ ಚೈತನ್ಯ ಚರಿತಾಮೃತ ಓದಕ್ಕಾಗತ್ತಾ? ಆಗತ್ತೆ ಅಂತ ಹೇಳಿ.
ಅಂತ್ಯಲೀಲೆ ಯಾವುದು ಪ್ರಭು? 4.105. ಇಲ್ಲಿದ್ರೆ ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಓದಿ ಕನ್ನಡ ಅನುವಾದ ಹೇಳಿ. ಒನ್ ಡೇ ನೋಡಿ 4.105 ಅಂತ್ಯಲೀಲ. ಇಲ್ಲಿ 4 ಪಾಯಿಂಟ್ ಎಷ್ಟು ಪ್ರಭು? 105 10. 206. ಬರೀ ಅನುವಾದನೆ ಹಂಗೆ ಫಾಸ್ಟ್ ಆಗಿ ಓದ್ಕೊಂಡು ಹೋಗಿ ಪ್ರಭು ವಿಶೇಷ ಅಂತ್ಯಲೀಲಾನಲ್ಲಿ ಎಷ್ಟನೇ ಅಧ್ಯಾಯ ಪ್ರಭು? 4ನೇ ಅಧ್ಯಾಯ. ಓಕೆ ಪ್ರಭು. ಶ್ಲೋಕ 105. ಓಕೆ ಪ್ರಭು. ನೋಡಿ, ನೀವು ಹುಡುಕಿ ಹೇಳ್ಬೇಕು ಮಾತಾಜಿ, ನನಗೆ ಅದ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದೇ ಹುಡುಕಿ ನೀವು ಹರೇ ಹೇಳಿ. ಕೃಷ್ಣ ಪ್ರಭು. ಸನಾತನ ಗೋಸ್ವಾಮಿಗಳು ಬೃಂದಾವನದಿಂದ ಹಿಂತಿರುಗಿದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆದು ಪ್ರೀತಿಯಿಂದ ರಕ್ಷಿಸಿದರು. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ಪರೀಕ್ಷೆ ಮಾಡಿ ಅವರ ದೇಹವನ್ನು ಶುದ್ಧೀಕರಿಸಿದರು. ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ನಿತ್ಯಾನಂದ ಪ್ರಭುಗಳಿಗೆ ಜಯವಾಗಲಿ, ಅದ್ವೈತ ಚಂದ್ರರಿಗೆ ಜಯವಾಗಲಿ, ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರಿಗೆಲ್ಲ ಜಯವಾಗಲಿ. ಶ್ರೀಲರೂಪ ಗೋಸ್ವಾಮಿಯವರು ಜಗನ್ನಾಥಪುರಿಯಿಂದ ಬಂಗಾಳಕ್ಕೆ ಹಿಂತಿರುಗಿದಾಗ ಸನಾತನ ಗೋಸ್ವಾಮಿಗಳು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಮಧುರೆಯಿಂದ ಜಗನ್ನಾಥಪುರಿಗೆ ಹೋದರು. ಆ ತರ ಇದೆ ಪ್ರಭು. ಹುಡುಕಿ ಹೇಳಿ ಮಾತಾಜಿ. ನನಗೇನ್ ಭಾಗ ಅಂದ್ರೆ, ಓಕೆ ಪ್ರಭು. ಓಕೆ ಸನಾತನ ಗೋಸ್ವಾಮಿಗಳು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಆ ಭಾಗನೇ ಹುಡುಕಿ ಹೇಳ್ಬೇಕು ನೀವು. ಅದೆಲ್ಲಿದೆ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಿನ್ ದೇಹ ನಿಂದಲ್ಲ, ನಿನ್ ದೇಹ ನಂದು. ನಿನ್ ದೇಹನ ಬಳಸ್ಕೊಂಡು ನಾನು ನನ್ನ ಸೇವೆಯಲ್ಲಿ ತೊಡಗಿಸ್ಕೋತೀನಿ. ಆಸ್ ಎ ಸರೆಂಡರ್ ಡಿವೋಟಿ, ಸನಾತನಸ್ ಬಾಡಿ ದ ಲಾರ್ಡ್ ಪಾಸ್ಟುಲೇಟೆಡ್. ಅವ್ರು ಹೇಳ್ತಾರೆ, ನಾವು ಈಸ್ ಪ್ರಾಪರ್ಟಿ, ನಿನ್ನ ದೇಹ ನನ್ನದು, ನಿನ್ನದಲ್ಲ. ಹಂಗಾಗಿ ನೀನು ಆತ್ಮಹತ್ಯೆ ಮಾಡ್ಕೋಬಾರ್ದು. ಆತ್ಮಹತ್ಯೆ ಮಾಡ್ಕೊಳಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಏನಾಗುತ್ತೆ, ಈ ದೇಹ, ಮನಸ್ಸು, ನಾಲಿಗೆ ಎಲ್ಲವೂ ನೋಡಿ ಕೃಷ್ಣನಿಗೆ ಸಮರ್ಪಿತ. ಆದ್ರೆ ನಮ್ಮ ಈ ದೇಹವನ್ನ, ನಮ್ಮ ನಾಲಿಗೆಯನ್ನ, ನಮ್ಮ ದೇಹವನ್ನ ಕೃಷ್ಣ ಆತನ ಸೇವೆಯಲ್ಲಿ ಬಳಸ್ಕೊಳ್ಳಕ್ಕೆ ಸರಿಯಾಗತ್ತೆ. ನೋಡಿ, ಈ ದೇಹದಲ್ಲಿ ನಾವು ಮಾಡಬಾರ್ದೆಲ್ಲ ಮಾಡ್ತಿರ್ತೀವಿ. ಆ ದೇಹವನ್ನ ಕೃಷ್ಣ ಒಬ್ಬ ಜೆಂಟಲ್ಮನ್ ಆಗಿ ಆತನ ಸೇವೆಯಲ್ಲಿ ತೊಡಗಿಸ್ಕೋತಾನ. ಈ ದೇಹದಲ್ಲಿ, ಮನಸ್ಸಲ್ಲಿ, ಮಾತುಗಳಲ್ಲಿ ಇಲ್ಲ ಪ್ರಭುಜಿ, ಹೊಲಸು ತೊಡಗಿಸ್ಕೊಳ್ಳಲ್ಲ. ಹೊಲಸು 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 ಹೊಲಸೇ ಇರುತ್ತೆ. ನೋಡಿ, 4 ನಿಯಮಗಳು ನೋಡಿ ಮಾಡಬಾರ್ದೆಲ್ಲ ಮಾಡ್ತಿರ್ತೀವಿ ನೋಡಿ ಹಿಂಗೆ. ಅದಕ್ಕೆ ನೋಡಿ, ಬ್ರಾಹ್ಮಣ ದೀಕ್ಷೆ ತಗೊಳ್ಳೋರು ನೋಡಿ, ಬ್ರಾಹ್ಮಣ ದೀಕ್ಷೆ ತಗೊಂಡ್ಮೇಲೆ ನೋಡಿ ನೋಡಿ ಹರಿನಾಮ ಜಪಿಸ್ತಾ, ಗಾಯತ್ರಿ ಮಂತ್ರ ಜಪಿಸ್ತಾ ನೋಡಿ ಅವರು ಆ ಶುದ್ಧವಾಗಿದ್ರೆ ಬ್ರಾಹ್ಮಣನಾದಾಗ ಆ ಬ್ರಹ್ಮನ್ ಶ್ರೀ ವಿಗ್ರಹ ಇರುತ್ತೆ ನೋಡಿ, ಮಂದಿರದಲ್ಲಿ ಶ್ರೀ ವಿಗ್ರಹ, ಅವುಗಳನ್ನ ಮುಟ್ಟಬಹುದು, ಸ್ಪರ್ಶ ಮಾಡಬಹುದು. ನೋಡಿ, ಸ್ಪರ್ಶ ಮಾಡೋದಕ್ಕೆ ಯೋಗ್ಯರಾಗ್ತಾರೆ. ನೋಡಿ, ಕೃಷ್ಣ ಅಂತವ್ರ ಕೈಯಲ್ಲಿ ನೋಡಿ ಎಲ್ಲ ಸೇವೆಗಳನ್ನ ಮಾಡಿಸ್ಕೊತಾನೆ. ಏನೇನ್ ಸೇವೆ ನೋಡಿ, ನೀವು ನಿಮ್ಮ ಮಕ್ಕಳನ್ನ ಹೆಂಗೆ ಸಾಕಿ ಬೆಳೆಸಿದಿರೋ ಅದೇ ತರ ಭಗವಂತನು ಕೂಡ ನೋಡಿ, ಶ್ರೀ ವಿಗ್ರಹ ಅಂತಂದ್ರೆ ಪೂಜಾರಿಗಳು ಮನೆಗಳಲ್ಲಿ ವಿಗ್ರಹಗಳು ಇಟ್ಕೊಂಡಿರೋ ಭಾವ ಹೆಂಗಿರುತ್ತೆ ಅಂದ್ರೆ ನೋಡಿ, ಆ ಶ್ರೀ ವಿಗ್ರಹಗಳು ಮಗು ತರ ವಿಶೇಷವಾಗಿ, ಅಥವಾ ಯಜಮಾನ್ರ ತರ, ಅವಕ್ಕೆ ಎಲ್ಲ ಸೇವೆಗಳು ಮಾಡ್ಬೇಕು. ನೋಡಿ, ಒಂದ್ ಮಗು ಹೆಂಗೆ ಸೇವೆಗಳು ಮಾಡಿಸ್ಕೊಳುತ್ತೋ ಆ ತರ ನೋಡಿ, ಆ ಸೇವೆಗಳನ್ನ ನೋಡ ಸ್ಪರ್ಶ ಮಾಡೋದು ನೋಡಿ, ಅದ್ರ ಸೇವೆಗಳು ಮಾಡೋದು ಅಂತಂದ್ರೆ ನೋಡಿ, ಅದಕ್ಕೂ ಸಮವಾಗಿರ್ಬೇಕು. ಕೃಷ್ಣನಿಗೆ ಸಮವಾಗಿದ್ರೆ ಅಂತಂತ ಸೇವೆಗಳು ಮಾಡಕ್ ಸಾಧ್ಯ. ಯಾರ ದೇಹ, ಯಾರ ಮನಸ್ಸು, ಯಾರು ಹೇಳಿ. ಒಂದು ದಿನ ಪ್ರಭುಗಳು ಅವರಿಬ್ಬರನ್ನು ಸ್ಪಂದಿಸಲು ಬಂದು ಇದ್ದಕ್ಕಿದ್ದಂತೆ ಸನಾತನ ಗೋಸ್ವಾಮಿಗಳ ಜೊತೆ ಮಾತನಾಡಂಬಿಸಿದರು. ಅವರು ಹೇಳಿದರು, ಪ್ರಿಯ ಸನಾತನ, ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ನನಗೆ ಕೃಷ್ಣ ದೊರಕುವುದಾದರೆ ನಾನು ಒಂದು ಕ್ಷಣವೂ ಹಿಂದೇಟು ಹಾಕದೆ ಲಕ್ಷಾಂತರ ದೇಹಗಳನ್ನು ತ್ಯಾಗ ಮಾಡಬಲ್ಲೆ. ಕೇವಲ ದೇಹ ತ್ಯಾಗ ಮಾಡುವುದರಿಂದ ಕೃಷ್ಣನು ಸಿಕ್ಕುವುದಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಕೃಷ್ಣನು ಭಕ್ತಿ ಸೇವೆಯಿಂದ ಮಾತ್ರನೇ ದೊರಕುತ್ತಾನೆ. ಅವನನ್ನು ಪಡೆಯಲು ಬೇರಾವ ಮಾರ್ಗವೂ ಇಲ್ಲ. ಆತ್ಮಹತ್ಯೆ ಮೊದಲಾದ ಕೃತ್ಯಗಳು ತಮಗುಣದಿಂದ ಆದಂತವು. ತಮೋಗುಣ ಮತ್ತು ರಜೋಗುಣಗಳಿಂದ ಕೃಷ್ಣನು ಅರಿಯಲು ಸಾಧ್ಯ ಇಲ್ಲ.
ಮತ್ತೆ ಭಕ್ತಿ ಸೇವೆ ಮಾಡದೆ ಕೃಷ್ಣನ ಬಗೆಗಿನ ಸುಪ್ತ ಪ್ರೇಮ ಜಾಗೃತವಾಗದು. ಆ ಸುಪ್ತ ಪ್ರೇಮವನ್ನು ಜಾಗೃತಿಗೊಳಿಸದೆ ಕೃಷ್ಣನನ್ನು ಪಡೆಯುವ ಮಾರ್ಗ ಬೇರೊಂದಿಲ್ಲ. ಕೃಷ್ಣ ಹೇಳಿದ್ದನು, ಪ್ರಿಯ ಉದ್ಧವ, ನಿಷ್ಕಲ್ಮಶವಾದ ಭಕ್ತಿ ಸೇವೆಯಿಂದ ನನ್ನನ್ನು ತೃಪ್ತಿಪಡಿಸುವಷ್ಟು ಅಷ್ಟಾಂಗ ಯೋಗದಿಂದಾಗಲಿ, ನಿರಾಕಾರ ಅದ್ವೈತ ತತ್ವದಿಂದಾಗಲಿ, ವೇದಾಂತ ಅಧ್ಯಯನದಿಂದಾಗಲಿ, ತಪಶ್ಚರ್ಯಗಳಿಂದಾಗಲಿ, ದಾನ ಧರ್ಮದಿಂದಾಗಲಿ, ಸನ್ಯಾಸ ಸ್ವೀಕಾರದಿಂದಾಗಲಿ ಒಬ್ಬನು ನನ್ನನ್ನು ತೃಪ್ತಿಪಡಿಸಲಾರ. ಆತ್ಮಹತ್ಯೆಯಂತಹ ಕಾರ್ಯಗಳು ಪಾಪ ತರುವಂತವು. ಭಕ್ತನಾದವನಿಗೆ ಅಂತ ಕೃತ್ಯಗಳಿಂದ ಕೃಷ್ಣನ ಪಾದಾರವಿಂದ ದೊರಕದು. ಮತ್ತೆ ಕೃಷ್ಣನ ವಿಯೋಗದಿಂದ ಭಗವತ್ತಮನು ಕೆಲವು ವೇಳೆ ತನ್ನ ಪ್ರಾಣ ತ್ಯಾಗ ಮಾಡಬಯಸ್ತಾನೆ. ಆದರೆ ಅಂತ ಆವೇಶಪೂರ್ಣ ಪ್ರೇಮದಿಂದ ಅವನಿಗೆ ಕೃಷ್ಣನ ದರ್ಶನ ಲಭಿಸುತ್ತದೆ. ಆಗ ಅವನು ದೇಹತ್ಯಾಗ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ ಪ್ರಭು. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಈಗ ಭಗವದ್ಗೀತೆಯಲ್ಲಿ ಯಾವೊಂದು ಸಂದರ್ಭದಲ್ಲಿ ಇದೀವಿ ಅಂದ್ರೆ, ನೋಡಿ, ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನೋಡಿ, ಅದರಲ್ಲಿ ಅರ್ಜುನ ಒಬ್ಬ ನೋಡಿ ರಾಜಕುಮಾರ ಕ್ಷತ್ರಿಯ. ಆ ಕ್ಷತ್ರಿಯನ ದೇಹವನ್ನ ಕೃಷ್ಣ ಈಗ ಬಳಸ್ಕೋಬೇಕು. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ನೋಡಿ ತನ್ನಗೆ ಸ್ವತಂತ್ರವಾಗಿ ಚಿಂತಿಸ್ತಿದ್ದ. ಆತನ ದೇಹದ ಸಂಬಂಧಿಕರು ನೋಡಿ, ಆ ದೇಹದ ಹಂತದಲ್ಲೇ ತನ್ನ ವಾದಗಳನ್ನೆಲ್ಲ ದೇಹದ ಹಂತದಲ್ಲಿ ಮಾಡ್ತಿದ್ದ. ನೋಡಿ, ಅಂತ ದೇಹ, ಅಂತ ಒಂದು ಸಂದರ್ಭದಲ್ಲಿ ಭಗವದ್ಗೀತೆ ಶುರುವಾಯಿತು. ನೋಡಿ, ಆಮೇಲೆ ಆತನು ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊಂದಲದಲ್ಲಿದ್ದ. ಆಗ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗ್ತಾನೆ, ಶಿಷ್ಯನಾಗ್ತಾನೆ. ನೋಡಿ, ಅದನ್ನೇ ನಾವು 2ನೇ ಅಧ್ಯಾಯದಲ್ಲಿ ಕಾಣ್ಬೋದು, ಪ್ರಾರಂಭದ ಶ್ಲೋಕಗಳಲ್ಲಿ. ನೋಡಿ, ಆತನ ಶಿಷ್ಯನಾಗ್ತಾನೆ. ಕೃಷ್ಣ ಆತನ ಆ ಶರಣಾಗತಿಯನ್ನು ಸ್ವೀಕರಿಸ್ತಾನೆ. ನೋಡಿ, ಅಲ್ಲಿಂದ ಭಗವದ್ಗೀತೆ ಶುರು ಮಾಡ್ತಾನೆ. ಈಗ ಭಗವದ್ಗೀತೆ ಕೊನೇ ಹಂತಕ್ಕೆ ಬಂದಿದ್ದಾನೆ. ಹೇಳೋದೆಲ್ಲ ಹೇಳಾಯ್ತು. ಈಗ ಅರ್ಜುನನಿಂದ ಆತನಿಂದ ಸೇವೆಗಳನ್ನು ತಗೋಬೇಕಾಗಿತ್ತು. ಕೃಷ್ಣ ಸೇವೆಗಳಲ್ಲಿ ತೊಡಗಿಸ್ಬೇಕಾಗಿತ್ತು. ಈಗ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತಂದ್ರೆ ನೋಡಿ, ಕೃಷ್ಣನ ಹೇಳ್ದಂಗೆ ಕೇಳಬೇಕು ಅಂದ್ರೆ ಇವತ್ತು ಈ ಶ್ಲೋಕದ ನೋಡಿ ಕೊನೆ ಮಾತುಗಳು ಇವೆಲ್ಲ. ಭಗವದ್ಗೀತೆ ಕೊನೆ ಮಾತುಗಳು ಹೇಳೋದೆಲ್ಲ ಹೇಳಿ ಈಗ ಅರ್ಜುನನಿಂದ ಕಾರ್ಯ ಗೆಲ್ಲಬೇಕಾಗಿತ್ತು. ಕೃಷ್ಣ ತೊಡಗಿಸ್ಬೇಕಿತ್ತು, ತನ್ನ ಸೇವೆಯಲ್ಲಿ ತೊಡಗಿಸ್ಕೋಬೇಕಾಗಿತ್ತು. ನೋಡಿ, ಅದಕ್ಕೆ ನೋಡಿ ಇಷ್ಟೆಲ್ಲ ಮಾತು ಹೇಳ್ತಿರೋದು. ನೋಡಿ, ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣ. ವೇದಾಂತದ ಪ್ರಕಾರ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ನೋಡಿ, ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮ, ಇವು ಕ್ರಿಯೆಯ 5 ಅಂಶಗಳು. ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ನೋಡಿ, ಈಗ ಅರ್ಜುನನ್ನ ಯುದ್ಧ ಮಾಡಕ್ಕೆ ತೊಡಗಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನೋಡಿ, ಈಗ ಅರ್ಜುನ ಕೃಷ್ಣನಿಗೆ ಶರಣಾಗ್ಬೇಕು, ಸಂಪೂರ್ಣವಾಗಿ ಶರಣಾಗಬೇಕು, ಹೇಳ್ದಂಗೆ ಕೇಳ್ಬೇಕು. ನೋಡಿ, ಆಧ್ಯಾತ್ಮಿಕದಲ್ಲೂ ಕೂಡ ಹಂಗೇನೆ. ಈಗ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳನ್ನ ತಮ್ಮ ಸೇವೆಯಲ್ಲಿ, ತಮ್ಮ ಕಾರ್ಯ ಸಾಧನೆಯಲ್ಲಿ ಇವ್ರ ದೇಹವನ್ನ ಬಳಸ್ಕೋಬೇಕು. ಅದೇ ತರನೇ ಗುರುಗಳು ಕೂಡ ನಮ್ಮ ದೇಹಗಳನ್ನ ನೋಡಿ, ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣೆ. ಯಾರಿಗೆ ಆತ್ಮ ಸಮರ್ಪಣೆ ಮಾಡ್ಕೊಳ್ಳೋದು? ನಾವು ಯಾರಿಗೆ ಮಾಡ್ಕೋಬೇಕು? ಗುರುಗಳಿಗಲ್ವಾ ಪ್ರಭುಜಿ? ಕರೆಕ್ಟ್, ವೆರಿ ಗುಡ್. ಮೊದಲು ನಾವು ಮಾಡ್ಕೋಬೇಕಾಗಿರೋದು ಗುರುಗಳಿಗೆ, ಕೃಷ್ಣನ್ಗಲ್ಲ. ಗುರುಗಳು ಕೃಷ್ಣನ್ ಸೇವೆಯಲ್ಲಿ ಆಮೇಲೆ ತೊಡಗಿಸ್ತಾರೆ. ನೋಡಿ, ನಾವು ಶರಣ ಆಗದಾಗ ನೋಡಿ, ಅದಕ್ಕೆ ನಮ್ಗೆ ಇಷ್ಟೆಲ್ಲ ಶಿಕ್ಷಾ ದೀಕ್ಷಾ ಸಮಾರಂಭ ಇದೆಲ್ಲ ಇರೋದು. ನೋಡಿ, ಆ ಶಿಕ್ಷಾ ಸಮಾರಂಭದಲ್ಲಿ ಆ ದೇಹವನ್ನ ತಯಾರಿ ಮಾಡ್ತಾರೆ. ನೋಡಿ, ಭಕ್ತರ ಸಂಘ, ನೋಡಿ ಆದವ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ನೋಡಿ, ಈ ಹಂತಗಳು ನೋಡಿ ಶಿಕ್ಷಾ ಸಮಾರಂಭ, ಶಿಕ್ಷಾ ಹಂತಗಳಲ್ಲಿ ಆಗ್ತಾ ಇರ್ತವೆ. ನೋಡಿ, ನಾವು ಒಬ್ಬೊಬ್ರು ಕೂಡ, ನಾವಿಲ್ಲಿ ಎಷ್ಟು ಜನ ಇದೀವಲ್ವಾ, ಒಬ್ಬೊಬ್ರು ಕೂಡ ಬೇರೆ 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 ಹಿನ್ನೆಲೆಗಳಲ್ಲಿ ಬಂದಿದ್ದೀವಿ. ನೋಡಿ, ನಾವೆಲ್ಲನೂ ಒಂದು ಹಂತದಲ್ಲಿ ನಮ್ಮ ದೇಹಗಳನ್ನ, ನಮ್ಮ ಮನಸ್ಸನ್ನ, ನಮ್ಮ ಮಾತನ್ನ, ನಮ್ಮ ಇಂದ್ರಿಯಗಳನ್ನ ನೋಡಿ, ಇವೆಲ್ಲವೂ ನಮ್ದು ಅಂತ ಏನೇನಿದೆಯೋ
ನಾವು ಬೇರೆ ಬೇರೆ ಕಡೆ ತೊಡಗಿಸಿದ್ವಿ ಅಲ್ವಾ, ಅವೆಲ್ಲವೂ ಹೊಲಸಾಗಿದೆ. ಈಗ ಅವೆಲ್ಲ ಶುದ್ಧಿ ಆಗಿಲ್ಲ. ಇವಾಗ್ಲೂ ಕೂಡ ನಾವು ಪ್ರಯತ್ನ ಮಾಡಕ್ ಹೋಗ್ತೀವಿ, ನಾವು ಪ್ರಯತ್ನ ಅಂತ ಹೋಗ್ತೀವಿ, ಕೃಷ್ಣ ಪ್ರಜ್ಞೆ ನಾವು ಸೇವೆ ಮಾಡೋಣ ಪ್ರಯತ್ನ ಮಾಡೋಣ ಅಂತ ಹೋಗ್ತೀವಿ. ಆದ್ರೆ ನಮಗೂ ಇತಿ ಮಿತಿಗಳು ಅಡ್ಡ ಬರ್ತಾವಲ್ವಾ, ಬರ್ತವ ಬರಲ್ವಾ? ಬರುತ್ತೆ ಪ್ರಭು. ಬರುತ್ತವೆ ಪ್ರಭುಜಿ. ಕಾರಣಗಳು ಹಂಗೇ 108 ಕಾರಣಗಳು. ನಾನು ಇವತ್ತು ಯಾಕೆ ಭಾನುವಾರ ದೇವಸ್ಥಾನಕ್ಕೆ ಹೋಗಲ್ಲ ಅಂತ 108 ಕಾರಣಗಳು ಬರೀರಿ, ನಿಮ್ಗೆ ಆರಾಮಾಗಿ ಸಿಗ್ತವೆ. ನನಗೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ನೋಡಿ, ನನ್ನ ಕಾಲು ನೋವು ನೋಡಿ, ಹೋಗೋಕೆ ಸೌಕರ್ಯ ಇಲ್ಲ ನೋಡಿ, ಈ ಥರದ್ದು ಹಿಂಗೇ ಬರ್ಕೊಂಡು ಹೋಗಿ, ಇವತ್ತು ನಮ್ಮ ಮನೆಯಲ್ಲಿ ಮಹಾವಲಿ ಅಮಾವಾಸ್ಯೆ ಇದೆ, ಮನೇಲಿ ತುಂಬಾ ಕೆಲಸ ಇದೆ, ಹೋಗ್ಬಾರ್ದು, ಹಿಂಗೆ ಪಟ್ಟಿ ಮಾಡ್ಕೊಂಡು ಹೋಗಿ ನಿಮಗೆ ಸಿಗುತ್ತೆ ನೋಡಿ ಬೇಕಿದ್ರೆ. ನೋಡಿ ಹಿಂಗೆ ಮನಸ್ಸು ನೋಡಿ ಈ ಥರದ್ದು ಕಾರಣಗಳನ್ನ ಮುಂದೆ ಇಟ್ಕೊಂಡು ಬರುತ್ತೆ ನೋಡಿ. ಮನಸ್ಸು ಬಹಳ ವಿಶೇಷ, ಬಹಳ ವಿಚಿತ್ರ. ಮನಸ್ಸು ನಿಮ್ಮನ್ನು ಕೃಷ್ಣನ ಹತ್ರನೂ ತಗೊಂಡೋಗ್ಬೋದು, ಕೃಷ್ಣನಿಂದ ದೂರನೂ ತಗೊಂಡೋಗ್ಬೋದು. ಹಿಂದೆ ನೋಡಿ ಎಷ್ಟೋ ಜನ್ಮಗಳಿಂದ ನೋಡಿ ದೇಹ ಹೋಗ್ಬಿಡುತ್ತೆ, ಶಾಶ್ವತವಾಗಿ ಇರೋದಿಲ್ಲ. ದೇಹ ಹೋಗ್ಬಿಡುತ್ತೆ, ಇಂದ್ರಿಯಗಳು ಇರೋದಿಲ್ಲ, ಮನಸ್ಸು ಮಾತ್ರ ಜೊತೆ ಬರುತ್ತೆ. ಜನ್ಮ ಜನ್ಮಗಳಲ್ಲೂ ಕೂಡ ನೋಡಿ ಆತ್ಮದ ಜೊತೆಗೆ ನೋಡಿ 5 ನಾವು ಇವೆಲ್ಲ ಓದ್ತಿದೀವಲ್ವಾ ನೋಡಿ, ಈ 5ರಲ್ಲಿ ಯಾವ್ದು ನಮ್ಮ ಜೊತೆ ಇರುತ್ತೆ ಮುಂದಿನ ಜನ್ಮಗಳಲ್ಲಿ ಅಂತ ಹೇಳಿ ನಾವು ನೋಡಿದ್ರೆ ನೋಡಿ, ಕರ್ಮಸ್ಥಳ ನಮ್ಮ ದೇಹ ನಮ್ ಜೊತೆ ಶಾಶ್ವತವಾಗಿರುತ್ತಾ ಮುಂದಿನ ಜನ್ಮಗಳಲ್ಲಿ? ಇಲ್ಲ ಪ್ರಭುಜಿ, ಇರೋದು ಇಲ್ಲ ಪ್ರಭು, ಬೇರೆ ದೇಹ. ಆತ್ಮ ಅದೇ ಆಗಿರುತ್ತಾ ಮುಂದಿನ ಜನ್ಮಗಳಲ್ಲಿ? ಇಲ್ಲ ಪ್ರಭು. ಆತ್ಮ ಬದಲಾಗ್ಬಿಡುತ್ತಾ ಮುಂದಿನ ಜನ್ಮಕ್ಕೆ ಹೋದ್ರೆ? ಆತ್ಮನೇ ಬೇರೆ ಆತ್ಮ ಬಂದ್ಬಿಡುತ್ತಾ? ಇಲ್ಲ, ಆತ್ಮನೇ ಅದೇ ಆತ್ಮನೇ, ಆತ್ಮ ಬದಲಾಗೋದಿಲ್ಲ. ಹೌದು. ಈಗ ಆತ್ಮದ ಜೊತೆಗೆ ಮನಸ್ಸಿರುತ್ತೆ, ಸೂಕ್ಷ್ಮ ಶರೀರ ನೋಡಿ, ಆತ್ಮ ಅದೇ ಆತ್ಮ ಆಗಿರುತ್ತೆ, ಅದೇ ಆತನೇ ಕರ್ತ ಆಗಿರ್ತಾನೆ. ಒಂದು ಜನ್ಮದಲ್ಲಿ ಪ್ರಯತ್ನ ಮಾಡಲ್ಲ, ಹಲವಾರು ಜನ್ಮಗಳನ್ನ ತಗೊಳ್ತಾರೆ ನೋಡಿ. ಒಂದು ಜನ್ಮದಲ್ಲಿ ಈ ಒಂದು ನಮ್ಮ ಸಾಧನೆ ಪ್ರಯತ್ನ ಮುಗಿಯೋದಿಲ್ಲ ಬಹುಶಃ. ಪ್ರಭುಪಾದರು ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಈ ಜನ್ಮದಲ್ಲೇ ಮುಗಿಸಿ ಅಂತ ಹೇಳ್ತಾರೆ ಅವರು. ನಾವೇನ್ ಪ್ಲಾನ್ ಮಾಡ್ತೀವಿ? ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಪ್ರಭುಜಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ನಾಳೆ ಮಾಡೋಣ ನೋಡಿ, ನಮಗೆ ನೋಡಿ ಈ ದಿನದಲ್ಲೇ ನೋಡಿ, ಈ ದಿನ ಮಾಡುವಂಥದ್ದು ನಾಳೆ ಮಾಡೋಣ ನೋಡಿ, ನಾಡ್ದು ಮಾಡೋಣ ಪ್ಲಾನ್ ಮಾಡ್ಕೋತೀವಿ. ಇನ್ನೂ ಟೈಮ್ ಇದೆ ಬಿಡು ನೋಡಿ. ಅದನ್ನೇ ನಾವು ಡಿಸ್ಟ್ರಾಕ್ಷನ್, ಮ್ಯಾನೇಜಿಂಗ್ ಡಿಸ್ಟ್ರಾಕ್ಷನ್ ಅಲ್ಲಿ ಒಂದು ಚಾರ್ಟ್ ತೋರಿಸ್ದೆ, ಜ್ಞಾಪಕ ಇದೆಯಾ ಯಾರಿಗಾದ್ರು? ಒಂದು ಗ್ರಾಫ್ ಹಾಕಿ ತೋರಿಸ್ದೆ. ಯಾವ್ದನ್ನ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಏನು ಓದಿದ್ವಿ? ತ್ರಿಭುಜದ ತರನ ಪ್ರಭುಜಿ? ತ್ರಿಭುಜದ ತರ ಅಲ್ಲ ನೋಡಿ, ಈ ತರ ಒಂದು ಗ್ರಾಫ್ ಹಾಕಿ ತೋರಿಸ್ದೆ ನೋಡ್ರಿ. Q1, Q2 ನೋಡಿ, Q3 ನೋಡಿ, ಈ ತರ ಹಾಕಿ Q4 ಅಂತ ಹಾಕಲ್ಲ. ಅರ್ಜೆಂಟ್ ಇಂಪಾರ್ಟೆಂಟ್ ಒಂದು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಅದು ಯಾವ್ದಕ್ಕೆ ಬರುತ್ತೆ? ಫಸ್ಟ್ ಇದಕ್ಕೆ ಬರುತ್ತೆ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ಎರಡನೇದೇನ್ ಬರುತ್ತೆ? ಅಂದ್ರೆ ನೆಸಸರಿ ಇರಲ್ಲ. ಎರಡನೇದು ಹೆಂಗಿರುತ್ತೆ ಅಂದ್ರೆ ಇಂಪಾರ್ಟೆಂಟ್ ಇರುತ್ತೆ, ಅರ್ಜೆಂಟ್ ಇರೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅರ್ಜೆಂಟ್ ಇರೋದಿಲ್ಲ ಹೇಳಿ? ಇಂಪಾರ್ಟೆಂಟ್ ಇರುತ್ತೆ, ಅರ್ಜೆಂಟ್ ಇರೋದಿಲ್ಲ, ಯಾಕೆ ಹೇಳಿ? ಅದು ಲಾಂಗ್ ಟರ್ಮ್ ಗೋಲ್ ಇರುತ್ತೆ. ಮತ್ತೆ ಅದನ್ನು ಮೊದಲೇ ನೀವೆಲ್ಲ ಮಾಡಿ ತಯಾರಿ ಮಾಡಿ ಎಲ್ಲ ಇಟ್ಬಿಟ್ಟಿರ್ತೀರಿ ಇದಕ್ಕೆ ಬೇಕಾದಂತ. ಅದಕ್ಕೆ ತುಂಬಾ ನಾವು ಮೊದಲೇ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂಡಿರ್ತೀರಿ ನೋಡಿ. ನಾಳೆ ಎಕ್ಸಾಮ್ ಇದೆ, ಅರ್ಜೆಂಟು ಇಂಪಾರ್ಟೆಂಟ್ ಅನ್ನೋದು ಸ್ಟೇಜಲ್ಲಿ ನಾವು ಇಟ್ಕೊಳ್ಳಲ್ಲ, ಮೊದಲೇ ಓದ್ಬಿಟ್ಟಿರ್ತೀರಿ ನೀವೆಲ್ಲರೂ. ತುಂಬಾ ಚೆನ್ನಾಗಿ ಮೊದಲೇ ಓದಿ ಇಟ್ಕೊಂಡ್ಬಿಡ್ತೀರಿ. ಹಂಗಾಗಿ ಅರ್ಜೆಂಟ್ ಅನ್ನೋದನ್ನ ನಾವೆಲ್ಲ ಪ್ಲಾನಿಂಗ್ ಮಾಡಿ ಪ್ಲಾನ್ ಮಾಡಿ ಅರ್ಜೆಂಟ್ ಅನ್ನೋದನ್ನ ಅರ್ಜೆಂಟ್ ಆಗಿ ಇಟ್ಕೋಬಾರ್ದು. ಅದಕ್ಕೆ ವೆಲ್ ಇನ್ ಅಡ್ವಾನ್ಸ್ ಪ್ಲಾನ್ಗಳಲ್ಲಿ ಅದನ್ನ ನಿಭಾಯಿಸೋ ತರ ಮಾಡಬೇಕು. ಇಂಪಾರ್ಟೆಂಟೇ, ಬಟ್ ಅರ್ಜೆನ್ಸಿ ಅನ್ನೋ ಥರದ್ದು ಇಟ್ಕೋಬಾರ್ದು. ಇನ್ನು ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅನ್ನೋ ಥರದ್ದು. ನೋಡಿ ನಮ್ಮ ಬದುಕು ಹಂಗೇನೆ, ಮುಂದಿನ ಜನ್ಮಗಳು ಅನ್ನೋದು ಹಂಗೇನೆ ನೋಡಿ. ಇಲ್ಲಿ ನೋಡಿ ಹೆಂಗೆ ನಾವು ಪ್ಲಾನ್ ಮಾಡ್ತೀವಿ ಅಂದ್ರೆ ನೋಡಿ, ನಾವು ಅನ್ಕೋತೀವಿ ಸಾವಿನ ಸಂದರ್ಭದಲ್ಲಿ ಕೃಷ್ಣನ್ ಜ್ಞಾಪಿಸ್ಕೋಬೇಕು, ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಅಲ್ಲಿ ಇರುತ್ತದು.
ಆದ್ರೆ ನಾವ್ ಹೆಂಗ್ ಪ್ಲಾನ್ ಮಾಡಿ ರೂಢಿ ಮಾಡಿ ಅಭ್ಯಾಸ ಮಾಡಿ ನೋಡಿ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ನೋಡಿ, ಅದು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಆಗ್ಬಿಡುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಬಂದ್ಬಿಡುತ್ತೆ. ನಾವೇನ್ ಮಾಡ್ತೀವಿ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ಬೇಕು, ಮೊದ್ಲೇ ಮಾಡಿ ಇಟ್ಕೋಬೇಕು. ಮೊದ್ಲೇ ಮಾಡ್ಬೇಕು ಪ್ರಭುಜಿ. ಮಾಡ್ಕೊಂಡು ಎಲ್ಲ ತಯಾರಿ ಇರ್ಬೇಕು. ನೋಡಿ, ಸತತವಾಗಿ ಪ್ರತಿನಿತ್ಯ ಆ ಯುದ್ಧ ಅಭ್ಯಾಸಗಳನ್ನ ಮಾಡಿ ಮಾಡಿ ಅವನಿಗೆ ಅರ್ಜೆಂಟ್ ಅನ್ನುವಂಥದ್ದೇ ಇಲ್ಲ. ನೋಡಿ, ಶ್ವೇತಾ ಮಾತಾಜಿಯವರು ಸ್ಟಡೀಸ್ ಹೆಂಗ್ ಮಾಡಿದ್ರು, ಓದಿದ್ರು ಅಂದ್ರೆ, ಇವತ್ತು ನೋಡಿ ಎಕ್ಸಾಮ್ ಇದೆ, ಬಯಾಲಜಿ ಎಕ್ಸಾಮ್ ಇದೆ ಅಂದ್ರೆ ಹಿಂದಿನ ರಾತ್ರಿ ಭಾಗವತವನ್ನು ಕ್ಲಾಸ್ ಕೊಟ್ಟು ಹೋಗಿದ್ದಾರೆ. ವಿಜೇತಾ ಮಾತಾಜಿ. ವಿಜೇತಾ ಮಾತಾಜಿಯವರು ಕ್ಲಾಸ್ ಕೊಟ್ಟು, ಯಾಕೆ ಹಿಂಗೆಲ್ಲ ಯಾಕಾಯ್ತು ಅಂದ್ರೆ, ಸೆಕೆಂಡ್ ಕ್ವಾಡ್ರೆಂಟ್ ಅವ್ರು ಹೆಂಗ್ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಅಂದ್ರೆ, ಅವ್ರು ಮಾಡುವಂಥದ್ದನ್ನ ನೋಡಿ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ತರ ಅಲ್ಲ, ಪೂರ್ವ ಸಿದ್ಧತೆ ಪ್ಲಾನಿಂಗ್ ಹೆಂಗ್ ಇಟ್ಕೊಂಡಿದ್ರು, ಪ್ರಿಪ್ರೇಷನ್ಸ್ ಅಂದ್ರೆ ಹಂಗ್ ಇಟ್ಕೊಂಡಿದ್ರು. ನೋಡಿ, ನಮ್ಮ ಸ್ಪಿರಿಚುವಲ್ ಲೈಫಲ್ಲೂ ಆಧ್ಯಾತ್ಮಿಕ ಬದುಕಲ್ಲೂ ಕೂಡ ನೋಡಿ ಆ ಸೆಕೆಂಡ್ ಕ್ವಾಡ್ರೆಂಟ್ ತರ ಮಾಡ್ಕೊಂಡು ನೋಡಿ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ತರ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ತರ ಮಾಡಬಾರ್ದು, ಸತತ ಪ್ರಯತ್ನ ಅಂತ ಅದನ್ನೇ ಹೇಳೋದು. ನೋಡಿ, ಹಂಗೆ ಅಭ್ಯಾಸ ಮಾಡಿದವರು ಗೆಲ್ತಾರೆ. ನೋಡಿ, ದಾಹ ಆದಾಗ ಬಾವಿ ತೋಡಕ್ಕಾಗತ್ತಾ? ದಾಹ ಅರ್ಜೆಂಟ್ ಇದೆ, ಇಲ್ಲ. ನೀರ್ ಬೇಕು, ಬಾವಿ ತೋಡೋಣ ಶುರು ಮಾಡೋಣ ಮಾಡಕ್ಕಾಗತ್ತಾ? ಇಲ್ಲ. ಆಗಲ್ಲ ಪ್ರಭುಜಿ. ನೋಡಿ, ಮೊನ್ನೆ ಆಂಟ್ ಅಂಡ್ ದ ಕ್ರಿಕೆಟ್ ಕತೆ ಕೇಳಿದ್ವಿ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಆಂಟ್ ಅಂಡ್ ದ ಕ್ರಿಕೆಟ್. ಅವು ಮಳೆಗಾಲ ಬರೋದಕ್ಕಿಂತ ಮುಂಚೆನೇನೆ ಸೀಮೆಗಳು ಇರುವೆಗಳೆಲ್ಲ ಶೇಖರಣೆ ಮಾಡಿ ಇಟ್ಕೊಂತ ಎಂಜಾಯ್ ಮಾಡ್ತಾ ಇರುತ್ತೆ. ಹೇಳಿದ್ರಿ. ಹಿಂಗೆ ಆ ಕ್ರಿಕೆಟ್ ಬ್ಯಾಟ್ ಅನ್ನ ಹುಳ ಮಾತ್ರ ಬಿಡು ನೋಡ್ಕೊಳ್ಳೋಣ ಅವತ್ತು ಅಂತ ಅನ್ಕೊಂಡಿರುತ್ತೆ, ಅದಕ್ಕೆ ಏನು ಸಿಗೋದಿಲ್ಲ. ಏನು ಸಿಗೋದಿಲ್ಲ, ಮಳೆಯಲ್ಲಿ ಸತ್ತೋಗುತ್ತದೆ. ನೋಡಿ, ನರಡುತ್ತೆ. ನೋಡಿ, ಇದೆ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಇವುಗಳ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸ ಇದೆ. ಎರಡು ಇಂಪಾರ್ಟೆಂಟೇ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರೋದು ಇಂಪಾರ್ಟೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇರೋದು ಇಂಪಾರ್ಟೆಂಟ್. ನೋಡಿ, ನಾವು ಯಾವ್ದನ್ನ ಹೆಂಗೆ, ನಮ್ಮ ಪ್ರಯತ್ನಗಳನ್ನ ಹೆಂಗೆ ನಾವು ಯೋಜನೆ ಮಾಡಿ ಇಟ್ಕೊಂಡಿರ್ತೀವಿ, ಪೂರ್ವ ನೋಡಿ ಯೋಜನೆಗಳು, ಪ್ರೀ ಪ್ಲಾನ್ಸ್ ಅನ್ನೋದ್ರ ಮೇಲೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತಾ ಸೆಕೆಂಡ್ ಬರುತ್ತಾ ಅಂತ ನಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಹಿಂಗೆ ನಮ್ಮ ಈ ಲೈಫ್ ಕೂಡ, ಬದುಕು ಕೂಡ ನೋಡಿ ಸೆಕೆಂಡ್ ಕ್ವಾಡ್ರೆಂಟ್ ಬರ್ಬೇಕು. ನೋಡಿ, ಈ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ, ಥರ್ಡ್ ಕ್ವಾಡ್ರೆಂಟ್ ಏನಾಗುತ್ತೆ, ಥರ್ಡ್ ಅಂಡ್ ಫೋರ್ತ್ ಇಟ್ಸ್ ನಾಟ್ ಸಜೆಸ್ಟೆಡ್. ಹೇಳಿ, ನಾಟ್ ಸೋ ಇಂಪಾರ್ಟೆಂಟ್. ನಾಟ್ ಸೋ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್ ಅಂತ ಮಾಡ್ತೀವ ಅಲ್ವಾ? ಅರ್ಜೆಂಟ್ ಅಂತ ಮಾಡ್ತೀರಿ ಬಟ್ ನಾಟ್ ಸೋ ಇಂಪಾರ್ಟೆಂಟ್. ನೋಡಿ, ನಾವು ಏನೇನೋ ಅರ್ಜೆಂಟ್ ಅಂತ ಮಾಡಕ್ ಹೋಗ್ತೀವಿ, ಅದು ನೋಡಿದ್ರೆ ಮುಖ್ಯನೇ ಅಲ್ಲ, ಅದು ಬೇಕೇ ಆಗೇ ಇಲ್ಲ. ಅರ್ಜೆಂಟ್ ಅಂತ ಹೇಳಿ ಕೆಲವರೆಲ್ಲ ಟೆನ್ಷನ್ ಇಟ್ಕೊಂಡು ನೋಡಿ, ಟೆನ್ಷನ್ ಅಲ್ಲಿ ಮಾಡ್ತಿರ್ತಾರೆ. ಏನು ಅಂತಂದ್ರೆ ಅದು ಏನೂ ಇರೋದಿಲ್ಲ, ಮುಖ್ಯನೇ ಅಲ್ಲ, ಅದು ಬದುಕಿಗೆ ಮಹತ್ವನೇ ಇಲ್ಲದೆ ಇರೋದದು, ಅದು ಲೆಕ್ಕನೇ ಇಲ್ಲ, ಅದು ಬದುಕಲ್ಲಿ ಏನೂ ಇಲ್ಲ, ಅದಕ್ಕೆ ಸ್ಥಾನ ಮಾನ ಮಹತ್ವನೇ ಇಲ್ಲ. ಅದನ್ನ ನಾವು ತುಂಬಾ ಅರ್ಜೆಂಟ್ ಅಂತ ಕೆಲವು ಸತಿ ಮಾಡ್ತಿರ್ತೀವಿ. ನೋಡಿ, ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಿರ್ತಾರೆ. ಯೋಚನೆ ಮಾಡಿ, ನಿಮ್ ಬದುಕಲ್ಲಿ ಆ ಥರದ್ದು ಏನೇನಿದಾವೆ ನೋಡಿ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಬರುತ್ತೆ, ನಾಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್. ನೋಡಿ, ಉದಾಹರಣೆಗೆ ನೋಡಿ, ವಿಡಿಯೋ ಗೇಮ್ಸ್ ಆಡ್ಕೊಂಡಿರ್ತೀರಿ, ನೋಡಿ ಈ ಪ್ರಜಲ್ಪದಲ್ಲಿ ತೊಡಗಿರ್ತೀರಿ, ತುಂಬಾ ಟೈಮ್ ವೇಸ್ಟ್ ಆಗೋದು ಇಲ್ಲೇನೆ. ನೋಡಿ, ಫೋರ್ತ್ ಅಂಡ್ ಥರ್ಡ್ ಕ್ವಾಡ್ರೆಂಟ್ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ನೋಡಿ, ಈಗ ನಾವು ಯಾಕೆ ಇದನ್ನ ಚರ್ಚೆ ಮಾಡ್ತೀವಿ ಅಂದ್ರೆ, ಸಂಡೇ ಕ್ಲಾಸ್ ಬರೋದ್ರ ಬಗ್ಗೆ, ಮಹತ್ವ ಹೇಳೋದ್ರ ಬಗ್ಗೆ ಇದನ್ನ ಚರ್ಚೆ ಮಾಡಿದ್ವಿ. ನಾವು ನಮ್ಮ ವಾರದ ಎಲ್ಲ ಚಟುವಟಿಕೆಗಳ ಹೆಂಗೆ ಪ್ಲಾನ್ ಮಾಡ್ಕೋಬೇಕು? ಈಗ ಫಸ್ಟ್ ಕ್ವಾಡ್ರೆಂಟ, ಸೆಕೆಂಡ್ ಕ್ವಾಡ್ರೆಂಟ, ಥರ್ಡ್, ಫೋರ್ತ್? ಮೊದಲೇ ಪ್ಲಾನ್ ಮಾಡಿರ್ಬೇಕು ಪ್ರಭುಜಿ. ನಾವು ಹೋಗ್ಲೇಬೇಕು ಅನ್ನೋದೊಂದು ಮೊದಲೇ ಪ್ಲಾನ್ ಮಾಡಿದ್ರೆ ಅವತ್ತು ಹೋಗೇ ಹೋಗ್ತೀವಿ ಪ್ರಭುಜಿ. ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್ ನೋಡಿ, ಎರಡನೇದು ಅಂದ್ರೆ, ಮೊದಲೇ ಪ್ರೀ ಪ್ಲಾನ್ ಎಲ್ಲ ಹೆಂಗೆ ಮಾಡಿ ಇಟ್ಕೊಂಡಿರ್ತೀವಿ ಅಂದ್ರೆ, ನೋಡಿ ಭಾನುವಾರಕ್ಕೆ 1 ಅವರ್ 1.5 ಅವರ್, ಹೆಚ್ಚು ಅಂದ್ರೆ 2 ಅವರ್ ಕೊಡೋಕ್ಕೆ ನಮ್ಮ ಇಡೀ ವಾರದ ಒಂದು ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿರ್ಬೇಕು. ಭಕ್ತರ ಸಂಘ ಬೇಕು, ಭಗವಂತನ ದರ್ಶನ ಆಗ್ಬೇಕು, ನೋಡಿ ಪ್ರಸಾದ ತಿನ್ಬೇಕು, ಪ್ರಸಾದ ತಿನ್ಲೇಬೇಕು. ಕೆಲವರು ಪ್ರಸಾದ ತಿಂದೆ ಓಡ್ ಬರ್ತಾರೆ ದೇವಸ್ಥಾನಕ್ಕೆ, ಅರ್ಜೆಂಟ್ ಮನೇಲಿ ತುಂಬಾ ಮುಖ್ಯ ಇದೆ ಅಂತ ಹೇಳಿ ಪ್ರಸಾದ ತಿಂದೆ ಓಡ್ ಬರ್ತಾರೆ. ತುಂಬಾ ಬೇಜಾರಾಗತ್ತೆ ನನಗೆ. ನೋಡಿ, ಯಾರಾದ್ರೂ ನೋಡಿ ಬೇಜಾರಾಗ್ಲೇಬೇಕು.
ನೋಡಿ ಇದನ್ನೇ ನಾನೀಗ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೇಳಿ ಹೇಳಿದ್ದು. ನೋಡಿ ಪ್ರಸಾದ ತಿಂದೆ ಓಡ್ ಬರ್ತಾರೆ, ನೋಡಿ ಇದು ಥರ್ಡ್ ಕ್ವಾಡ್ರೆಂಟ್ ಬರುತ್ತೆ. ಇತರ ಅನುಭವಗಳಾಗಿದೆಯಾ ನಿಮ್ ಬದುಕಲ್ಲೂ? ಓಡೋಗ್ತಾರೆ. ನೋಡಿ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಮಹತ್ವದ್ದು ಅಷ್ಟೊಂದಾಗಿ ಏನೂ ಇರೋದಿಲ್ಲ. ನೋಡ್ರಿ ಹಿಂಗಿರುತ್ತೆ. ನೋಡಿ ಹಂಗಾಗಿ ನಾವು ಪ್ಲಾನಿಂಗ್ ಮಾಡ್ಕೋಬೇಕು. ನೋಡಿ ದೇಹ, ಮನಸ್ಸು, ಮಾತುಗಳು ನೋಡಿ ಮೂಲಕ ಮಾಡುವ ನ್ಯಾಯ ಮತ್ತು ಅನ್ಯಾಯದ ಕರ್ಮಿಕ 5 ಅಂಶಗಳ ಕಾರಣ. ನೋಡಿ ಅದರಲ್ಲಿ ನೋಡಿ ವಿವಿಧ ಪ್ರಯತ್ನಗಳು ನಾವು ಹೆಂಗೆ ಯೋಜನೆ ಮಾಡ್ಕೋತೀವಿ, ನೋಡಿ ಹೆಂಗೆ ಯೋಜನೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ತುಂಬಾ ಅವಲಂಬಿತ ಆಗಿರುತ್ತೆ. ನೋಡಿ ಇದು ಬಹಳ ಮುಖ್ಯವಾದಂತ ವಿಷಯ. ನೋಡಿ ಹಂಗಾಗಿ ದಯವಿಟ್ಟು ಭಾನುವಾರದ ನೋಡಿ ಕಾರ್ಯಕ್ರಮವನ್ನು ತುಂಬಾ ಗಂಭೀರವಾಗಿ ತಗೊಳ್ಳಿ. ಎಲ್ಲ ಬಿಟ್ಟು ಬರೋ ತರ ವ್ಯವಸ್ಥೆ ಮಾಡ್ಕೊಳ್ಳಿ. ಹಂಗೆ ನೋಡಿ ಹಂಗೆ ಇವತ್ತಿನ ಶ್ಲೋಕ ನಾವು ಚರ್ಚೆ ಮಾಡ್ತಿದ್ದೀವಿ ದೇಹ, ಮನಸ್ಸು, ಮಾತುಗಳ ಬಗ್ಗೆ. ಕಾಯ, ವಾಚ, ಮನಸ ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ನಾವು ಯಾವ್ದ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಅಂದ್ರೆ, ಗುರುಗಳು ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಮ್ಮ ಮಾತುಗಳನ್ನ ಅವರ ಸೇವೆಯಲ್ಲಿ ತೊಡಗಿಸ್ಬೇಕು ಅಂದ್ರೆ ನಾವು ಹೆಂಗ್ ಬದುಕಿರ್ಬೇಕು? ಶುದ್ಧವಾಗಿ ಬದುಕ್ತಿರ್ಬೇಕು. ನೋಡಿ ಅಶುದ್ಧವಾಗಿ ನೋಡಿ ಹೆಂಗೆಂಗೋ ಬದುಕಿದ್ರೆ ನಮ್ಮ ದೇಹವನ್ನ, ಮನಸ್ಸನ್ನ, ಮಾತನ್ನ ಕೃಷ್ಣನ್ ಸೇವೆಯಲ್ಲಿ ತೊಡಗ್ಸಕ್ ಆಗೋದಿಲ್ಲ. ಬೇಕಾದ್ರೆ ನೋಡಿ ನೀವೇ ನೋಡಿ. ನಿಮ್ಮ ದೇಹ ಭಗವಂತನ ಸೇವೆಯಲ್ಲೇ ತೊಡಗ್ಬೇಕು ಅಂದ್ರೆ ಆ ದೇಹ ಒಂದು, ಆ ಮನಸ್ಸು, ಆ ಮಾತು ಪೂರ್ವ ತಯಾರಿ ಆಗ್ಬೇಕು. ನೋಡಿ ಅದು ಈಗ ಪ್ರಸ್ತುತ ಇಲ್ಲ ಅಂತ ಅನ್ಕೊಳ್ಳೋಣ, ಆದ್ರೆ ಮಾರ್ಗದರ್ಶನದಲ್ಲಿ, ಸತತ ಪ್ರಯತ್ನದಲ್ಲಿ ನೀವೇ ನೋಡಿ. ಪ್ರಾರಂಭ ನೀವು ಕೃಷ್ಣ ಪ್ರಜ್ಞೆ ಪ್ರಾರಂಭದಲ್ಲಿ ಬಂದಾಗ ಹೆಂಗಿದ್ರಿ, ಈಗ ಹೆಂಗೆಲ್ಲ ಬದಲಾವಣೆಗಳು ಆಗ್ತಿದಾವೆ ನೀವೇ ನೋಡಿ. ನೋಡಿ ಈಗ ನೀವೆಲ್ಲರೂ ನೋಡಿ ಕೃಷ್ಣನ್ ಬಗ್ಗೆ ಒಂದು 5 ನಿಮಿಷ 10 ನಿಮಿಷ ಯಾರಿಗಾದ್ರೂ ಹೇಳ್ರಿ ಅಂದ್ರೆ ಹೇಳಕ್ ಆಗತ್ತಾ? ಆಗ್ತಾ ಇಲ್ವಾ? ಒಂದು 5 ನಿಮಿಷ ಪ್ರಾರಂಭದಿಂದಲೇ ಬಂದಾಗ ಗೊತ್ತಿತ್ತ ನಿಮ್ಗೆ? ಪ್ರಾರಂಭ ಗೊತ್ತಿರ್ಲಿಲ್ಲ. ನೋಡಿ ಗೊತ್ತಿರ್ಲಿಲ್ಲ. ಕೆಲವರು ನನ್ಗೆ ಮಾತಾಜಿಸ್ ಕಂಪ್ಲೇಂಟ್ ಹೇಳ್ತಾರೆ. ನೋಡಿ ನಮ್ಮ ದೇವಸ್ಥಾನಕ್ಕೆ ಅವ್ರೇನೋ ಸೇವೆಗೆ ಅಂತ ಹೋಗಿರ್ತಾರೆ, ಕಂಠಿ ಮಾಲೆ ಹಾಕೊಂಡಿರೋದಿಲ್ಲ. ಸೇವೆಗಳಂತ ಹೋಗ್ತಾರೆ, ನೋಡಿ ಅಲ್ಲಿ ಸೇವೆಗಳು ಕೊಡದೆ ಸ್ವಲ್ಪ ನಿರಾಕರಿಸುವಂಥದ್ದು, ಅದರಿಂದ ಬೇಜಾರಾದಂಥದ್ದು ಉದಾಹರಣೆಗಳು ಇದಾವೆ. ಇದಾವೋ ಇಲ್ವೋ? ನಿಮ್ಗೆ ಅನುಭವ ಯಾರಿಗಾದ್ರೂ ಆಗಿದೆಯಾ ತರ? ಇದೇ ಪ್ರಭುಜಿ. ಹೌದು ಇದೆ ಪ್ರಭುಜಿ. ಕಂಠಿ ಮಾಲೆ ಹಾಕಿಲ್ಲ ಅಂತೇಳಿ ಸೇವೆ ನಿಮ್ಗೆ ಕೊಡಕ್ ಆಗಲ್ಲ ಅಂತ ಹೇಳಿರೋದಿದೆ. ಕಂಠಿ ಮಾಲೆ ಹಾಕೋದು ಅಂದ್ರೆ ಏನ್ ಅರ್ಥ? ಅಂದ್ರೆ ಪ್ರಭುಜಿ ನಾವು 4 ನಿಯಮಗಳು ಅನುಸರಿಸ್ಬೇಕು ಅಂತ ಪ್ರಭುಜಿ. ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ ಜಪ ಮಾಡ್ಬೇಕು, ತಿನ್ಬಾರ್ದು ಅಂತ. ನಾವು ಅನುಸರಿಸ್ತಾ ಇದ್ದೀವಿ. ಹಾ, ವೆರಿ ಗುಡ್ ಮಧು, ಪರ್ಫೆಕ್ಟ್. ನೋಡಿ ಕೆಲವು ಸೇವೆಗಳನ್ನೇ ನಿರಾಕರಿಸ್ಬಿಡ್ತಾರೆ. ನನಗೆ ಆ ಸೇವೆ ನಿರಾಕರಿಸಿದಾಗ ಕೆಲವರೆಲ್ಲ ಕಾಲ್ ಮಾಡಿ ಅಳ್ತಾ ಹೇಳಿರೋರು ಇದ್ದಾರೆ. ನಾನು ದೇವಸ್ಥಾನಕ್ಕೆ ಸೇವೆ ಅಂತ ಬಂದೆ, ನನಗೆ ಸೇವೆಗಳು ಕೊಡ್ಲಿಲ್ಲ. ಪಾಪ ಅವ್ರಿಗೆ ಅರ್ಥ ಆಗಿರೋದಿಲ್ಲ ಯಾಕೆ ಕೊಡ್ಲಿಲ್ಲ ಅಂತ. ಅಂದ್ರೆ ಅವರು ದೇವಸ್ಥಾನವನ್ನ ನಡೆಸುವಂತವ್ರು ಎಲ್ಲರಿಗೂ ಯಾರ್ಯಾರಿಗೂ ಏನೇನೋ ಸೇವೆ ಕೊಡಕ್ ಆಗೋದಿಲ್ಲ. ಅವ್ರಿಗೂ ನಮ್ಮ ಬಗ್ಗೆ ಗೊತ್ತಿರ್ಬೇಕು. ನೋಡಿ ನಾವು ಕೂಡ ನೋಡಿ ಕೆಲವು ಸತಿ ನೋಡಿ ಉದಾಹರಣೆಗೆ ಕಂಠಿ ಮೇಲೆ ಹಾಕೊಳ್ಳೋದು, ಹಾಕೊಳ್ಳದೆ ಇರೋದು. ನೋಡಿ ಹಾಕೊಳ್ಳೋದು ಅಷ್ಟೇ, ಸುಮ್ಮನೆ ಹಾಕೊಂಡು ಪ್ರದರ್ಶನ ಮಾಡೋದಂತಲ್ಲ. ಅವರು ಕೆಲವು ಸತಿ ನೀವು ಅಡಿಗೆ ಮನೆ ಒಳಗಡೆ ಹೋಗಿ ಸೇವೆ ಮಾಡಕ್ ಪ್ರಯತ್ನ ಪಟ್ಟಾಗ, ಹೂ ಮಾಲೆಯನ್ನ ಕಟ್ಟಕ್ ಪ್ರಯತ್ನ ಮಾಡಿದಾಗ, ಉದಾಹರಣೆಗೆ ನಾನ್ ವೆಜ್ ತಿನ್ಕೊಂಡು ಬಂದು ಭಗವಂತನ ಕುತ್ತಿಗೆಗೆ ಹೂ ಮಾಲೆ ಕಟ್ತೀವಿ ಅಂದ್ರೆ ಅದಕ್ಕೆ ದೇವಸ್ಥಾನದವರು ಅನುಮತಿ ಕೊಡ್ತಾರ, ನಿರಾಕರಣೆ ಮಾಡ್ತಾರ? ಏನ್ ಮಾಡ್ಬೇಕು ಹೇಳಿ ನೀವು? ಅದು ನಮ್ಗೇನೆ ಗೊತ್ತಿರ್ಬೇಕು. ನೋಡಿ ಅದನ್ನೇ ಅವರು ನೋಡಕ್ ಹೋಗ್ತಾರೆ ಪಾಪ. ನೋಡಿ ದೇವಸ್ಥಾನದಲ್ಲಿ ಅಂದ್ರೆ ಕೆಲವು ಸತಿ ಕಠಿಣವಾಗಿರ್ಬೇಕಾಗತ್ತೆ, ತುಂಬಾ ಕಠಿಣವಾಗಿರ್ಬೇಕಾಗತ್ತೆ. ಯಾಕಂತಂದ್ರೆ ಭಗವಂತನ ಶ್ರೀ ವಿಗ್ರಹಗಳು ನೋಡಿ ಅವುಗಳ ಬಗ್ಗೆ ಅವರಿಗೆ ಅಷ್ಟು ಪ್ರೀತಿ ಇರುತ್ತೆ. ಅದಕ್ಕೆ ಹಂಗಾಗಿ ಯಾವ್ದಾದ್ರು ಬರೀ ವಿಗ್ರಹಗಳಾಗಿರಲ್ಲ, ಸ್ವತಃ ಭಗವಂತನ ಅಲ್ಲಿ ನೆಲೆಸಿರ್ತಾನೆ. ಆದ್ರಿಂದ ಅಪರಾಧಗಳಾಗ್ಬಾರ್ದು ಅಂತ ರೀತಿ ಮಾಡು. ಭಗವಂತನಿಗೆ ಶ್ರೀ ವಿಗ್ರಹ ಅಪರಾಧಗಳಾಗಬಾರ್ದು ಅಂತೇಳಿ
ಕೆಲವು ಸತಿ ನಮ್ಗೆ ನೋಡಿ ಕೆಲವರು ನಿರಾಕರಣೆ ಮಾಡ್ತಾರೆ. ಅವಾಗ ನಾವೇನ್ ಮಾಡ್ಬೇಕು, ಕೆಲವು ಸತಿ ನಾವು ಸೇವೆಗೆ ಅಂತ ಹೋದ್ರೆ ಸೇವೆ ಕೊಡೋದಿಲ್ಲ. ನೋಡಿ ನಮ್ಮ ಗುಂಪಲ್ಲಿ ನಾವು ಗದಾಧರ ಚಕ್ರದಲ್ಲಿ ನೋಡಿ ಯಾರಾದ್ರೂ ಭಕ್ತಿ ಸೇವೆಗಳು ಸರಿಯಾಗಿ ಮಾಡದೇ ಇದ್ರೆ ನೋಡಿ ಅವರು ಗುಂಪಲ್ಲಿ ಇಲ್ಲದೆ ಇದ್ರೆ ಅವ್ರಿಗೆ ಸೇವೆಗಳು ಕೊಡೋದಿಲ್ಲ. ಪ್ರಭುಜಿಯವರು ನಮ್ಮ ಹಿರಿಯರು ಕೊಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ನೀವು ಸೇವೆಗಳಿಗೆ ಬರ್ಬೇಕು ಫಸ್ಟ್, ಆಮೇಲೆ ನಿಮ್ಗೆ ನೋಡಿ ಮೊದಲು ನಮ್ಮ ಗುಂಪಿಗೆ ಬರ್ಬೇಕು. ಗ್ರೂಪಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಜಾಯಿನ್ ಆಗ್ಬೇಕು. ನಮ್ಮ ಗ್ರೂಪ್ ಆಕ್ಟಿವಿಟೀಸ್ ಅಲ್ಲಿ ಜಾಯಿನ್ ಆದ್ರೇನೆ ನಿಮ್ಗೆ ಸೇವೆಗಳು ಕೊಡೋದು, ಇಲ್ಲಿದ್ರೆ ಕೊಡಲ್ಲ ನಾವು ಅಂತಾರೆ. ನೋಡಿ ಸೇವೆಗಳು ಕೊಡಲ್ಲ ಅಂತಂದ್ರೆ ಅದು ದೊಡ್ಡ ಕಳವಳಕಾರಿ, ನಮ್ಗೆ ಅದು ಕಷ್ಟ ಅನಿಸ್ಬೇಕು. ನೋಡಿ ಈಗ ನಮ್ಮ ದೇವಸ್ಥಾನದಲ್ಲಿ ಏನಾಗುತ್ತೆ, ಯಾರಾದ್ರೂ ನೋಡಿ ಸನ್ಯಾಸಿಗಳು, ಹಿರಿಯ ಭಕ್ತರು ನೋಡಿ ನಮ್ಮ ಶ್ರೀ ವಿಗ್ರಹ ಮಂದಿರದ ಉತ್ಸವಗಳು ಈ ತರದ್ದೆಲ್ಲ ಸೇವೆಗಳನ್ನ ಆ ಸರ್ಕಲ್ಗಳಿಗೆ ಹಂಚ್ತಾರೆ. ನೀವ್ ನಿಮ್ ಗ್ರೂಪ್ ಅಂತೇಳಿ ಹಂಚ್ತಾರೆ. ಒಬ್ಬ ವೈಯಕ್ತಿಕವಾಗಿ ಬಂದು ಸೇವೆ ಕೊಡಿ ಅಂದ್ರೆ ಅಲ್ಲಿ ಸೇವೆ ಕೊಡೋದಿಲ್ಲ, ಅದು ಸೇವೆ ಇರೋದಿಲ್ಲ. ಗ್ರೂಪ್ ಅಲ್ಲಿ ಕೊಡ್ತಿದ್ದಾರೆ. ಈಗ ಒಂದು ಕುಕಿಂಗ್ ಸರ್ವಿಸ್ ನೋಡಿ ಈ ತರದ್ದು ನೋಡಿ ಈ ತರದ್ದೆಲ್ಲ ಆಗತ್ತೆ. ನೋಡಿ ನಮ್ಮ ರಾಮ್ ಕಮಲೇಶ್ ಪ್ರಭುಜಿಯವರು ಹೊಸದಾಗಿ ಬಂದಾಗ ನಮ್ಮ ಗ್ರೂಪಿಗೆ ಬಂದಾಗ ಕಿಚನ್ ಒಳಗಡೆ ಬಂದಿದ್ದಾರೆ. ಪ್ರಭುಜಿಯವರು ಪರಿಚಯ ಇಲ್ಲ. ನಮ್ಮ ಅಡುಗೆ ಭಟ್ರು, ಮುಖ್ಯ ಭಟ್ರು ಯಾರಿದ್ದಾರೆ ಬಾಲಾಜಿ ಮಾಧವ್ ಪ್ರಭುಜಿಯವರು ಡೌಟ್, ಯಾರು ಇವರು, ಯಾಕೆ ಬಂದ್ರು ಇವರು ಯಾಕೆ ಅಂತ ಹೇಳಿ ನೋಡಿ ಸದಾನಂದ ಕೇಶ್ ಪ್ರಭು ಅವ್ರ ಹತ್ರ ಕೇಳಿದ್ರು, ಇವ್ರು ಯಾರು, ಇವರು ಯಾಕೆ ಬಂದ್ರು, ಇವ್ರಿಗೆ ಕೊಡ್ಬೋದಾ, ಅಡುಗೆ ಮಾಡಕ್ ಕೊಡ್ಬೋದಾ ಅಂತೇಳಿ. ಗೊತ್ತಿಲ್ಲ ಅವ್ರಿಗೆ ಪಾಪ, ಇವ್ರು ಯಾರು ಗೊತ್ತಿಲ್ಲ ನೋಡಿ. ಆಮೇಲೆ ಅವರು ಹೇಳಿದ್ರು, ಇವ್ರು ಇಂತಿಂತವ್ರು ಇಂತಿಂತವ್ರು ಅಂತ ಹೇಳಿದಾಗ ಅವು ಹೌದಾ, ಸರಿ ಸರಿ ಅಂತೇಳಿ ಅವ್ರ ಜೊತೆ ಸೇರಿಸ್ಕೊಂಡ್ರು. ನೋಡಿ ಈ ತರದ್ದು ಒಬ್ಬರಿಗೆ ಒಂದು ಸೇವೆ ಕೊಡ್ಬೇಕು ಅಂದ್ರೆ ಅವರ ಹಿನ್ನೆಲೆ ಮುನ್ನೆಲೆಯನ್ನ ನೋಡ್ತಾರೆ. ಬಂದವರೆಲ್ಲ ಹಂಗೆ ಫ್ರೀ ವಾಕ್ ಇನ್ ಬನ್ನಿ, ನಿಮ್ಗೆ ಏನ್ ಬೇಕೋ ಸೇವೆಗಳು ತಗೊಳ್ಳಿ ಹಂಗೆ ಹೇಳಲ್ಲದಿಲ್ಲ. ಹಂಗೂ ಹೇಳ್ತಾರೆ ಆದ್ರೆ ಮಾಡುವಂತ ಸೇವೆಗಳೆಲ್ಲ ಅಂತವುಗಳನ್ನು ತೊಡಗಿಸ್ತಾರೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ನೋಡಿ ಎಲ್ಲಾದ್ರೂ ಒಂದು ಸೇವೆಯಲ್ಲಿ ತೊಡಗಿಸ್ಬೇಕು ಅಂತ ಹೇಳ್ತಾರೆ, ಆದ್ರೆ ಯಾವ್ಯಾವ ಸೇವೆಯನ್ನ ಯಾರ್ಯಾರು ಮಾಡಬಹುದು ಮಾಡಬಾರದು ಅನ್ನುವಂಥದ್ದು ಕೂಡ ಸ್ವಲ್ಪ ವ್ಯತ್ಯಾಸ, ಭೇದ ಆಗತ್ತೆ. ಭೇದ ತತ್ವ ಇದು. ನಾನು ಹೇಳೋದ್ರಲ್ಲಿ ಯಾರಿಗಾದ್ರೂ ಬೇಜಾರಾಗ್ತಿದ್ಯಾ? ಏನ್ ಇವರೆಲ್ಲ ಇಸ್ಕಾನವರು ಎಲ್ಲ ಒಂದೇ, ಸಮಾನತೆ ಅಂತಾರೆ, ನೋಡಿದ್ರೆ ಇವರೆಲ್ಲ ಏನೇನೋ ನೋಡಿ ಭೇದಗಳನ್ನು ಹೇಳ್ತಿದ್ದಾರೆ ಅನಿಸ್ತಿದೆ ಯಾರಿಗಾದ್ರೂ? ಇಲ್ಲ ಪ್ರಭು. ನೋಡಿ ಎಲ್ಲರಿಗೂ ಒಂದು ಸೇವೆ ಇದೆ ದೇವಸ್ಥಾನದಲ್ಲಿ. ನಮ್ಮ ನೋಡಿ ಈ ಸಮಾಜನೇ ನೋಡಿದ್ರೆ ನೋಡಿ ವರ್ಣ ಮತ್ತು ಆಶ್ರಮಗಳನ್ನ ಕೃಷ್ಣನೇ ನಾನೇ ವಿಭಾಗ ಮಾಡಿದ್ದು. ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಹೇಳ್ತಾರೆ. ನೋಡಿ ಅಂತ ವರ್ಣದವರಿಗೆ ಇಂತಿಂತ ಸೇವೆಗಳು ಅಂತ, ಒಟ್ಟು ಸಮಾಜನೇ ವಿಷ್ಣು ದೇಹ ಅಂತ ನೋಡಿ. ಅಲ್ಲಿ ಎಲ್ಲರೂ ಬೇಕು, ಎಲ್ಲರಿಗೂ ಸೇವೆ ಇದೆ. ಎಲ್ಲರನ್ನೂ ಸೇವೆಯಲ್ಲಿ ನೋಡಿ ಒಬ್ಬ ರಾಜನ ರೀತಿ ರಜೋಗುಣದಲ್ಲಿ ನೋಡಿ ಕ್ಷತ್ರಿಯ ರೀತಿಯಲ್ಲಿ ಇರ್ತಾನೆ, ಅವನು ಕೂಡ ಸೇವೆಯಲ್ಲಿ ತೊಡಗಿಸೋದು ನೋಡಿ. ಅವನು ಕೂಡ ಆ ಗುಣದ ಪ್ರಕಾರ ಸೇವೆಯಲ್ಲಿ ತೊಡಗಿಸೋದು ನೋಡಿ. ಒಬ್ಬ ಮಿಶ್ರ ಆಗಿರ್ತಾನೆ, ಸತ್ವ ರಜ ಮಿಶ್ರಿತ ಇರ್ತಾನೆ ನೋಡಿ. ಆತ ಸಾಮಾನ್ಯವಾಗಿ ವೈಶ್ಯ ಆಗಿರ್ತಾನೆ. ಆತ ಏನ್ ಮಾಡ್ತಾನೆ ಅಂದ್ರೆ ಕೃಷಿ, ಗೋರಕ್ಷಾ, ವಾಣಿಜ್ಯ ಮಾಡ್ತಾನೆ ನೋಡಿ. ಅಲ್ಲಿ ನೋಡಿ ಈಗ ಒಂದು ವ್ಯಾಪಾರ ಮಾಡ್ಬೇಕಂದ್ರೆ ಸುಳ್ಳು ಹೇಳ್ಬೇಕಾಗತ್ತೋ ಹೇಳಲೇಬೇಕಾಗಿಲ್ವೋ? ಹೇಳ್ಬೇಕಾಗತ್ತೆ ಕೆಲವು ಸತಿ ನೋಡಿ. ಆತನ ಸರಕು ನೋಡಿ ಅದನ್ನು ಉನ್ನತ ಒಂದು ಬೆಲೆಯಲ್ಲಿ ಮಾರಾಟ ಆಗ್ಬೇಕು ಅಂದ್ರೆ ನೋಡಿ ಅವನು ಮಾತಾಡ್ಬೇಕು ನೋಡಿ. ಮಾತನ್ನ ಹಂಗೆ ತೊಡಗ್ತಿರ್ತಾನೋ ನೋಡಿ. ಅದಕ್ಕಾಗಿ ನೋಡಿ ಈ ತರದೆಲ್ಲವು ಈ ಒಂದು ಕಾರಣಕ್ಕೆ ಏನಾಗ್ಬಿಟ್ಟಿತ್ತು ಅಂದ್ರೆ ವ್ಯಾಪಾರಿಗಳೆಲ್ಲ ಮೋಸಗಾರರು ಅನ್ನೋ ತರ ಆಗ್ಬಿಟ್ಟಿತ್ತು ಒಂದು ಹಂತದಲ್ಲಿ ನೋಡಿ. ಬ್ರಾಹ್ಮಣರೆಲ್ಲ ತುಂಬಾ ಶ್ರೇಷ್ಠರು, ಈ ತರ ವ್ಯತ್ಯಾಸ ಬಂತು. ಏನಾಯ್ತು ಅಂತ ಒಂದು ವ್ಯತ್ಯಾಸ ಬಂದಾಗ ಈ ತರದಾದವರು, ಈ ವ್ಯಾಪಾರಗಾರೆಲ್ಲರೂ ಜೈನ ಧರ್ಮಕ್ಕೆ ಸೇರಕ್ ಶುರು ಮಾಡಿ. ಅದಕ್ಕೆ ನೀವು ನೋಡಿದ್ದೀರಾ, ಶೇಟುಗಳು ಜೈನರು ಜಾಸ್ತಿ ಇರ್ತಾರೆ, ನೋಡಿದ್ದೀರಾ? ಹೌದು ಪ್ರಭು. ವ್ಯಾಪಾರಿ ನೋಡಿ, ಅಲ್ಲಿ ಇತಿಹಾಸ ಓದಿದ್ರೆ ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಒಂದು ಹಂತದಲ್ಲಿ ನೋಡಿ ತುಂಬಾ ಭೇದ ಮಾಡಕ್ ಶುರು ಮಾಡ್ಬಿಟ್ಟು
ನೀವೆಲ್ಲರೂ ಸುಳ್ಳು ಹೇಳಿ ಬದುಕುವಂತವ್ರು, ನೀವೆಲ್ಲ ವ್ಯಾಪಾರಗಾರರು, ನೀವೆಲ್ಲರೂ ಅಶುದ್ಧರು ಅಂತ ಹೇಳಕ್ ಶುರು ಮಾಡ್ಬಿಟ್ರು. ನೋಡಿ, ಹಂಗೆ ಹೇಳಕ್ ಶುರು ಮಾಡ್ಬಿಟ್ರು. ಅವ್ರೇನ್ ಮಾಡಿದ್ರು, ಧರ್ಮನೇ ಬಿಟ್ಟು ಹೋಗಕ್ ಶುರು ಮಾಡ್ಬಿಟ್ರು. ಸನಾತನ ಹಿಂದೂ ಧರ್ಮ ಬಿಟ್ಟು ಜೈನ ಧರ್ಮಕ್ಕೆ ಸೇರ್ಕೊಳಕ್ ಶುರು ಮಾಡಿದ್ರು. ನೋಡಿ, ಅಲ್ಲಿ ಹಿಂಗೆ ಹೇಳ್ತಿರ್ಲಿಲ್ಲ. ನೋಡಿ, ಹಂಗೆ ಜನಗಳು ನೋಡಿ ಕೆಲವೊಂದು ವಿಷಯಗಳ ಕಾರಣವಾಗಿ ಧರ್ಮನೇ ಬಿಟ್ಟು ಹೋಗೋದು. ನೋಡಿ, ಇದು ಈ ವರ್ಣಾಶ್ರಮದಲ್ಲಿ ನೋಡಿ ಶೂದ್ರರು ಅಂತಂದ್ರೆ ನೋಡಿ ಕಷ್ಟಪಟ್ಟು ದುಡಿಯುವಂತ ವರ್ಗ. ನೋಡಿ, ಈ ಸನಾತನ ಧರ್ಮದಲ್ಲಿ ಬಹಳ ತುಚ್ಛವಾಗಿ, ತಿರಸ್ಕಾರವಾಗಿ ಅಸ್ಪೃಶ್ಯರು ಅಂತ ಹೇಳಿ ನೋಡಿ ಹಿಂಗೆ ಮಾತಾಡಕ್ ಶುರು ಮಾಡಿದ್ರು ಪಾಪ. ನೋಡಿ, ಅವರು ನೋಡಿ ಬೇಜಾರು ನೊಂದ್ಕೊಂಡು ಇವತ್ತು ಬೇರೆ ಇತರ ಧರ್ಮಗಳಿಗೆ ಹೋಗಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇದು ತೀರಾ ದುರದೃಷ್ಟಕರ. ನೋಡಿ, ಬುದ್ಧಿವಂತವರು ಆದವ್ರು ಏನ್ ಮಾಡ್ಬೇಕಿತ್ತು ಅಂದ್ರೆ ನೋಡಿ, ಸಮಾನರನ್ನ ಸಮಾನವಾಗಿ ನೋಡೋದು, ಭಿನ್ನರನ್ನ ಭಿನ್ನತೆಯಲ್ಲೂ ಕೂಡ ನೋಡುವಂಥದ್ದು ಒಂದು ಬಹಳ ಮುಖ್ಯವಾದಂತ ಅಂಶ, ತತ್ವ. ನೋಡಿ, ಭಗವಂತನ ಸೇವೆಗೆ ಭಗವಂತನ ಮಕ್ಕಳೇ ಎಲ್ಲರೂ. ನೋಡಿ, ಅದು ಹೇಳ್ತೀರಿ ಇದು ಹೇಳ್ತೀರಾ ಅಂತ ನಿಮ್ಗೆ ಅನ್ಸ್ಬಹುದು. ನೋಡಿ, ಯಾವುದೋ ಒಂದು ಹಂತದಲ್ಲಿ ಇರ್ತೀವಿ. ಒಟ್ಟಾರೆ ಎಲ್ಲಾ ಸಮಾಜದಲ್ಲಿ ಎಲ್ಲರೂ ಬೇರೆ ಬೇರೆ ವೃತ್ತಿ ಬದುಕುಗಳು ಮಾಡ್ತಿರೋರು ಎಲ್ಲರೂ ಭಗವಂತನ ಸೇವೆಯಲ್ಲೇ ಮಾಡ್ತಿರೋದು. ನೋಡಿ, ಈಗ ಈ ಬೆಂಗಳೂರು ಕಾರ್ಪೊರೇಷನ್ ಅವರು ಪಾಪ ಕಸ ಗುಡಿಸ್ತಿರ್ತಾರೆ ನೋಡಿ, ಬೆಳಗ್ಗೆನೆ ನೋಡಿರ್ತೀರಾ, ರೋಡ್ ಕಸ ಗುಡಿಸ್ತಾ ಇರ್ತಾರೆ. ಅವರೆಲ್ಲ ಕಸ ಗುಡಿಸ್ತಾ ಇದ್ರೆ ನೋಡ ಹೆಂಗೆ ಸೃಷ್ಟಿಯಾಗಿರುತ್ತೆ ನೋಡಿ, ಆಗೋದಿಲ್ಲ. ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ನೋಡಿ, ನಮ್ಮ ದೇವಸ್ಥಾನದಲ್ಲೂ ಕೂಡ ಬೇರೆ ಬೇರೆ ಸೇವೆಗಳು ಮಾಡೋರು ಇರ್ತಾರೆ ನೋಡಿ. ಕಸ ಗುಡ್ಸೋ ಸೇವೆ ಮಾಡೋರು ಇರ್ತಾರೆ, ಪೂಜಾರಿ ಸೇವೆ ಮಾಡೋರು ಇರ್ತಾರೆ, ಅಡುಗೆ ಮಾಡೋರು ಸೇವೆ ಮಾಡೋರು ಇರ್ತಾರೆ ನೋಡಿ, ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಮಾಡೋರು ಕೂಡ ಇರ್ತಾರೆ ನೋಡಿ, ಈ ಬುಕ್ ಸ್ಟಾಲ್ ಅಲ್ಲಿ, ಗಿಫ್ಟ್ ಶಾಪ್ ಅಲ್ಲಿ ಸೇಲ್ ಮಾಡೋರೆಲ್ಲ ಇರ್ತಾರೆ ನೋಡಿ. ಸಮಾನವಾಗೂ ಕಾಣ್ಬೇಕು, ವ್ಯತ್ಯಾಸವಾಗೂ ಕಾಣ್ಬೇಕು. ಈಗ ನೋಡಿ, ಕಸ ಗುಡಿಸ್ತಾ ಇರ್ತಾರೆ, ಬಂದು ಪೂಜಾರಿ ಇಲ್ಲ ಇವತ್ತು, ಹಂಗೆ ತಕ್ಷಣ ಬಂದು ಪೂಜಾರಿ ಸರ್ವಿಸ್ ಮಾಡಿ ಅಂತ ಹೇಳ್ಬೋದು ಅವ್ರಿಗೆ? ಇಲ್ಲ ಪ್ರಭುಜಿ, ಅದನ್ನ ಹೇಳಕ್ಕಾಗಲ್ಲ ಪ್ರಭುಜಿ. ಹೇಳಕ್ಕಾಗಲ್ಲ. ಯಾಕಂದ್ರೆ ನೋಡಿ, ಅದಕ್ಕೆ ವಿಗ್ರಹ ಅಪರಾಧಗಳ ಏನು, ಹೆಂಗ್ ಮಾಡ್ಬೇಕು, ಹೆಂಗ್ ಮಾಡ್ಬಾರ್ದು ಅನ್ನೋದು ಸರಿಯಾಗಿ ಗೊತ್ತಿರ್ಬೇಕು ಅಂತೇಳಿ ಕಸ ಗುಡ್ಸೋರೆಲ್ಲ ಕೀಳು ಅಂತ ಹೇಳಕ್ಕಾಗತ್ತ? ಇಲ್ಲ ಪ್ರಭುಜಿ, ಅವ್ರವ್ರಿಗೆ ಇದು ಇದ್ದೇ ಇರುತ್ತೆ ಪ್ರಭುಜಿ. ನೋಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ, ಭಗವಂತ ಜನಾರ್ದನ ನೋಡಿ, ಕೃಷ್ಣ ನೋಡಿ ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತಾರೆ. ನಾವು ಈ ಪೂಜಾರಿ ಸೇವೆ ಮಾಡೋರೇ ಶ್ರೇಷ್ಠ, ಕಸ ಗುಡ್ಸೋರೆಲ್ಲ ಕನಿಷ್ಠ ಅಂತ ಹೇಳಕ್ಕಾಗಲ್ಲ. ಯಾರ ಆ ಒಂದು ಹೃದಯದಲ್ಲಿ, ಭಾವದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಭಕ್ತಿ ಇರುತ್ತೆ ಹೇಳಕ್ಕಾಗಲ್ಲ. ನೋಡಿ, ನಾನು ಪೂಜಾರಿ ಸೇವೆ ಮಾಡ್ತಿದ್ದೀನಿ, ನಾನು ಶ್ರೇಷ್ಠ, ಬೇರೆಯವರು ಕಸ ಗುಡಿಸ್ತಿದ್ದಾರೆ, ಇವ್ರು ನಿಕೃಷ್ಟ ಅಂತ ಹೇಳ್ಬೋದಾ? ಹೇಳಕ್ಕಾಗಲ್ಲ. ನೋಡಿ, ನನ್ನ ದೇಹ ಕೃಷ್ಣನ್ ಸೇವೆಗೆ ತೊಡಗಿಸ್ಕೊಳ್ಳೋದು ಅನ್ನೋದು ಅಷ್ಟೇನೆ. ಅದನ್ನೇ ಮನುಷ್ಯನ ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಅಂತ ಹೇಳೋದು. ನೋಡಿ, ಕಾಣುವವರು, ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದು ಒಂದು ಶ್ಲೋಕದಲ್ಲಿ ನೋಡಿ, ಪಂಡಿತ ಸಮದರ್ಶಿನ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣಿ ಗವಿಹಸ್ತಿನಿ ನೀಚ ಪಂಡಿತ ಸಮದರ್ಶಿನ. ಪಂಡಿತ ಸಮದರ್ಶಿಯಾಗಿರ್ಬೇಕು. ಆದ್ರೆ ಅವನಿಗೂ ಗೊತ್ತಿರ್ಬೇಕು. ಈಗ ಟೆಂಪಲ್ ಮ್ಯಾನೇಜ್ಮೆಂಟ್ ಮಾಡೋರು ಕೆಲವು ಸತಿ ಈ ತರ ಹೇಳ್ಬಹುದು, ಆದ್ರೆ ಹೇಳೋರ್ ಭಾವ ಬಹಳ ಮುಖ್ಯವಾಗಿರ್ಬೇಕು. ಈಗ ನಾಳೆ ನೋಡಿ, ನೀವೇ ಟೆಂಪಲ್ ಮ್ಯಾನೇಜ್ಮೆಂಟ್ ಕಮಾಂಡರ್ ಆಗ್ಬೋದು, ಪ್ರೆಸಿಡೆಂಟ್ ಆಗ್ಬೋದು ನೋಡಿ, ಸೆಕ್ರೆಟರಿ ಆಗ್ಬೋದು. ಯಾರನ್ನ ಯಾವ ಸೇವೆಯಲ್ಲಿ ಹೆಂಗೆ ತೊಡಗಿಸ್ಬೇಕು ಅಂತೇಳಿ ಅವ್ರಿಗೂ ಗೊತ್ತಿರ್ಬೇಕು. ಮತ್ತೆ ಯಾರಿಗೆ ಹೆಂಗೆ ಮಾತಾಡ್ಬೇಕು ನೋಡಿ, ಮಾತು ಬಹಳ ಮುಖ್ಯ. ಕೆಲವರಿಗೆ ಕಠಿಣವಾಗಿ ಹೇಳ್ಬಿಡೋದು, ಈ ತರ ಎಲ್ಲ ಮಾಡಬಾರ್ದು. ಅವ್ರಿಗೆ ಅರ್ಥ ಆಗೋ ತರ ಅರ್ಥೈಸಿ ತಿಳಿಸಿ ಹೇಳಿದ್ರೆ ಒಪ್ಕೊಳ್ಳೋದು, ನಾವು ಕೂಡ ಅದನ್ನ ತಿಳ್ಕೊಳ್ಳೋದು, ಒಪ್ಕೊಳ್ಳೋ ತರದ್ ಇರ್ಬೇಕು. ಈಗ ನಾನು ನೋಡಿ, ಅದಕ್ಕೆ ಹೇಳೋದು ಬ್ರಾಹ್ಮಣ ದೀಕ್ಷೆ ಅನ್ನೋದು ಮುಖ್ಯ. ಶ್ರೀ ವಿಗ್ರಹ ಆರಾಧನೆ ಮಾಡ್ಬೇಕಾ, ಭಗವಂತನ ರಾಜಭೋಗ ತಯಾರಿ ಮಾಡ್ಬೇಕಾ, ಬ್ರಾಹ್ಮಣ ದೀಕ್ಷೆ ಆಗಿರ್ಬೇಕು ನೋಡಿ. ಇಲ್ಲದೆ ಇದ್ರೆ ಗುರುಗಳು ಏನು ಶ್ರೀ ವಿಗ್ರಹ ಆರಾಧನ ನಿತ್ಯ ನಾನಾ ಶೃಂಗಾರ ತನ್ಮಂದಿರ ಮಾರ್ಜನಾದವು, ಈ ಸೇವೆಗಳಲ್ಲಿ ನಾವು ಹೋಗಿ ಸೇವೆ ಮಾಡಕ್ಕೆ ಆಗೋದಿಲ್ಲ.
ನೋಡಿ, ಗುರುಗಳಿಗೆ ಏನಾದ್ರೂ ನಾವು ಅತಿ ಹೆಚ್ಚು ಸೇವೆ ಮಾಡ್ಬೋದು ಅಂದ್ರೆ ನೋಡಿ ಈ ತರದ್ರಲ್ಲಿ ನಾವು ಹೆಲ್ಪ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ನಮ್ಮ ದೇಹ, ಮನಸ್ಸು, ಮಾತು. ನೋಡಿ ಆ ಗಾಯತ್ರಿ ಮಂತ್ರ ಜಪಿಸ್ತಿರ್ತಾರಲ್ವಾ, ಗಾಯತ್ರಿ ಮಂತ್ರ ದಿನಕ್ಕೆ ತ್ರಿಸಂಧ್ಯಾ 3 ಕಾಲಗಳಲ್ಲಿ ನೋಡಿ, ಅವರು ಸಂಧ್ಯಾ ಕಾಲಗಳಲ್ಲಿ ಅವರು ಗಾಯತ್ರಿ ಮಂತ್ರ ಜಪಿಸ್ತಾರೆ. 3 ಸಮಯದಲ್ಲಿ ಸ್ನಾನ ಮಾಡ್ಬೇಕು ಅವರು. ನೋಡಿ 3 ಸಮಯದಲ್ಲಿ ಅವ್ರು ಗಾಯತ್ರಿ ಮಂತ್ರ ಜಪಿಸ್ಬೇಕು. ಅವಾಗ ಏನಾಗತ್ತೆ, ಅವ್ರ ದೇಹ, ಮನಸ್ಸು, ಮಾತು ಎಲ್ಲ ಏನಾಗತ್ತೆ, ಶುದ್ಧಿ ಆಗತ್ತೆ. ನೋಡಿ ಅದನ್ನೇ ನೋಡಿ ಈ ತ್ರಿಕರಣ ಶುದ್ಧಿ ಅಂತ ಹೇಳೋದು. ನೋಡಿ ತ್ರಿಕರಣ ಶುದ್ಧಿ ನೋಡಿ ಅಂಥದ್ರ ಹಂಗಾದ್ಮೇಲೆ ಅವರು ಸೇವೆಗಳು ಮಾಡೋದು. ಅವ್ರಿಗೆ ಗೊತ್ತಾಗುತ್ತೆ ನ್ಯಾಯವಾದದ್ದು ಯಾವುದು, ಅನ್ಯಾಯವಾದದ್ದು ಯಾವುದು, ನ್ಯಾಯವಾದ ಕರ್ಮ. ನೋಡಿ ಅವರು ನ್ಯಾಯವಾದ ಕರ್ಮದ ಕಡೆ ನಡ್ಕೊಳಕ್ ಶುರು ಮಾಡ್ತಾರೆ. ಇಲ್ವೋ ನೋಡಿ, ನೋಡಿ ನಾನು ಹೇಳೋದು ಯಾರಿಗೆ ಹೆಂಗೆ ಎಷ್ಟು ಅರ್ಥ ಆಗ್ತಿದೆಯೋ ಕನ್ಫ್ಯೂಸ್ ಆಗ್ತಿದೆಯೋ ಗೊತ್ತಿಲ್ಲ. ನಮ್ಮ ಗೌಡಿಯ ಪರಂಪರೆಯಲ್ಲಿ ನೋಡಿ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತಾಮೃತ ಓದಿದ್ರೆ ಅವರು ಈ ಸನ್ಯಾಸಿ, ಈ ವರ್ಣಾಶ್ರಮ ಇದಕ್ಕೆಲ್ಲ ಮಹತ್ವನೇ ಕೊಡೋದಿಲ್ಲ. ನೋಡಿ ಅವ್ರೇನ್ ಹೇಳ್ತಾರೆ, ಕಿಬನ್ಯಾಸಿ, ಕಿಬ ಶೂದ್ರ, ನೋಡಿ ಹಿಂಗ್ ಹೇಳ್ಬಿಡ್ತಾರೆ. ಯಾರಿಗೆ ಗುರು ತತ್ವ ಗೊತ್ತಿರುತ್ತೋ ಅವರೇ ಗುರು ಅಂತ ಹೇಳಿ. ಅಂದ್ರೆ ಕೃಷ್ಣನ್ ತತ್ವ ಗೊತ್ತಿರುತ್ತೋ, ಯಾರಾದ್ರೂ ಈ ಶ್ಲೋಕ ಹುಡುಕಿ ಹೇಳ್ತೀರಾ? ನೋಡಿ ಕಿಬನ್, ನೋಡಿ ಸನ್ಯಾಸಿ, ನೋಡಿ ಕಿಬ ವಿಪ್ರ. ನೋಡಿ ನೋಡಿ ಯಾರು ಗುರು ತತ್ವ ಗೊತ್ತಿರುತ್ತೋ, ಕೃಷ್ಣ ತತ್ವ ಗೊತ್ತಿರುತ್ತೋ ಕಿಬ ವಿಪ್ರ ಕಿಬನ್ಯಾಸಿ ಅಂತ ಒಂದು ಬರುತ್ತೆ. ನೋಡಿ ಈ ಶ್ಲೋಕ ಮಾತಾಜಿ ಕಾಣಿಸ್ತಿದ್ಯಾ? ಮಧ್ಯಲೀಲ 8.128. ನೋಡಿ ಇದ್ರಲ್ಲಿ ಹೇಳ್ತಾರೆ, ಯಾರಾದ್ರೂ ಆಗಿರ್ಬೋದು, ಕೃಷ್ಣ ತತ್ವ ಯಾರಿಗೆ ಗೊತ್ತೋ ನೋಡಿ ಇಲ್ಲಿ ಹೇಳ್ತಾರೆ, ಕಿಬ ವಿಪ್ರ ಕಿಬನ್ಯಾಸಿ ಶೂದ್ರ ಕೀನೆ ನಯ ಯೈ ಕೃಷ್ಣ ತತ್ವ ವೇತ್ತ ಸೈ ಗುರು ಹಯ. ವೆದರ್ ಒನ್ ಇಸ್ ಎ ಬ್ರಾಹ್ಮಣ, ಎ ಸನ್ಯಾಸಿ ಆರ್ ಎ ಶೂದ್ರ, regardless of what he is, he can become a spiritual master if he knows the signs of Krishna. ನೋಡಿ ಹಿಂಗೆ ಮುಂದುವರಿತು. ಒಂದು ಸಂದರ್ಭದಲ್ಲಿ ನಮ್ಮ ಪರಂಪರೆಯಲ್ಲಿ ಕೆಲವರೆಲ್ಲರೂ ನೋಡಿ ಶೂದ್ರರು ಕೂಡ ಇದ್ದಾರೆ. ರಾಮಾನಂದರಾಯರು ನೋಡಿ ಈ ಶ್ಲೋಕದ ಅನುವಾದ ಹೋದ್ರೆ, ದಿಸ್ ವರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್. In his Amrita Pravaha Bhashya, Srila Bhaktivinoda Thakur explains that one should not think that because Sri Chaitanya Mahaprabhu was born a Brahmana and was situated in the topmost spiritual order as a sannyasi, it was important for him to receive instructions from Srila Ramananda Raya, who belonged to the Shudra caste. Ramananda Rayರು ಶೂದ್ರರಾಗಿರ್ತಾರೆ, ಆದ್ರೆ ಅವರು ಅಧಿಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ. ಅದಕ್ಕಿಂತಲೂ ವಿಶೇಷವಾಗಿ ಕೃಷ್ಣ ತತ್ವವನ್ನು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತ ಯಾತ್ರೆ ಹೋದಾಗ ರಾಮಾನಂದರಾಯರನ್ನ ಭೇಟಿ ಮಾಡಿ ಅಂತ ಹೇಳಿ ಕಳ್ಸಿರ್ತಾರೆ. ನೋಡಿ ಹಂಗ ಹೋಗಿ ರಾಮಾನಂದರಾಯರ ಹತ್ರ ಚೈತನ್ಯ ಮಹಾಪ್ರಭುಗಳು ಪ್ರಶ್ನೆಗಳು ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನೋಡಿ ಅವ್ರು ಅನ್ಕೊಳ್ಳಿಲ್ಲ ನಾನು ಬ್ರಾಹ್ಮಣ, ನಾನು ಸನ್ಯಾಸಿ, ಇವ್ರ ಹತ್ರ ಹೋಗಿ ಏನ್ ಕೇಳೋದು ಅಂತೆಲ್ಲ ಅನ್ಕೊಳ್ಳಿಲ್ಲ. ನೋಡಿ ರಾಮಾನಂದರಾಯರಿಂದ ಪಾಠ ಕಲ್ತ್ಕೊಳಕ್ ಹೋಗ್ತಾರೆ. ನೋಡಿ ಹಂಗೆ ಟು ಕ್ಲಾರಿಫೈ ದಿಸ್ ಮ್ಯಾಟರ್, ಶ್ರೀ ಚೈತನ್ಯ ಮಹಾಪ್ರಭು ಇನ್ಫಾರ್ಮ್ ರಾಮಾನಂದರಾಯ, ನಾಲೆಜ್ ಆಫ್ is more important than caste. ನೀವು ಯಾವ ಜಾತಿಲಿ ಹುಟ್ಟಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಹುಟ್ಟಿದ ಮೇಲೆ ಹೆಂಗೆ ನೀವು ಕಲ್ತ್ಕೊಂಡಿದ್ದೀರಿ, ಕಾಯ ವಾಚ ಮನಸ, ನೋಡಿ ನಿಮ್ಮ ಹೆಂಗೆ ಏನ್ರಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಎಷ್ಟು ಶುದ್ಧಿ ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಅವಲಂಬಿತ ಆಗತ್ತೆ. ನೋಡಿ ಅದನ್ನ ಇಲ್ಲಿ ಹೇಳ್ತಿದ್ರೆ, there are various duties of the brahmanas, kshatriyas, vaishyas and shudra. Actually the brahmana is supposed to be the spiritual master of all other varnas or classes. brahmana ಎಲ್ಲ ವರ್ಣ ಜಾತಿಗಳಿಗೆ ಗುರು ಆಗಿರಬೇಕು. ಬಟ್ as far as Krishna consciousness is concerned, ಕೃಷ್ಣ ಪ್ರಜ್ಞೆ ವಿಷಯ ಬಂದ್ರೆ everyone is capable of becoming a spiritual master. ಎಲ್ಲರೂ ಗುರುಗಳಾಗಬೇಕು. ಎಲ್ಲರೂ ಒಂದು ಕಸ ಗುಡಿಸ್ತಿರೋರು ಕೂಡ ಇಸ್ಕಾನಿಗೆ ಬಂದಾಗ ನೋಡಿ ಅವರು ನೋಡಿ ನಮ್ಮ ಸೆಲ್ವಿ ಮಾತಾಜಿಯವರು ಇದ್ದಾರೆ. ಸೆಲ್ವಿ ಮಾತಾಜಿ ಇರ್ಕರಿಂಗಳ
ನೋಡಿ ಅವರು ಪ್ರಚಾರ ಮಾಡ್ತಾರೆ, ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೋಡಿ, ಅವ್ರದೇ ಆದಂತ ರೀತಿಯಲ್ಲಿ ಅವ್ರ ಸೇವೆಗಳು ಮಾಡ್ತಾರೆ ನೋಡಿ. ಅವ್ರ ಹತ್ರನೂ ಕೂಡ ನಾವು ಕೇಳಿ ತಿಳ್ಕೊಬಹುದು. ಅವರು ಕೂಡ ಗುರುಗಳೇ ನೋಡಿ. ಅವರು ನೋಡಿ ಹಂಗೆ ನೋಡಿ ಇಲ್ಲಿ ಹೇಳ್ತಾರೆ, everyone is capable of becoming a spiritual master because knowledge in Krishna consciousness is on the platform of spirit soul. ಆತ್ಮದ ಹಂತದಲ್ಲಿ ನೋಡಿ ಈ ವಿಷಯ ತತ್ವ ಇರುತ್ತೆ. To spread Krishna consciousness, one need only be cognizant of the signs of the spirit soul. ಆತ್ಮ ತತ್ವ ಅರಿವಿರ್ಬೇಕು, ಅವರಿಗೆ ತಿಳುವಳಿಕೆ ಇರಬೇಕು. ಆತ್ಮತತ್ವ ಯಾರಿಗೆ ಗೊತ್ತಿರುತ್ತೋ ಅವರಿಗೆ ನೋಡಿ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ಬೋದು, ಆಚಾರ ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಟು ಸ್ಪ್ರೆಡ್ ಕೃಷ್ಣ ಕಾನ್ಸಿಯಸ್ನೆಸ್ ನೋಡಿ ಅದನ್ನೇ ಹೇಳ್ತಾರೆ, ವೆದರ್ ಒನ್ ಇಸ್ ಎ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸನ್ಯಾಸಿ, ಗೃಹಸ್ಥ ಆರ್ ವಾಟ್ ಎವರ್, ಇಫ್ ಒನ್ ಸಿಂಪ್ಲಿ ಅಂಡರ್ಸ್ಟ್ಯಾಂಡ್ಸ್ ದಿಸ್ ಸೈನ್ಸ್ he can become a spiritual master. ನೋಡಿ ಇದನ್ನೆಲ್ಲ ಹೇಳ್ತಾರೆ. It is stated in Hari Bhakti Vilasa that one should not accept initiation from a person who is not in the Brahminical order if there is a fit person in the Brahminical order present. ನೋಡಿ ಒಬ್ಬ ಬ್ರಾಹ್ಮಣನ ಹತ್ರ ದೀಕ್ಷೆ ತಗೋಬಾರ್ದು ಅವನು ಕೃಷ್ಣ ಭಕ್ತನಾಗ್ತಾ ಇದ್ರೆ. This instruction is meant for those who are overly dependent on the mundane social order and is suitable for those who want to remain in mundane life. ನೋಡ್ರಿ ಹಿಂಗೆ ಹೋಗ್ತಾ ನಾನು ಏನ್ ಹೇಳಕ್ ಹೋಗ್ತಾ ಅಂದ್ರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಬಗ್ಗೆ ಹೇಳಕ್ ಹೋಗ್ತಿದ್ದೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ನೋಡಿ ನಮ್ಮ ಗೌಡಿಯ ಪರಂಪರೆಯಲ್ಲಿ ಬಾಬಾಜಿಗಳಾಗಿದ್ರು, ಎಲ್ಲರೂ ಬಾಬಾಜಿಗಳೇ. ಇದು ಗೊತ್ತಾ ನಿಮ್ಗೆ? ಚೈತನ್ಯ ಮಹಾಪ್ರಭುಗಳು ಈ ತರದ ಒಂದು ಪ್ರೇರಣೆ ತಗೊಂಡು ವರ್ಣಾಶ್ರಮವನ್ನ ಬಿಟ್ಬಿಟ್ರು, ಎಲ್ಲ ಬಾಬಾಗಳು ಆಗ್ಬಿಟ್ರು. ನೋಡಿ ಎಲ್ಲರಿಗೆ ಸಂಸ್ಕಾರನೇ ಇಲ್ಲ, ಬ್ರಹ್ಮಚರ್ಯ ಟ್ರೈನಿಂಗೇ ಇಲ್ಲ ನೋಡಿ, ಬ್ರಹ್ಮಚಾರಿ ಆಶ್ರಮದ ತರಬೇತಿ ಇಲ್ಲ, ಸನ್ಯಾಸಿಗಳಿಲ್ಲ. ಎಲ್ಲರೂ ಏನಾಗ್ಬಿಟ್ಟಿದೆ, ಅಪಸಂಪ್ರದಾಯಗಳು ಶುರು ಆಗ್ಬಿಟ್ಟಿದೆ. ಸಾಕಿ ಬೇಕಿ ನೋಡಿ, ಬೌಲಿ ನೋಡಿ, ಈ ತರದವ್ರು ಎಲ್ಲ ನೋಡಿ. ಗಂಡಸರೆಲ್ಲರೂ ಸೀರೆ ಉಟ್ಕೊಂತಾರೆ, ನಾನು ಸಖಿ ನಾನು ಅಂತಾರೆ ನೋಡಿ, ಡ್ಯಾನ್ಸ್ ಮಾಡ್ತಾರೆ, ನಾನು ರಾಧೆ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಈ ತರ ಒಂದು ಕಲುಷಿತ ಆಗ್ಬಿಟ್ಟಿತ್ತು. ಇದನ್ನ ನೋಡಿ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ದೃಢ ನಿರ್ಧಾರ ಮಾಡ್ತಾರೆ, ಇಲ್ಲ ಹಿಂಗಾದ್ರೆ ಕೃಷ್ಣ ಪ್ರಜ್ಞೆ ಪ್ರಚಾರ, ಆಂದೋಲನ, ಹರೇ ಕೃಷ್ಣ ಮೂವ್ಮೆಂಟ್ ಇದೆಲ್ಲ ಹಾಳಾಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ನೋಡಿ ಆ ಚಾತುರ್ವರ್ಣ ವ್ಯವಸ್ಥೆ ಆಶ್ರಮಗಳನ್ನ ತರ್ತಾರೆ. ಸನ್ಯಾಸ ದೀಕ್ಷೆ ಅವ್ರು ತಗೋತಾರೆ ಫಸ್ಟ್. ಯಾಕೆ ಅಂದ್ರೆ ನೋಡಿ ದೇಹ ಮನಸ್ಸು ಮಾತುಗಳು ಅದಕ್ಕೊಂದು ಸಂಸ್ಕಾರ ಕೊಟ್ಟು ತರಬೇತಿ ಕೊಡ್ಬೇಕಾಗಿರತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನೇ ನಾವು ಹಿಂದೆ ಚರ್ಚೆ ಮಾಡ್ತಿದ್ವಿ. ಜ್ಞಾಪಕ ಇದೆಯೇನೋ ಗೊತ್ತಿಲ್ಲ. ಭಾಗವತ ವಿಧಿ ನೋಡಿ, ವೈದಿಕ ವಿಧಿ. ಜ್ಞಾಪಕ ಇದೆಯಾ? ಹೌದು ಪ್ರಭು. ಭಾಗವತ ವಿಧಿ ನೋಡಿ, ನಮ್ಗೆ ಹರಿನಾಮ ದೀಕ್ಷೆ ಕೊಡೋದೆಲ್ಲ ಭಾಗವತ ವಿಧಿಯಲ್ಲಿ, ಬ್ರಾಹ್ಮಣ ದೀಕ್ಷೆ ಕೊಡುವಂಥದ್ದು ವೈದಿಕ ವಿಧಿಯಲ್ಲಿ. ನಮ್ಮ ದೇವಸ್ಥಾನದಲ್ಲಿ ಶ್ರೀ ವಿಗ್ರಹ ಆರಾಧನೆ ಆಗುವಂಥದ್ದು ಯಾವ ವಿಧಿಯಲ್ಲಿ? ಭಾಗವತ ವಿಧಿಯಲ್ಲೋ ವೈದಿಕ ವಿಧಿಯಲ್ಲೋ? ಅದಕ್ಕೋಸ್ಕರ ಸಾಧಕನಾದವನು ಎರಡು ಅನುಸರಿಸಲೇಬೇಕಲ್ವಾ ಪ್ರಭು? ಭಾಗವತ ವಿಧಿ ಮತ್ತೆ ಇದು. ವೆರಿ ಗುಡ್. ಇದು ಕ್ವಶನ್ ಇರುತ್ತೆ ಪ್ರಭು ಇಂಟರ್ವ್ಯೂನಲ್ಲಿ. ನೋಡಿ ಎಕ್ಸಾಮ್ಗೆ ಬರುತ್ತೆ ನಿಮ್ಗೆಲ್ಲಾನು. ಇಂಟರ್ವ್ಯೂ ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಬರೀ ಎಕ್ಸಾಮ್ಗೆ ಇನಿಷಿಯೇಷನ್ಗೆಲ್ಲ ಜೀವನ ಪೂರ್ತಿ ಇದು ಗೊತ್ತಿರ್ಬೇಕು. ಅದಕ್ಕೆ ಭಕ್ತಿ ಸಿದ್ಧಾಂತ ಠಾಕೂರ್ ಏನ್ ಮಾಡ್ತಾರೆ, ಎರಡನ್ನೂ ಬೇಕು ಅಂತ ಹೇಳಿ ಈಗ ಮಾತಾಜಿಯವರು ಹೇಳಿದ್ರಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಜೊತೆಗೆ ಹೋಗ್ಬೇಕು ಅಂತ ಭಕ್ತಿ ಸಿದ್ಧಾಂತ ಠಾಕೂರ್ ನಿರ್ಧಾರ ಮಾಡ್ತಾರೆ. ಹಿಂದೆ ಏನ್ ಮಾಡಿದ್ರು, ನಮ್ದು ಭಾಗವತ ಪರಂಪರೆ, ನಮ್ಗೆ ವೈದಿಕ ಪರಂಪರೆ ಬೇಡ, ನಮ್ಗೆ ಈ ಸಂಸ್ಕಾರಗಳು ನೋಡಿ ಇವೆಲ್ಲ ಏನು ಬೇಡ, ನಾವು ಯಾರ್ ಬೇಕೋ ಹೆಂಗ್ ಬೇಕೋ ಏನ್ ಬೇಕೋ ನೋಡಿ, ಹರೇ ಕೃಷ್ಣ ಹರೇ ರಾಮ ಅಂದ್ಬಿಟ್ರೆ ಸಾಕು, ರಾಧೆ ರಾಧೆ ಅಂದ್ಬಿಟ್ರೆ ಸಾಕು ಅಂತ ಹೇಳಿ ಮಾಡಕ್ ಹೋಗಿ ಎಲ್ಲ ಹಾಳು ಮಾಡ್ತಿದ್ರು. ಯಾಕೆಂದ್ರೆ ಅವ್ರ ನಾಲ್ಕು ಶುದ್ಧಿ ಇರ್ಲಿಲ್ಲ, ಮನಸ್ಸು ಶುದ್ಧಿ ಇರ್ಲಿಲ್ಲ, ದೇಹ ಶುದ್ಧಿ ಇರ್ಲಿಲ್ಲ. ಇಂಥ ಅಶುದ್ಧವಾದಂತ ದೇಹ ಮನಸ್ಸು ವಾಕಿಂದ ಮಾಡ್ಬೇಕಾದದನ್ನ ಮಾಡಕ್ ಹೋದ್ರೆ ಮಾಡ್ಬೇಕಾದದ್ದು ಆಗತ್ತಾ? ಆಗೋದಿಲ್ಲ. ಎಲ್ಲ ನೋಡಿ ಅನಾಚಾರಗಳಾಗ್ತವೆ ನೋಡಿ. ಹಂಗೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು
ದೇಹ ಮನಸ್ಸು ಮಾತುಗಳನ್ನ ನೋಡಿ ಹೆಂಗೆ ಒಂದು ಸರಿಯಾದ ಕ್ರಮವಾಗಿ ಒಂದು ತರಬೇತಿ ಕೊಟ್ಟು ಕೊಟ್ಟು ಮಾಡುವಂತ ಒಂದು ಪ್ರಯತ್ನ ನೋಡಿ. ಈ ಶ್ಲೋಕವನ್ನು ಓದ್ಕೊಳ್ಳಿ ನೋಡಿ. ನಾನು ನೀವು ಗುರ್ತಾಕೋಬಹುದು ಯಾರಾದ್ರೂ ಇಂಪಾರ್ಟೆಂಟ್ ಚೈತನ್ಯ ಚರಿತಾಮೃತ ನೋಡಿ 128 ಪ್ರಭು ಶ್ಲೋಕ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ನೀವೇ ಓದ್ಕೊಳ್ಳಿ. ಹಂಗಾಗಿ ದೇಹ ಮನಸ್ಸು ಮಾತುಗಳನ್ನ ಶುದ್ಧಿ ಮಾಡೋದು, ನ್ಯಾಯವಾಗಿ ನಡ್ಕೋಬೇಕು, ಕೆಟ್ಟದ್ದು ಮಾಡಬಾರ್ದು ಅಂದ್ರೆ ಅದಕ್ಕೆ ಒಂದು ತರಬೇತಿ, ಒಂದು ಸಂಸ್ಕಾರ, ಒಂದು ವ್ಯವಸ್ಥೆ ಅಂತೆಲ್ಲ ಬೇಕು. ಯಾರಿಗೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದನ್ನೇ ಈಗ ಮಾತಾಜಿಯವರು ಹೇಳಿದ್ರಲ್ಲ, ಎರಡು ಜೊತೆಗೆ ಹೋಗ್ಬೇಕು. ಭಾಗವತ ವಿಧಿನೂ ಮುಖ್ಯ ನಮ್ಗೆ, ವೈದಿಕ ವಿಧಿ ಕೂಡ ಮುಖ್ಯ. ವೈದಿಕ ವಿಧಿ ಏನ್ ಮಾಡುತ್ತಂದ್ರೆ ನಮ್ಮನ್ನ ಶುದ್ಧಿ ಮಾಡ್ಕೊಡುತ್ತೆ ನೋಡಿ. ಅದಕ್ಕೋಸ್ಕರ ನೋಡಿ ನಮ್ಮ ದೇವಸ್ಥಾನದಲ್ಲಿ ಕೆಲವು ಸತಿ ನೀವು ನೋಡಿ ಸೆಕೆಂಡ್ ಇನಿಷಿಯೇಟೆಡ್ ಅವರು ಆಗಿದ್ರೇನೆ ಇಂತಿಂತ ಸೇವೆ ಮಾಡಬಹುದು ನೋಡಿ. ನೀವು ಒಂದು ಹೂ ಪಟ್ಟ ಸೇವೆ ಮಾಡಕ್ ಬರ್ತೀರಿ ಅಂದ್ರೆ ನೀವು ಇಂತಿಂತವ್ರು ಅರ್ಹರಾಗಿರ್ಬೇಕು ನೋಡಿ. ಇಲ್ಲದೆ ಇದ್ರೆ ನಿಮ್ಗೆ ಏನು ಸೇವೆ ಕೊಡಲ್ಲ ನಾವು ಅಂತ ಹೇಳ್ತಾರೆ ನೋಡಿ. ಇನ್ನು ಅಡ್ಗೆ ಮಾಡಿ ಕುಕ್ಕಿಂಗು ಮಾಡ್ಬೇಕು ಅಂತಂದ್ರೆ ನೋಡಿ ಅವರು ನೋಡ್ತಾರೆ ಯಾರು ಬಂದ್ ಮಾಡ್ಬೋದು, ಯಾರು ಮಾಡಬಾರ್ದು ಅಂತೆಲ್ಲ ನೋಡ್ತಾರೆ ನೋಡಿ. ಹಂಗಾಗಿ ಕೆಲವು ಸತಿ ನೋಡಿ ತರದಾಗತ್ತೆ. ಹಂಗಾಗಿ ದೇಹ ಮನಸ್ಸು ಮಾತುಗಳು ಇವೆಲ್ಲವೂ ಶುದ್ಧಿ ಆಗ್ಬೇಕು. ಹಂಗೆ ಶುದ್ಧಿ ಆದ್ರೇನೆ ನಾವು ನ್ಯಾಯವಾದದ್ದೇನು ಅನ್ಯಾಯವಾದದ್ದೇನು ಅನ್ನೋದು ಗೊತ್ತಾಗೋದು ನೋಡಿ. ನ್ಯಾಯವಾದಂತ ಕರ್ಮವನ್ನ ಮಾಡ್ಬೇಕು ಅಂತಂದ್ರೆ ಈ 5 ಅಂಶಗಳು ಕೂಡ ಮುಖ್ಯ ಆಗ್ತವೆ ನೋಡಿ. ಇವೇನ್ ನಮ್ಮ ಪ್ರಯತ್ನ ಇರುತ್ತೆ ಅದರಲ್ಲಿ ನೋಡಿ. ನಮ್ಮ ದೇಹ ಬೇಕು, ನಮ್ಮ ಇಂದ್ರಿಯಗಳು ಬೇಕು ನೋಡಿ. ಇದೆಲ್ಲದರ ಮೇಲೆ ಭಗವಂತನ ಸ್ಯಾಂಕ್ಷನ್ ಬೇಕು ನಮ್ಗೆ. ಇವತ್ತಿನ ಶ್ಲೋಕ ನೋಡಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ಶ್ಲೋಕದಲ್ಲಿ ನ್ಯಾಯ ಮತ್ತು ಅನ್ಯಾಯ ಎನ್ನುವ ಪದಗಳು ಬಹು ಅರ್ಥವತ್ತಾದವು. ನ್ಯಾಯವಾದ ಕೆಲಸವೆಂದರೆ ಧರ್ಮ ಗ್ರಂಥಗಳು ವಿಧಿಸಿರುವ ಆದೇಶಗಳಿಗೆ ಅನುಗುಣವಾಗಿ ಮಾಡಿದ ಕಾರ್ಯ ನೋಡಿ. ನಮ್ಮ ಗುರು ಮಹಾರಾಜರು ಭಕ್ತಿಶಾಸ್ತ್ರಿಗೆ ತುಂಬಾ ಮುಖ್ಯ ಕೊಡ್ತಾರೆ ನೋಡಿ. ಅವರೇ ಒಂದು ಉದಾಹರಣೆಯಾಗಿ ನೋಡಿ, ಅವರಿವತ್ತು ಭಕ್ತಿ ಸಾರ್ವಭೌಮ ನೋಡಿ ಅವರು ಸ್ಟೂಡೆಂಟ್ ಆಗಿದ್ದಾರೆ ನೋಡಿ. ಅವ್ರಿಗೆ ನೋಡಿ ಅವರು ಕೂಡ ನೋಡಿ ಭಕ್ತಿಶಾಸ್ತ್ರಿ, ಭಕ್ತಿ ವೈಭವ ನೋಡಿ, ಭಕ್ತಿ ವೇದಾಂತ, ಭಕ್ತಿ ಸಾರ್ವಭೌಮ ಈ ಡಿಗ್ರಿಗಳೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ, ಬೇರೆಯವ್ರಿಗೂ ಹೇಳ್ತಿದ್ದಾರೆ. ಇವತ್ತು ಇಸ್ಕಾನಲ್ಲಿ ಸೆಕೆಂಡ್ ಇನಿಷಿಯೇಷನ್ ತಗೋಬೇಕಂದ್ರೆ ಭಕ್ತಿಶಾಸ್ತ್ರಿ ಹಾಗೇ ಇರಬೇಕು ಅಂತ ಮಾಡಿದ್ದಾರೆ. ಯಾಕೆಂದ್ರೆ ಕೆಲವು ಮುಖ್ಯ ಮೂಲ ಧರ್ಮ ಗ್ರಂಥಗಳನ್ನು ಓದೇ ಇರಬೇಕು ಮತ್ತೆ ತಿಳ್ಕೊಂಡಿರ್ಬೇಕು ನೋಡಿ. ನಿನ್ನೆ ಭಕ್ತರ ಸಾಂಸ್ಕೃತಿಕ ಸಿಂಧು ಕ್ಲಾಸ್ ಮಾಡ್ತಿದಾರಲ್ವಾ ಮಾತಾಜಿಯವರು, ವೇದ ಕೀರ್ತಿದ ಮಾತಾಜಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ. ಅವರು ಭಕ್ತಿಶಾಸ್ತ್ರಿ ಕೋರ್ಸ್ ಮಾಡಿ ಅವ್ರು ಕಲ್ತಿದ್ದಾರೆ ನೋಡಿ. ಅದ್ರ ಮೇಲೆ ಅಸೈನ್ಮೆಂಟ್ಸ್ ಬರ್ತಿದ್ದಾರೆ, ಹೋಮ್ವರ್ಕ್ಗಳು ಬರ್ತಿದ್ದಾರೆ, ಎಸ್ಸೆಗಳು ಬರ್ತಿದ್ದಾರೆ, ಪ್ರಬಂಧ ಪರೀಕ್ಷೆಗಳು ಬರ್ತಿದ್ದಾರೆ. ಆಮೇಲೆ ನಮ್ಮಂತವ್ರಿಗೂ ಕೂಡ ಹೇಳ್ಕೊಡ್ತಾರೆ. ಇದನ್ನೇ ಪಠಣ ಪಾಠಣ ಅಂತ ಹೇಳೋದು. ಅವರು ಕಲ್ತ್ಕೊಳ್ಳೋದು, ನಮ್ಮಂತವ್ರಿಗೂ ಕೂಡ ಹೇಳ್ಕೊಡೋದು. ಇದು ನೀವೇನಾದ್ರೂ ಭಕ್ತಿ ಸೇವೆ ಮಾಡ್ಬೇಕು ಅಂದ್ರೆ ನೋಡಿ ಈ ತರ ಆಗ್ಬೇಕು. ವಿನೀತ ಕೀರ್ತಿ ಮಾತಾಜಿ ತರ ಆಗ್ಬೇಕು ನೋಡಿ. ಅಲ್ಲಿ ಒಂದು ಕೋರ್ಸ್ಗಳ ಧರ್ಮ ಗ್ರಂಥಗಳನ್ನು ಓದೋದು, ಬೇರೆ ನಮ್ಮಂತವ್ರು ಕೂಡ ಹೇಳ್ಕೊಡು ನೋಡಿ. ಇದು ನಿಮ್ಮಿಂದ ಸೇವೆಗಳು ಒಬ್ಬೊಬ್ಬರಿಂದನೂ ಕೂಡ ನೋಡಿ ಈ ತರದ ಪ್ರಚಾರಕರು ಆಗ್ಬೇಕು ಅಂತ ಗುರುಗಳು ನೋಡಿ, ಗುರು ಪರಂಪರೆ ಬಯಸುತ್ತೆ. ನೀವೆಲ್ಲ ಸಹಾಯ ಮಾಡ್ತೀರಾ? ಮಾಡ್ತಾ ಇದೀವಿ ಪ್ರಭು, ಟೆಂಪಲ್ ಅಲ್ಲಿ ಮಾಡ್ತಾ ಇದೀವಿ. ವೆರಿ ಗುಡ್ ಮಾತಾಜಿ. ನೋಡಿ ಯಾರೆಲ್ಲ ಮಾಡ್ತಿಲ್ವೋ ಇದನ್ನ ಆಸೆ ಆದ್ರೂ ಪ್ರಯತ್ನ, ನಮ್ದೆಲ್ಲ ಪ್ರಯತ್ನ ಅಷ್ಟೇ ಅಲ್ವಾ, ನಮ್ದು ಪ್ರಯತ್ನ. ಆ ದೆಸೆಯಲ್ಲಿ ಚಿಂತನೆ ಮಾಡ್ಬೇಕು. ನಾವು ಕೂಡ ಧರ್ಮ ಗ್ರಂಥಗಳನ್ನ ಓದ್ಕೋಬೇಕು ನೋಡಿ. ಅದರಲ್ಲಿ ವಿಧಿಸಿರುವಂತ ಆದೇಶಗಳಿಗೂ ಅನುಗುಣವಾಗಿ ನಡ್ಕೋಬೇಕು. ಮತ್ತೆ ಬೇರೆಯವರಿಗೂ ಕೂಡ ನಡ್ಕೊಂಡದನ್ನ ಹೇಳ್ಕೊಡು. ಆಚಾರ ಪ್ರಚಾರ. ಹರೇ ಕೃಷ್ಣ ಪ್ರಭು. ಕೃಷ್ಣ. ಅದೇ ನಾವು ಭಕ್ತಿ ಶಾಸ್ತ್ರಿಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ಕೊಂಡ್ರೆ ನನ್ಗೆ ಇವಾಗ 2 months ಒಂದ್ಸಲ ಟೆಂಪಲ್ ಅಲ್ಲಿ ಕ್ಲಾಸ್ ಮಾಡಕ್ ಕೊಟ್ಟಿದ್ದಾರೆ. ಮತ್ತೆ ನಿನ್ನೆ ಕೃಷ್ಣ ಜನ್ಮಾಷ್ಟಮಿಗೆ ಬಂದಿರೋ ನ್ಯೂ ಡಿವೋಟಿಗಳಿಗೆಲ್ಲ ನಿನ್ನೆ ಸೆಮಿನಾರ್ ಇತ್ತು ಪ್ರಭು. ಆ ಸೆಮಿನಾರ್ ಕೂಡ ನಾನೇ ಮಾಡಿದ್ದೆ ಪ್ರಭು. ತುಂಬಾ ಸಂತೋಷ.
ತುಂಬಾ ಸಂತೋಷ. ನೋಡಿ ನಿನ್ನೆ ಮಾತಾಜಿಯವರಿಗೆ ಕಾಲ್ ಮಾಡಿದೆ, ಆ ಸಂದರ್ಭದಲ್ಲಿ ಅವರು ಸೆಮಿನಾರ್ ಅಲ್ಲಿ ಇದ್ರು, ಕ್ಲಾಸ್ ಮಾಡ್ತಿದ್ರು. ನೋಡಿ ಹಂಗೆ ಒಬ್ಬೊಬ್ರು ಕೂಡ ಸ್ವಲ್ಪ ನೋಡಿ ಕುಟುಂಬದಲ್ಲಿ ಎಲ್ಲಾನು ನಾವು ವೈಯಕ್ತಿಕವಾಗಿ ನಮ್ಗೆ ಅಷ್ಟು ಯೋಗ್ಯತೆ ಇದೆ, ಇದೆಯೋ ಇಲ್ಲೋ, ಅರ್ಹತೆ ಇದೆಯೋ ಇಲ್ಲೋ ಹಂಗೆ ಅನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಒಬ್ಬೊಬ್ರಿಗೂ ಕೂಡ ಏನೋ ಒಂದು ಯಾವ್ದಾದ್ರೂ ಒಂದು ರೀತಿಯಲ್ಲಿ ಒಂದು ಅವಕಾಶ ಇರುತ್ತೆ, ಮತ್ತೆ ಅದನ್ನ ನಾವು ಮಾಡ್ಬೋದು. ನಮ್ಮ ಪ್ರಯತ್ನ ಅಷ್ಟೇನೆ. ನಾವು ಇಲ್ಲ ನನ್ನ ಕೈಲಾಗಲ್ಲ, ನನ್ಗೆ ಅಷ್ಟು ಬುದ್ಧಿ ಇಲ್ಲ, ನನ್ನ ತಿಳುವಳಿಕೆ ಇಲ್ಲ, ನಮ್ಮ ಮನೇಲಿ ಬಿಡಲ್ಲ, ನೋಡಿ ಅನ್ಕೊಂಡಿದ್ರೆ ಅದು ಪ್ರಭು, ಮುಂದುವರಿಯಕ್ಕೆ ನಾನು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದೆ. ಯಾವಾಗ ನನ್ಗೆ ಭಕ್ತಿ ವೃಕ್ಷ ಮಾಡಿ ಅಂದಾಗ, ಅಯ್ಯೋ ನನ್ಗೇನು ಗೊತ್ತೇ ಇಲ್ಲ ಪ್ರಭು, ನಾನೇನ್ ಮಾಡ್ಲಿ ಅಂತ. ಮಾತಾಜಿ ನೀವು ಸ್ಟಾರ್ಟ್ ಮಾಡಿ ಬರುತ್ತೆ ಅಂತ ಫೋರ್ಸ್ ಆಗಿ ಸ್ಟಾರ್ಟ್ ಮಾಡಿಸ್ತಿದ್ರು ಪ್ರಭು. ಇವಾಗ ಪ್ರಭುಪಾದ್ರ ಕೃಪೆ, ಗುರುಗಳ ಕೃಪೆ ಮತ್ತೆ ಭಕ್ತರ ಸಂಘದಿಂದ ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೌದು, ತುಂಬಾ ಸಂತೋಷ ಮಾತಾಜಿ. ನೋಡಿ ನಾನು ಬೇರೆ ನಮ್ಮ ಗ್ರೂಪ್ ಅಲ್ಲಿರುವಂತ ಎಲ್ಲ ಭಕ್ತರು ಕೇಳ್ಕೊತೀನಿ. ನೋಡಿ ಈ ರೀತಿ ಜಯಮತಿ ರಾಧಾ ಮಾತಾಜಿಯವರು ಅವ್ರು ಹೆಂಗೆ ಭಕ್ತಿ ವೃಕ್ಷ ಮಾಡ್ತಿದ್ದಾರೆ, ನೀವು ಜಾಯಿನ್ ಆಗಿ ನೋಡಿ. ಹೆಂಗೆ ಕ್ಲಾಸ್ ಶುರು ಮಾಡ್ತಾರೆ, ಹೆಂಗೆ ಕೊನೆ ಮಾಡ್ತಾರೆ, ಮಧ್ಯದಲ್ಲಿ ಏನ್ ಹೇಳ್ತಾರೆ ನೋಡಿ, ಹೆಂಗೆ ನೋಡಿ ಆ ಗುಂಪಿನ ಸದಸ್ಯರುಗಳನ್ನ ನೋಡಿ, ಅವ್ರು ಆಮೇಲೆ ಕ್ಲಾಸಲ್ಲಿ ಅವ್ರ ಬಗ್ಗೆ ಕಾಳಜಿ ವಹಿಸ್ತಾರೆ. ಇದೆಲ್ಲ ಮುಖ್ಯ ಆಗತ್ತೆ. ಇಲ್ಲದೆ ಇದ್ರೆ ಏನು ಮುಂದುವರಿಯೋದಿಲ್ಲ. ನೋಡಿ ಗುರುಗಳು ಬಯಸ್ತಿದ್ದಾರೆ ಕೃಷ್ಣ ಪ್ರಜ್ಞಾ ಮೊದಲನೇ ನಗರ ಬೆಂಗಳೂರು ಆಗ್ಬೇಕು ಅಂತ. ಮತ್ತೆ ಅದೇ ತರ ನಮ್ಮ ಕರ್ನಾಟಕಕ್ಕೂ ಕೂಡ ದೊಡ್ಡ ಜವಾಬ್ದಾರಿ ಇದೆ. ನೋಡಿ ಯಾವಾಗ ಹೆಂಗೆ ಮಾಡೋದು ಅಂದ್ರೆ, ನೀವು ಒಬ್ಬೊಬ್ರು ಕೂಡ ಸಹಕಾರ ಬೇಕು, ಸಹಾಯ ಬೇಕು. ನೋಡಿ ಅದಕ್ಕೆ ಒಬ್ಬೊಬ್ರು ಕೂಡ ದಯವಿಟ್ಟು ಗಂಭೀರವಾಗಿ ತಗೊಳ್ಳಿ. ಮೊದಲು ಧರ್ಮ ಗ್ರಂಥಗಳನ್ನು ನಾವು ಓದ್ಕೋಬೇಕು ನೋಡಿ. ಆಮೇಲೆ ನೋಡಿ ಆಚರಿಸ್ಬೇಕು. ಸಾಧ್ಯವಾದಷ್ಟು ಹೆಚ್ಚು ಭಕ್ತರ ಸಂಪರ್ಕಕ್ಕೆ ಬರಬೇಕು. ಭಕ್ತರ ಸಂಪರ್ಕ ಬರದೇನೆ ನೋಡಿ ಆನ್ಲೈನ್ ಒಂದು ಹಂತ, ಮೊದಲನೇ ಹಂತ, ಆಫ್ಲೈನ್ ಎರಡನೇ ಹಂತ ನೋಡಿ ಬರ್ಬೇಕಾಗತ್ತೆ. ನೋಡಿ ಬಂದ್ರೇನೆ ಕಲಿಯುವಂಥದ್ದು, ಇಲ್ಲಿದ್ರೆ ಕಲಿಯಕ್ ಆಗಲ್ಲ. ನೋಡಿ ಆನ್ಲೈನ್ ಅಲ್ಲೇನೆ ಎಲ್ಲಾನು ಕಲಿಯಕ್ ಆಗೋದಿಲ್ಲ ನೋಡಿ. ಹಂಗಾಗಿ ಅವಕಾಶ ಸಿಕ್ಕಾಗ ಆಫ್ಲೈನ್ಗೂ ಕೂಡ ಬನ್ನಿ, ದಯವಿಟ್ಟು ಬನ್ನಿ. ನೋಡಿ ನೀವು ಎಲ್ಲೆಲ್ಲಿ ಇರ್ತೀರೋ ಅಲ್ಲೆಲ್ಲೇ ಹೋಗಿ, ನಾವು ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಲ್ಲೇ ಕನೆಕ್ಟ್ ಆಗಿ ಅಲ್ಲೋಗಿ ಸೇವೆಗಳು ಮಾಡಿ ನೋಡಿ. ಹಂಗೆ ಇಲ್ಲಿ ಹೇಳ್ತಾರೆ, ಈ ಶ್ಲೋಕದಲ್ಲಿ ನ್ಯಾಯ ಮತ್ತು ಅನ್ಯಾಯ ಎನ್ನುವ ಪದಗಳು ಬಹು ಅರ್ಥವತ್ತಾದವು. ನ್ಯಾಯವಾದ ಕೆಲಸವೆಂದರೆ ಧರ್ಮಗ್ರಂಥಗಳು ವಿಧಿಸಿರುವ ಆದೇಶಗಳಿಗೆ ಅನುಗುಣವಾಗಿ ಮಾಡಿದ ಕಾರ್ಯ. ಇದು ವೈದಿಕ ವಿಧಿ. ವೈದಿಕ ವಿಧಿ ನಮಗೆ ತುಂಬಾ ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರಭುಪಾದರು ನೋಡಿ ಅದನ್ನ ಗೌಡಿಯ ಪರಂಪರೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪಾಪ ನೋಡಿ ಆ ಸಂದರ್ಭದಲ್ಲಿ ಬಹಳ ಸಮಸ್ಯೆಗಳಿರ್ತವೆ ನೋಡಿ. ಹಂಗೆ ನಮ್ಗೆ ವೈದಿಕ ಧರ್ಮ ಗ್ರಂಥಗಳು ಅವರ ಆದೇಶ ಅಲ್ಲಿರೋದೆಲ್ಲ ಬೇಕು, ಅವಾಗ್ಲೇ ನಮ್ಗೆ ಗೊತ್ತಾಗೋದು ಯಾವ್ದು ನೋಡಿ. ಹಂಗೆ ಅನ್ಯಾಯವಾದ ಕೆಲಸವೆಂದರೆ ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ ಮಾಡಿದ ಕಾರ್ಯ. ಆದರೆ ಏನನ್ನೇ ಮಾಡಿದರೂ ಅದರ ಪೂರ್ಣ ಅನುಷ್ಠಾನಕ್ಕೆ ಈ 5 ಅಂಶಗಳು ಅಗತ್ಯ ನೋಡಿ. ಇವತ್ತು ಓದಿದ್ವಲ್ವಾ 5 ಅಂಶಗಳು, ನಿನ್ನೆ ಓದಿದ್ದು ನೋಡಿ. ಇವತ್ತು ಅದರ ಅಪ್ಲಿಕೇಶನ್ ಕಾಣ್ತಾ ಇದ್ದಾರೆ ನೋಡಿ. ಇಲ್ಲದೆ ಇದ್ರೆ ನೋಡಿ ಮಾಡುವಂಥದ್ದು ನ್ಯಾಯ ಅನ್ಯಾಯ ಯಾವುದೇ ಆಗ್ಲಿ ಈ 5 ಬೇಕು ನೋಡಿ. ನಾವು ಜವಾಬ್ದಾರಿ ಆಗ್ತೀವಿ ನೋಡಿ. ನಮ್ಮ ಹಣೆ ಬರಕ್ಕೆ ನಾವೇ ಹೊಣೆ ನೋಡಿ. ಹಣೆ ಬರಕ್ಕೆ ಹೊಣೆ ಯಾರು ಅಂತಾರೆ ಕನ್ನಡದ ಗಾದೆಯಲ್ಲಿ. ಯಾರು ಹೊಣೆ ಅಂದ್ರೆ ನಾವೇ ಹೊಣೆ. ಈಗ ನಾವು ಬೆಳಗ್ಗೆ ಎದ್ದಿದೀವ, ಈಗ ಕಾರ್ಯಚಟುವಟಿಕೆಗಳು ಆಗ್ತಾ ಇದಾವ. ಇವತ್ತು ಯಾಕೆ ಎದ್ದಿದೀವಿ ಅಂದ್ರೆ ಕರ್ಮಗಳನ್ನು ಸೃಷ್ಟಿ ಮಾಡಕ್ ಎದ್ದಿದೀವಿ ನಾವು. ಮುಂದಿನ ಜನ್ಮಗಳಿಗೆ ಸಾಕಾಗುವಷ್ಟು ನೋಡಿ ಇವಾಗ ಕರ್ಮಗಳನ್ನು ತಯಾರಿ ಮಾಡ್ಕೊಳಕ್ ಹೋಗ್ತೀವಿ ನೋಡಿ. ನಮ್ಮ ಧರ್ಮ ಗ್ರಂಥಗಳು ಆಚಾರ್ಯರು ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಧರ್ಮಗಳನ್ನು ಕಳ್ಕೊಂಡು ನೋಡಿ ವಾಪಸ್ ಭಗವದ್ಧಾಮಕ್ಕೆ ಹೋಗೋದ್ರ ಬಗ್ಗೆ ಹೇಳ್ಕೊಡ್ತವೆ. ಹಿಂಗೆ ಮಾಡುವಂತ ಕರ್ಮ ಅಕರ್ಮ ಆಗ್ಬೇಕು. ಕರ್ಮಗಳನ್ನು ಹೊಸ ಕರ್ಮಗಳನ್ನು ಸೃಷ್ಟಿಸಬಾರ್ದು. ಹಳೆ ಮಾಡಿರುವಂತ ಪ್ರಾರಬ್ಧ ಕರ್ಮಗಳು, ಸಂಕುಚಿತ ಕರ್ಮಗಳು ಇವೆಲ್ಲ ಹೆಂಗೆ ನಾಶ ಆಗ್ಬೇಕು ಅನ್ನುವಂಥದ್ದು ಬಗ್ಗೆ ಹೇಳ್ಕೊಡ್ತಾವೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಮಾತಾಜಿ? ನೆನ್ನೆ ಏನೋ ಒಂದು ಪ್ರಶ್ನೆ ಇತ್ತು ನಿಮಗೆ. ಜಯಮತಿ ಮಾತಾಜಿ ಅವರೇ. ಏನಿಲ್ಲ ಪ್ರಭು, ಅದು ಕೃಷ್ಣ ಬುಕ್ ಓದುವಾಗ ಅಲ್ಲಿ ಬಲರಾಮ ವೃಂದಾವನಕ್ಕೆ ಹಿಂದಿರುಗಿ ಬಂತಿದ್ದು ಅದು ಕೇಳಿದ್ವಿ. ಅದರಲ್ಲಿ ಮತ್ತೆ ಅವರು ಕೂಡ ರಾಸಲೀಲೆ ಮಾಡಿದ್ರು ಅಂತ ಓದಿದ್ವಿ.
ಅದು ಅದೇ ಮತ್ತೆ ರಾಧಾರಾಣಿ ಅವ್ರ ಕೃಷ್ಣನ್ ಜೊತೆ ಅವರೇ ಇರ್ತಾರ ಗೋಪಿಯರು, ಇಲ್ಲ ಅವರು ಬೇರೆ ಗೋಪಿಯರು ಅಂತ ಅದೊಂದು ಡೌಟ್ ಇತ್ತು ಪ್ರಭು. ಅಲ್ಲಿ ಅಲ್ಲಿ ಆ ಪುಸ್ತಕದಲ್ಲೇ ಪ್ರಭುಪಾದ್ರು ಹೇಳ್ತಾರೆ, ಬಲರಾಮನ ಇದ್ದಂತ ಗೋಪಿಯರು ಅವರ ಸಖಿಯರೇ ಗ್ರೂಪೇ ಬೇರೆ, ಅಲ್ಲಿ ಕೃಷ್ಣನ ಗೋಪಿಯರು ಇಲ್ಲಿ ಬರೋದಿಲ್ಲ, ಅವ್ರು ಬೇರೆ ಇವ್ರು ಬೇರೆ ಅಂತ ಅಲ್ಲಿ ಹೇಳ್ತಾರೆ. ಕೃಷ್ಣನಿಗೆ ಹೇಗೆ ಒಂದು ಗ್ರೂಪ್ ಅಂತ ಒಂದು ಗ್ರೂಪ್ ಇತ್ತು, ಅದೇ ತರ ಬಲರಾಮ ಕೂಡ ಇತ್ತು. ಅಲ್ಲಿ ರಾಧಾರಾಣಿಯವರು ಅಲ್ಲಿ ಬರೋದಿಲ್ಲ. ರಾಧಾರಾಣಿಯವರು ಕೃಷ್ಣನ ಬಿಟ್ಟು ಯಾರನ್ನು ಯಾವ ಒಬ್ಬ ಪುರುಷನ್ನು ನೋಡೋದೇ ಇಲ್ಲ ಅಂತ. ಅಲ್ಲಲ್ಲ, ಬೇರೆ ಗೋಪಿಯರ ಜೊತೆ ಅಂತ ಹೇಳ್ತಾರಲ್ವಾ ಅದನ್ನ. ಹೌದು, ಬೇರೆ ಗೋಪಿಯರು ಮಾತಾಜಿ, ಬೇರೆ ಗೋಪಿಯರು. ಈ ಕೃಷ್ಣ ಅಲ್ಲಿ ಪ್ರಭುಪಾದ್ರು ಹೇಳಿರೋದು ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಆ ಗ್ರೂಪೇ ಬೇರೆ, ಈ ಗ್ರೂಪೇ ಬೇರೆ ಅಂತ ಹೇಳ್ತಾರೆ ಮಾತಾಜಿ. ಸರಿ ಪ್ರಭು. ಮತ್ತೆ ಇದು ಗೊತ್ತಿತ್ತು, ಆದ್ರೂ ಮನ್ಸಲ್ಲಿ ಅದೊಂದು ಡೌಟ್ ಇತ್ತು ಪ್ರಭು, ಅದಕ್ಕೆ ಹೇಳಿದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಇವತ್ತಿನ ವಿಷಯವಾಗಿ ಏನಾದ್ರು ಕೇಳುವಂಥದ್ದು ಇದೆಯಾ? ಓಕೆ, ಬೇರೆ ಇನ್ನೇನಾದ್ರೂ ವಿಷಯದ ಬಗ್ಗೆ ಹೇಳೋದಿದೆಯಾ? ಓಕೆ, ಯಾರಾದ್ರೂ ಒಂದು ಸಮ್ಮರಿ ಕೊಡ್ತೀರಾ ಇವತ್ತೇನು? ಹರೇ ಕೃಷ್ಣ. ಪ್ರಭುಜಿ, ಇವಾಗ ನಾವು ಇದ್ರ ಬಗ್ಗೆ ಅಂತಲ್ಲ, ನನ್ಗೊಂದು ಡೌಟು. ನಾವು ಆಲದ ಮರ ಇರ್ತೈತಲ್ಲ ಪ್ರಭುಜಿ, ಆಲದ ಮರ ಏನೋ ಅಂತ ನನ್ ತೆಲುಗ್ದಾಗಾದ್ರೆ ಮರ್ರಿ ಚೆಟ್ಟು ಅಂತಾರೆ, ಕನ್ನಡದಾಗಾದ್ರೆ ಗೊತ್ತಿಲ್ಲ. ಮರಿ ಚೆಟ್ಟು, ಆಲದ ಮರ ಹೇಳಿ ಮಾತಾಜಿ. ಅದಿವಾಗ ನಾವು ದೇವ್ರದೆಲ್ಲ ನಾವು ಆಲದ ಮರದಾಗೆ ಎಕ್ಸಾಂಪಲ್ ಕೊಡ್ತಿರಲ್ದೆ, ದೇವ್ರು ಇಲ್ಲೆಲ್ಲ ಹಿಂಗೆ ಶಾಖಗಳಾಗಿ ಇರ್ತಾರೆ ಅಂತ ಹೇಳ್ತಿರಲ್ಲ ಪ್ರಭುಜಿ. ಆದ್ರೆ ಬೇವಿನ ಮರಗೆ ನಾವು ದೇವ್ರಂತ ಹೇಳ್ಬಿಟ್ಟು ಅದ್ರ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅದನ್ನ ಪೂಜೆ ಮಾಡ್ತಿರಲ್ಲ. ಹೌದು. ಮತ್ತೆ ಹಾಲಿನ ಮರಗೆ ಜಾಸ್ತಿ ಜನ ಪೂಜೆ ಮಾಡಲ್ಲ. ಅದಕ್ಕೆ ಹೌದು, ಯಾಕೆ ಇದಕ್ಕೆ ಹೋಲ್ಸರೆ, ಇದಕ್ಕೆ ಯಾಕೆ ಹೋಲ್ಸಿಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಅದು ಕನ್ಫ್ಯೂಸ್, ಅದು ಅರ್ಥ ಆಗಿಲ್ಲ. ಈ ಆಲದ ಮರದ ಒಂದು ಫ್ಯಾಮಿಲಿ, ಐಕಸ್ ಫ್ಯಾಮಿಲಿ ಅಂತ ನೋಡಿದೆ. ಆಲದ ಮರ ತಮೋ ಗುಣಕ್ಕೆ ಸೂಚಕ, ಅರಳಿ ಮರ ಸತ್ವ ಗುಣಕ್ಕೆ ಸೂಚಕ. ನೀವು ಕಟ್ಟೆ ನೀವು ಅಶ್ವತ್ಥ ಕಟ್ಟೆ ಅಂತ ಕಂಡಿರ್ತೀರಿ, ಅಲ್ಲಿ ಅರಳಿ ಮರದ ಜೊತೆಗೆ ಬೇವಿನ ಮರ ಇರುತ್ತೆ, ಅದಕ್ಕೆ ವಿವಾಹ ಕೂಡ ಜೊತೆಗೆ ಬೆಳೆಸಿರ್ತಾರೆ, ನೋಡಿರ್ತೀರಿ. ಅದು ಅರಳಿ ಮರ ಆಗಿರುತ್ತೆ. ಅರಳಿ ಮರ ಅಂದ್ರೆ ರಾಗಿಮಾನು ಮಾತಾಜಿ, ರಾಗಿಮಾನು. ಮರಿ ಚೆಟ್ಟು ಅಂದ್ರೆ ಆಲದ ಮರ ನೋಡಿ, ಅದು ಬ್ಯಾನಿಯನ್ ಟ್ರೀ ನೋಡಿ. ಅದು ಇದು ತಮೋ ಗುಣಕ್ಕೆ ನೋಡಿ, ಇದು ಸೂಚಕ ಅಂತ ಹೇಳೋದು. ಅರಳಿ ಮರ ಅಂದ್ರೆ ರಾಗಿ ಮರ, ಮರಿ ಚೆಟ್ಟು ಅಂದ್ರೆ ಮರಿಮಾನು ಅಂದ್ರೆ ಆಲದ ಮರ. ಇವುಗಳಲ್ಲಿ ವ್ಯತ್ಯಾಸ. ಇದು ನಾನು ಓದಿರೋಂಗೆ ಆಲದ ಮರ ಏನು ಬೃಹದಾಕಾರವಾಗಿ ಎಲ್ಲ ಕಡೆ ಬೇರುಗಳೆಲ್ಲ ಬಿಟ್ಕೊಂಡು ನೋಡಿ ಹಿಂಗೆಲ್ಲ ಬೆಳೆಯುತ್ತೋ, ಅದು ತಮೋ ಗುಣ ಅಂತ ಹೇಳೋದು. ಅದಕ್ಕೆ ನೀವು ಆಲದ ಮರವನ್ನ ಅಶ್ವತ್ಥ ಕಟ್ಟೆಗೆ ಇಡೋದಿಲ್ಲ ನೋಡಿ. ಅಶ್ವತ್ಥ ವೃಕ್ಷ, ಅರಳಿ ಮರ, ರಾಗಮಾನು ನೋಡಿ, ಅದನ್ನ ಅಶ್ವತ್ಥ ಕಟ್ಟೆಯಲ್ಲಿ ಇಡ್ತಾರೆ. ಬೇವಿನ ಮರದ ಜೊತೆಗೆ ಅದನ್ನ ಪೂಜೆ ಮಾಡ್ತಾರೆ. ಬೇವಿನ ಮರ ಸಮಾನವಾಗಿ ನೀವು ಉತ್ತರ ಕರ್ನಾಟಕಕ್ಕೆ ಏನಾದ್ರು ಹೋಗಿದ್ರೆ ಅಲ್ಲಿ ನೋಡ್ತೀರಿ, ಬೇವಿನ ಮರಕ್ಕೆ ಸೀರೆ ಉಡ್ಸಿರ್ತಾರೆ, ಹಸಿರು ಸೀರೆ ಉಡ್ಸಿರ್ತಾರೆ. ಅದ್ ನೋಡಿದೀರಾ? ಮತ್ತೆ ನೋಡಿದ್ದೀನಿ ನೋಡಿ, ಅದು ಪ್ರಭು ಇಲ್ಲಿ ದೇವಸ್ಥಾನದಲ್ಲಿ ಸೀರೆ ಉಡ್ಸಿದ್ದಾರೆ ನೋಡಿ. ಅದ್ರಲ್ಲಿ ದೇವಿ ಅಮ್ಮ ಇರ್ತಾಳೆ ಅಂತ ನೋಡಿ, ಮಾರಿ ಕಾಳಿ ಸಂಕೇತ ಅದು ನೋಡಿ. ಹಂಗೆ ಒಂದೊಂದು ಮರಕ್ಕೂ ಒಂದೊಂದು ಸಂಕೇತ ಇದೆ ನೋಡಿ. ಅರಳಿ ಮರಕ್ಕೆ ನೋಡಿ, ನಮ್ ಗುಂಪಲ್ಲಿ ಕೆಲವರು ಮಾತಾಜಿ ಹೇಳ್ತಾರೆ, ಅದರಲ್ಲಿ ಮಧ್ಯದಲ್ಲಿ ನೋಡಿ, ಬೇರಿನಲ್ಲಿ ಮಧ್ಯದಲ್ಲಿ ಮತ್ತೆ ಸುಳಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ. ಯಾರಾದ್ರೂ ಶ್ಲೋಕ ಹೇಳ್ತೀರಾ ಮಾತಾಜಿ? ಅರಳಿ ಮರದಲ್ಲಿ ಇರ್ತಾರೆ. ಅದನ್ನ ತ್ರಿಮೂರ್ತಿಗಳು ನೋಡಿ, ಬೇರಿನಲ್ಲಿ ಬ್ರಹ್ಮ ನೋಡಿ, ಮಧ್ಯತೋ ವಿಷ್ಣು, ಮತ್ತೆ ಮೇಲೆ ವಿಷ್ಣು ರೂಪಾಯ, ಮಧ್ಯತೋ ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ಬ್ರಹ್ಮ ರೂಪಾಯ. ಸಾರಿ, ಹೇಳಿ ಮಾತಾಜಿ, ಮುಗಿಸಿ ಪೂರ್ತಿ ಹೇಳಿ, ಸರಿಯಾಗಿ ಹೇಳಿ, ಒಬ್ರು ಹೇಳಿ. ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಆಗ್ರತೋ ಶಿವ ರೂಪಾಯ,
ವೃಕ್ಷತೋ ರಾಜಾಯತೆ ನಮಃ. ನಮಃ. ಇವತ್ತು ಬ್ರಹ್ಮರೂಪಾಯ ಮಧ್ಯತ್ವ ಮಹೇಶ್ವರ. ಓಕೆ, ಒಟ್ಟು ಏನೇ ಆಗ್ಲಿ ಇದರಲ್ಲಿ ತ್ರಿಮೂರ್ತಿಗಳಿರ್ತಾರೆ ಅಂತ. ಇದು ಅಶ್ವತ್ಥ ವೃಕ್ಷ, ಅರಳಿ ಮರ ಮಾತಾಜಿ. ನೋಡಿ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ತುಂಬಾ ಧನ್ಯವಾದ ಮಾತಾಜಿ, ತುಂಬಾ ಧನ್ಯವಾದ. ನೋಡಿ ಹಂಗೆ ಮರಗಳು ಕೂಡ ಒಂದೊಂದಕ್ಕೆ ಸಂಕೇತ ಆಗತ್ತೆ ಅನ್ನೋದು ವಿಷಯ. ನೋಡಿ ಉದಾಹರಣೆಗೆ ಈ ನವಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೆ ಒಂದೊಂದು ಮರ ನೋಡಿ ಸೂಚಕವಾಗಿದೆ. ಅದೇ ತರ ನಮ್ಮ ದೇವಸ್ಥಾನಕ್ಕೆ ಬಂದ್ರೇನು ಕೂಡ ನಮ್ಮ ದೇವಸ್ಥಾನದ ಆವರಣದಲ್ಲಿ 2 ಮರಗಳಿದಾವೆ. ನೀವು ಮೆಟ್ಲತ್ತ ಸ್ಟೇರ್ ಕೇಸ್ ಹತ್ರ ಏನೇನ್ ಮರ ಯಾರಾದ್ರೂ ಹೇಳ್ತೀರಾ? ನೋಡಿದೀರಾ? ನಮ್ಮ ದೇವಸ್ಥಾನದಲ್ಲಿ 2 ದೊಡ್ಡ ಮರಗಳಿದಾವೆ ಸ್ಟೇರ್ ಕೇಸ್ ಹತ್ರ. ನೋಡಿದಿರಿ ಪ್ರಭು. ಏನ್ ಮರಗಳು? ಅದು ಹಾಲಿನ ಮರ ಒಂದೈತೆ ಪ್ರಭುಜಿ, ಮೆಟ್ಲೆಕ್ ಬೇಕಾದ್ರೆ. ಕಮಲ ವೃಕ್ಷ ಇದೆ. ಹೊರಗಡೆ ಇದು ರಾಗಿ ಮರ ಐತೆ ಪ್ರಭುಜಿ. ಇದು ಕದಂಬ ವೃಕ್ಷ ಒಂದೈತಲ್ಲ ಪ್ರಭು? ಹೌದು ಪ್ರಭು, ಕದಂಬ ವೃಕ್ಷ, ಕಮಲ ವೃಕ್ಷ, ಕದಂಬ ವೃಕ್ಷ. ಮತ್ತೆ ಕದಂಬ ವೃಕ್ಷ ಹಾಕಿದ್ರು ಪ್ರಭುಜಿ ಅಂತ ಹೇಳಿದ್ರು ಪ್ರಭುಜಿ. ನೋಡಿ ಅದು ಕದಂಬ ವೃಕ್ಷ ರಾಧಾರಾಣಿ ಸಂಕೇತ, ಕೃಷ್ಣನ್ಗೆ ಪ್ರಿಯವಾದದ್ದು. ಕಮಲ ವೃಕ್ಷ ಕೃಷ್ಣನ ಸಂಕೇತ, ರಾಧಾರಾಣಿಯರಿಗೆ ಇಷ್ಟವಾದದ್ದು. ಅದನ್ನೇ ನಮ್ಮ ಕೃಷ್ಣ ಬಲರಾಮ ಮಂದಿರ ವೃಂದಾವನಕ್ಕೆ ಹೋದ್ರೆ ಮಂದಿರ ಬರಕ್ ಮೊದ್ಲೇ ಅಲ್ಲಿ ಕಮಲ ವೃಕ್ಷ ಇತ್ತು ಅಂಗಳದಲ್ಲಿ. ಅದನ್ನ ಪ್ರಭುಪಾದರು ಇದು ಕೃಷ್ಣ ಅದನ್ನ ಹಂಗೆ ರಕ್ಷಿಸಿ ಅಂತ ಹೇಳು. ನೀವು ಯಾರೆಲ್ಲ ವೃಂದಾವನ ಹೋಗಿದಿರೋ ಅಲ್ಲಿ ಕಮಲ ವೃಕ್ಷ ದೇವಸ್ಥಾನದ ಒಳಗಡೆ ಇದೆ, ನೋಡಿ ಬೇಕಾದ್ರೆ. ಹಿಂದೆ ನೋಡಿದ್ರೆ ಜ್ಞಾಪಿಸ್ಕೊಳ್ಳಿ, ಇಲ್ಲಿದ್ರೆ ಹೋದಾಗ ಮತ್ತೆ ನೋಡಿ. ಅದು ಕೃಷ್ಣನ ಸಂಕೇತ. ಹಂಗೆ ಒಂದೊಂದು ವೃಕ್ಷಗಳು ಅಂದ್ರೆ ಒಂದೊಂದಕ್ಕೆ ಸಂಕೇತ ಆಗ್ತವೆ. ಹಂಗೆ ಅರಳಿ ಮರ, ಆಲದ ಮರ ಅಂದ್ರೆ ಅವುಗಳಲ್ಲೂ ವ್ಯತ್ಯಾಸ ಇದೆ. ಅತ್ತಿ ಮರ, ಅರಳಿ ಮರ, ಆಲದ ಮರ ಇವರೆಲ್ಲ ಒಂದೇ ಜಾತಿ ಸೇರಿರೋದು. ಇವೆಲ್ಲ ಬಹಳ ಪವಿತ್ರವಾದಂತ ಮರಗಳು. ಮತ್ತೆ ಹರೇ ಕೃಷ್ಣ. ಒಂದೊಂದು ಮರಗಳು ಕೂಡ ಒಂದೊಂದು ದೇವತೆಗಳಿಗೆ ಸಂಕೇತ ಆಗುತ್ತೆ. ಈಗ ಬೇವಿನ ಮರ ಆದ್ರೆ ಒಂದ್ ದೇವತೆ, ಈಗ ಹೇಳಿದ್ವಲ್ಲ ನೋಡಿ. ಹಂಗೆ ಈ ಬಿಲ್ವ ವೃಕ್ಷ ನೋಡಿ, ಬಿಲ್ವ ಶಿವನಿಗೆ ಬಹಳ ಪ್ರಿಯವಾದದ್ದು, ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ನೋಡಿ. ಹಂಗೆ ಒಂದೊಂದು ಕೂಡ ಒಂದೊಂದು ವಿಶೇಷ. ತುಂಬಾ ಧನ್ಯವಾದ ಮಾತಾಜಿ ಪ್ರಶ್ನೆ ಕೇಳಿದಕ್ಕೆ. ಪದ್ಮಾವತಿ ಮಾತಾಜಿ ತಮ್ಮ ಪರಿಚಯ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ, ನನ್ನ ಹೆಸರು ಪದ್ಮಾವತಿ ಅಂತ ಹೇಳ್ಬಿಟ್ಟು, ತುಮಕೂರು ನಂದು. ಚಂದ್ರಕಲಾ ಅವ್ರ ಸಿಸ್ಟರ್ ಪ್ರಭುಜಿ ನಾನು. ಓಹ್, ಚಳ್ಳಕೆರೆ ಚಂದ್ರಕಲಾ ಮಾತಾಜಿ ಅವರ? ಹೌದೌದು ಪ್ರಭುಜಿ. ತುಂಬಾ ಧನ್ಯವಾದ. ತುಮಕೂರಲ್ಲಿ ಎಲ್ಲಿ ಇದ್ದೀರಿ? ಟೌನ್ ಅಲ್ಲಿ ಇದ್ದೀರಾ? ಹೌದು ಪ್ರಭುಜಿ, ಹೌದು, ಭದ್ರನ್ ಚೌಟ್ರಿ. ಓಕೆ, ತುಂಬಾ ಸಂತೋಷ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಟೆಂಪಲ್ಗೆಲ್ಲ ಹೋಗ್ತಾರಂತೆ ಪ್ರಭುಜಿ ಅಲ್ಲಿ ಅವರು. ಹೌದಾ ಮಾತಾಜಿ, ತುಂಬಾ ಸಂತೋಷ. ತುಮಕೂರು ಬೀದರಲ್ಲಿ ಯಾರಾದ್ರೂ ಏನ್ ಮಾತಾಜಿ? ಬೀದರಲ್ಲಿ ಯಾರಾದ್ರೂ ಭಕ್ತರಿದ್ದಾರ ಪ್ರಭು? ನಮ್ ವರದ ಕೃಷ್ಣ ಪ್ರಭು ಅವರೇ ಬೀದರ್ ಇನ್ಚಾರ್ಜ್ ಇದ್ದಾರೆ. ಹೌದು, ಅಲ್ಲ ಅಲ್ಲೇನಾದ್ರು ಈ ತರ ಇಸ್ಕಾನ್ ಅವ್ರದ್ದು ಗುಂಪು ಏನಾದ್ರು ಇದೆಯಾ? ಇದೆ, ಇಸ್ಕಾನ್ ರೆಗ್ಯುಲರ್ ಒಳ್ಳೆ ಪ್ರೋಗ್ರಾಮ್ ಆಗುತ್ತೆ ಅಲ್ಲಿ. ಅದು ಸ್ವಲ್ಪ ಅಡ್ರೆಸ್ ಕೊಟ್ರೆ ನಮ್ಮ ಭಕ್ತಿ ವೃಕ್ಷದವರು ಕೆಲವರು ಆನ್ಲೈನ್ ಅವರು ಎಲ್ಲ ಕಡೆಯಿಂದ ಇದ್ದಾರೆ. ಅವ್ರು ಕೇಳ್ತಾ ಇದ್ರು, ಇಲ್ಲಿ ನಮ್ಗೆ ಯಾರ್ದು ಸಂಪರ್ಕ ಇಲ್ಲ, ನಾವ್ ಯಾವ ರೀತಿ ಸೇವೆ ಮಾಡ್ಬೇಕು ಅಂತ. ನಾನು ಕನೆಕ್ಟ್ ಮಾಡ್ಕೊಡ್ತೇನೆ. ಓಕೆ. ಗುಲ್ಬರ್ಗದಲ್ಲಿದ್ದಾರೆ, ಬೀದರಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ ಮಾತಾಜಿ. ಅದೇ ನೀವು ಒಂದ್ಸಲ ಹೇಳಿದ್ರಿ, ಅದ್ ನೆನ್ಪಾಯ್ತು. ನಾನು ಅವ್ರಿಗೆ ವಿಚಾರಿಸಿ ಹೇಳ್ತೀನಿ ಮಾತಾಡಿ. ಇವಾಗ ಸದ್ಯಕ್ಕೆ ನೀವು ಗೌರ್ನಿ ತಾಯಿ ಬೆಂಗಳೂರಿಗೆ ಬಂದಾಗ ಗೌರ್ನಿ ತಾಯಿದು ಪ್ರಭುಪಾದರದ್ದು ಒಂದು ಫೋಟೋ ತಗೊಂಡೋಗಿ ಅದಕ್ಕೆ ಸೇವೆ ಮಾಡಿ ಅಂತ ಹೇಳಿದೆ ನಾನು. ಅಲ್ಲಿ ಕನೆಕ್ಟ್ ಮಾಡ್ತೀನಿ ಮಾತಾಜಿ. ವರದ ಕೃಷ್ಣ ಪ್ರಭುರೇ ಇನ್ಚಾರ್ಜ್ ಇದ್ದಾರೆ. ಓಕೆ, ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಮೊನ್ನೆ ಇಲ್ಲಿ ಸುರೇಶ ಅಂತ ಹೇಳಿ ಇಲ್ಲಿ ಹೋಟ್ಲ ಇಟ್ಟಾರ ಪ್ರಭುಜಿ. ಅವರು ಹಿಂಗೆ ಮಳೆ ಬರಕತ್ತಿತ್ತು ಪ್ರಭುಜಿ, ಮನೆಗೆ ಬಂದ್ರು. ಮನೆಗೆ ಬಂದು ಅಲ್ಲಿ ಭಗವದ್ಗೀತಾ ಪುಸ್ತಕ ಇತ್ತು ಪ್ರಭುಜಿ. ಅದು ನೋಡಿದ್ದೇನೆ, ನನ್ಗೂ ಕೊಡಮ್ಮ, ಇದು ನಮ್ಗೂ ಕೊಡ್ರಿ ಅಂತ ಕೇಳಿದ್ರು ಪ್ರಭುಜಿ. ತಗೊಂಡು ಹೋದ್ರು ಪ್ರಭುಜಿ. ತುಂಬಾ ಸಂತೋಷ. ಅದೇ ಓದಪ್ಪ, ಟೈಮ್ ಸಿಕ್ಕಾಗ ಸ್ವಲ್ಪ ಓದ್ಕೊಂತಿರು, ಸ್ವಲ್ಪ ಗೊತ್ತಾಗ್ತದ ಅಂದ್ರೆ ಆಯ್ತಮ್ಮ. ನಾನು ಮುಂಬೈಗೆ ಹೋದಾಗ, ಬೆಂಗಳೂರಿಗೆ ಹೋದಾಗ ಇಸ್ಕಾನ್ ಟೆಂಪಲ್ಗೆ ಓದ್ತೀನಮ್ಮ, ಅಲ್ಲಿ ಎಲ್ಲ ಬೇಷ್ ಇರ್ತೈತೆ, ಒಂದೊಂದು ಜಪ ಮಣಿನೂ ನಾನ್ ಮಾಡಿನಮ್ಮ ಅಂತ ಎಲ್ಲ ಹೇಳಿದ್ನು ಪ್ರಭುಜಿ.
ಆಯ್ತು ಹೇಳಪ್ಪ. ಮತ್ತೆ ಆನ್ಲೈನ್ ಕ್ಲಾಸ್ ಕೊಡ್ತೀನಿ ಮತ್ತೆ ಕೊಡಿಸ್ತೀನಿ ಇಲ್ಲಿ ಗುರುಜಿಗಳು ಹೇಳ್ತಾರಂದ್ರೆ ಬ್ಯಾಡಮ್ಮ, ಇನ್ನ ಸ್ವಲ್ಪ ತಡಿಯಮ್ಮ, ನನ್ಗೆ ಕೆಲ್ಸಗಳು ಇರ್ತಾವ, ಓಟ್ಲಾಗ ಪ್ರಭುಜಿ, ಅದಕ್ಕೆ ಆಗೋದಿಲ್ಲ ನೋಡಮ್ಮ ಅಂತ ಹೇಳ್ತಾರೆ. ನೋಡಿ ಮಾತಾಜಿಯವರು ಕೂಡ ನೋಡಿ ಇಷ್ಟೇ ಹೇಳಿದ್ರೇನು ಕೂಡ ಅದು ಕೃಷ್ಣ ಪ್ರಚಾರನೇ. ನೋಡಿ ಇಷ್ಟು ಹೇಳಿದ್ರೆ ಸಾಕು. ದೊಡ್ಡದಾಗಿ ಏನೇನೋ ತಿಳ್ಕೊಂಡಿರ್ಬೇಕು ಅಂತ ಏನಿಲ್ಲ. ಈಗ ಅನ್ಸೂಯ ಮಾತಾಜಿಯವರು ಹೇಳಿದ್ರಲ್ವಾ, ಇದೇ ಹೇಳಿದ್ರೇನು ಸಾಕು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನು ಪ್ರಶ್ನೆ ಇಲ್ಲದೆ ಇದ್ರೆ ಶ್ವೇತಾ ಮಾತಾಜಿ ಕಾರ್ಯಕ್ರಮ ಮುಂದುವರಿಸಿ ಅಂತ ಕೇಳ್ಕೊಳ್ತೇನೆ. ನೋಡಿ ಇವತ್ತು ಮಹಾಲಯ ಅಮಾವಾಸ್ಯೆ ಕೊನೆಯ ದಿನ. ಇವತ್ತು ರಾತ್ರಿ ಸೂರ್ಯ ಗ್ರಹಣ ಇದೆ, ಆದ್ರೆ ನಮಗೆ ಅದರ ಪ್ರಭಾವ ಏನಿರೋದಿಲ್ಲ. ಹಂಗಾಗಿ ಯಾರು ನೋಡಿ ಆ ಸೂತಕ ರೀತಿ ಯಾರು ಏನು ಪಾಲನೆ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ನಮ್ಮ ಭಾರತದ ಮೇಲೆ ಅದರ ಪ್ರಭಾವ ಇಲ್ಲ. ಆದ್ರೆ ಸಂಬಂಧಪಟ್ಟ ರಾಶಿಗಳವ್ರು ಯಾರಿರ್ತಾರೆ, ಕನ್ಯಾ ರಾಶಿಯಲ್ಲಿ ಗ್ರಹಣ ನಡೆಯುತ್ತೆ ನೋಡಿ. ಅಂಥವರು ನೀವು ಎಲ್ಲರೂ ಕೂಡ ಇದೊಂದು ಗ್ರಹಣ ಸಂದರ್ಭ ಅಂದ್ರೆ ಒಂದು ಅವಕಾಶ. ಮತ್ತೆ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆನೂ ಕೂಡ ನಮ್ಮ ಪಿತೃಗಳು ಇಷ್ಟು ದಿನ ನಾವು ಚರ್ಚೆ ಮಾಡಿದೀವಿ. ಪಿತೃಗಳು ಅಂದ್ರೆ ಯಾರು, ಏನು, ಹೇಗೆ, ನಮ್ಗ ಅವ್ರ ಕರ್ತವ್ಯ ಏನು ನೋಡಿ ಅಂಥದ್ದು. ನಾನು ಗ್ರೂಪಲ್ಲಿ ತರ್ಪಣ ಬಿಡುವಂಥದ್ದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ವಿಶೇಷವಾಗಿ ಗಂಡು ಮಕ್ಕಳೇ ಮನೇಲಿರೋರ ಕೈಯಲ್ಲಿ ಆ ಥರ ಮಾಡಿಸೋ ಪ್ರಯತ್ನ ಮಾಡ್ಬೋದು. ಯಾರಾದ್ರೂ ಬ್ರಾಹ್ಮಣರು ಅವ್ರ ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಅತ್ಯುತ್ತಮ. ಯಾರು ಇಲ್ಲ, ನಮ್ಗೆ ಆ ಥರ ಅವಕಾಶನೇ ಇಲ್ಲ ಅಂದ್ರೆ ನೋಡಿ ಕೊನೆಯ ಪಕ್ಷ ನೋಡಿ ಅದ್ರಲ್ಲಿ ಇರೋ ರೀತಿ ಆದ್ರೂ ಮಾಡ್ಬೋದು. ಮತ್ತೆ ಎಲ್ಲರೂ ಮಾಡಿ. ಮತ್ತೆ ನಮ್ಮ ದೇವಸ್ಥಾನದಲ್ಲಿ ಇವತ್ತು ತರ್ಪಣ ಕೊಡಿಸುವಂಥದ್ದು ಒಂದು ಆಗ್ತಾ ಇದೆ. ಯಾರಾದ್ರೂ ದೇವಸ್ಥಾನಕ್ಕೆ ಬಂದಾದ್ರೂ ಕೂಡ ಮಾಡ್ಬೋದು. ಬಟ್ ಏನಾದ್ರೂ ಮಾಡಿ ಕೊನೆಯ ಪಕ್ಷ ಹೇಳ್ತಾರೆ. ಮೊನ್ನೆ ನೋಡಿ ವಿಜೇತ ಮಾತಾಜಿಯವ್ರ ಕ್ಲಾಸಲ್ಲಿ ಹೇಳ್ತಿದ್ರು, ಏನೂ ಆಗಲ್ಲ ಅಂದ್ರೆ ಕೊನೆ ಪಕ್ಷ ಕಾಡಿಗೆ ಹೋಗಿ ಕೈಗಳ ಮೇಲೆ ಕೆತ್ತಿ ಪಿತೃದೇವತೆಗಳ ನಮ್ಗೇನು, ನನ್ನ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ, ದಯವಿಟ್ಟು ನಾನು ಈ ಪ್ರಾರ್ಥನೆಯನ್ನೇ ಒಪ್ಪಿಸ್ಕೊಳ್ಳಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಆದ್ರೂ ಕೇಳ್ಬೋದು. ಇದು ಕೊನೆಯ ಪಕ್ಷ. ಒಟ್ಟು ಪಿತೃಪಕ್ಷ ಇವತ್ತು ಕೊನೆ ಆಗ್ತಾ ಇದೆ. ಅವ್ರಿಗೂ ಪ್ರಾರ್ಥನೆ ಮಾಡೋಣ, ಅವರಿಂದ ಆಶೀರ್ವಾದಗಳು ಪಡ್ಕೊಳ್ಳೋಣ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೆ ನಮ್ಮ ಪೂರ್ವಿಕರ ಆಶೀರ್ವಾದಕ್ಕೆ ಇವತ್ತು ದಿನ ಅಂತ ಅನ್ಕೊಳ್ಳೋಣ. ಹರೇ ಕೃಷ್ಣ. ದಂಡ ಪ್ರಣಾಮ್. ಎಲ್ಲರಿಗೂ ಧನ್ಯವಾದಗಳು. ಮಾತಾಜಿ ಮುಂದುವರಿಸಿ. ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ್ದಾದ್ರು ಇವತ್ತು ವಿಶೇಷ ದಿನಗಳಿದಾವ ಮಾತಾಜಿ? ಯಾರ್ದಾದ್ರು? ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲ ಅಂದ್ರೆ ನಾವು ಎಲ್ಲಾರ ಮನೆಗಳಲ್ಲೂ ಆರೋಗ್ಯ ಚೆನ್ನಾಗಿದ್ದು ನಾವು ಇದೇ ತರ ಭಗವದ್ಗೀತೆ ಭಾಗವತ ಅರ್ಥ ಮಾಡ್ಕೊಂತ ಅದ್ರ ತರನೇ ಪಾಲಿಸ್ತಾ ಎಲ್ಲಾರು ಯೋಗಕ್ಷೇಮವಾಗಿರ್ಲಿ ಅಂತ ನಾವು ಎಲ್ಲಾರು 3 ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ ಮಾತಾಜಿ. ಪ್ರಭುಜಿ ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ರಾಮ 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 ಹರೇ ಹರಿಗಾಲ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಹಾಗೆಯೇ ಸುರಕ್ಷಿತವಾಗಿ ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಇರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಹಾಗೆಯೇ ಎಲ್ಲ ಪಿತೃ ದೇವತೆಗಳು ಕೂಡ ವಿಶೇಷ ಪ್ರಾರ್ಥನೆಗಳು. ಎಲ್ಲರಿಗೂ ಪಿತೃ ದೇವತೆಗಳ ವಿಶೇಷ ಕೃಪಾಶ್ರಮದ ಇರ್ಲಿ. ನಾಳೆಯಿಂದ ದಸರಾ ಶುರು ಆಗುತ್ತೆ. ನಾಳೆಯಿಂದ ದಸರಾ ಸಂದರ್ಭವಾಗಿ ನಾನು ವಿಜೇತ ಮಾತಾಜಿಯವರೆಲ್ಲ ಕೇಳ್ಕೊಂಡಿದ್ದೇನೆ, ರಾಮಾಯಣ ಏನಾದ್ರೂ ಶುರು ಮಾಡ್ಬೋದಾ ಅಂತ. ಮಾತಾಜಿ ಮಧ್ಯಾಹ್ನದ ಹೊತ್ತು ಅವ್ರ ಕಾರ್ಯಕ್ರಮ ಮಾಡ್ತಾರೆ. ಹರೇ ಕೃಷ್ಣ ಯಾರೆಲ್ಲ ಫ್ರೀ ಇರ್ತಿರೋ ಎಲ್ಲ ಜಾಯಿನ್ ಆಗ್ಬೋದು. ಪ್ರಭುಜಿ ಅದೇ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೇಕು ಶಿವಮೊಗ್ಗ. ಈ ತರದ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಈ 10 ದಿನಗಳಲ್ಲಿ ಮಧ್ಯಾಹ್ನದ ಹೊತ್ತು ಶುರು ಮಾಡ್ಬೋದು, ಇಲ್ಲ ಸಂಜೆ ಮಾಡ್ತೀರಿ ಅಂದ್ರೇನು ಕೂಡ ಮಾಡ್ಬೋದು. ಪ್ರಭುಜಿ ಕಾಲೇಜ್ ಸ್ಟಾರ್ಟ್ ಆಗ್ಬಿಟ್ರೆ ಮಾಡಕ್ ಆಗಲ್ಲ. ಯಾವಾಗ ಕಾಲೇಜ್ ಶುರು ಆಗುತ್ತೆ ಮಾತಾಜಿ? ಈ ವಾರದಲ್ಲಿ ಅಂತ ಹೇಳ್ತಿದ್ದೆ ಪ್ರಭುಜಿ. ಕಾಲೇಜ್ ಶುರು ಆಗೋವರೆಗೂ ಬಾಕಿಯವರು ಈಗ ಶ್ವೇತಾ ಮಾತಾಜಿಯವರು ಇನ್ನು ಬೇರೆ ಬೇರೆ ಭಕ್ತರೆಲ್ಲ ಇದ್ದಾರೆ, ತುಂಬಾ ಜನ ಭಕ್ತರು ಇದ್ದಾರೆ. ಯಾರೆಲ್ಲ ಇನ್ನು ಅದ್ರ ಜಾಯಿನ್ ಆಗಿ ಒಂದು
ತೊಡಗಿಸೋಕೆ ಅಷ್ಟೇ. ನೋಡಿ, ಮಾಡ್ತೀರಿ ಅಂದ್ರೆ ದಯವಿಟ್ಟು ಮಾಡಿ. ಯಾರಾದ್ರೂ ಮಾಡ್ತೀರಿ ಅಂದ್ರೆ ಮಾಡಿ. ಏನಿಲ್ಲ, ಪುಸ್ತಕ ತಗೊಂಡು ಓದ್ಬೇಕು ಅಷ್ಟೇ. ನೋಡಿ, ದಸರಾ ಕೊನೆಯ ದಿನ ರಾವಣನ ಸಂಹಾರ ಆಗುತ್ತೆ. ಆ ಥರದ್ದು ಒಂದು ಹಿನ್ನೆಲೆ ಇಟ್ಕೊಂಡು ಯಾರಾದ್ರೂ ಏನಾದ್ರೂ ಮಾಡ್ತೀರಿ ಅಂದ್ರೆ ದಯವಿಟ್ಟು ಮಾಡಿ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ.